ಸ್ನೇಹಿತರೆ ಎಲ್ರಿಗೂ ನಮಸ್ಕಾರ. ಜೂನ್ ತಿಂಗಳು ಬಂತು ಅಂತಂದರೆ ನಾವು ಕನ್ನಡದ ಒಬ್ಬ ಮಹನೀಯರನ್ನು, ಈ ಕನ್ನಡ ನಾಡನ್ನು ಆಳದಂತಹ ಒಬ್ಬ ಮಹಾಮಹಿಮ ರಾಜರ ಪೋಷಾಕಿನಲ್ಲಿದ್ದಂಥ ಒಬ್ಬ ರಾಜ ಋಷಿಯನ್ನು ನೆನೆಯಬೇಕಾದಂತಹ ತಿಂಗಳು ಸ್ನೇಹಿತರೆ. ಅಲ್ಲ ಕ್ಷಮಿಸಿ, ಒಬ್ಬ ದೊಡ್ಡವ್ರನ್ನ ನೆನೆಸ್ಕೊಳ್ಳೋಕ್ಕೆ ಆ ತಿಂಗಳುಗಳೇ ಯಾಕಾಗಬೇಕು? ಅದರದೊಂದು ನೆಪ, ಒಂದು ಸಿಂಬಾಲಿಕ್ ಅಂತಾರಲ್ಲ, ಸಾಂಕೇತಿಕವಾಗಿ ನೆನೆಸ್ಕೊಳ್ಳೋಂಥ ಒಂದು ಪ್ರಯತ್ನ. ಹೌದು, ಜೂನ್ 4ನೇ ತಾರೀಕು ಸ್ನೇಹಿತರೆ, ನಾವು ಹೆಮ್ಮೆಯಿಂದ ಹೇಳೋಣಂತೆ ಮೈಸೂರು ಸಂಸ್ಥಾನವನ್ನು ಇಡೀ ಕರ್ನಾಟಕದಲ್ಲಿ ಮಾತ್ರ ಅಲ್ಲ, ಭಾರತದಲ್ಲಿ ಮಾತ್ರ ಅಲ್ಲ, ಇಡೀ ಪ್ರಪಂಚದ ಭೂಪಟದಲ್ಲಿ ಒಂದು ಮಾದರಿ ಸಂಸ್ಥಾನಗಳ ಸಾಲಿನಲ್ಲಿ ತಗೊಂಡು ಹೋಗಿ ನಿಲ್ಲಿಸಿದಂತಹ ಶ್ರೇಷ್ಠ ಅರಸ, ಮೈಸೂರನ್ನು ಸುಮಾರು 38 ವರ್ಷಗಳ ಕಾಲ ಆಳದಂತಹ ಅರಸ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅವರು ಹುಟ್ಟಿದ ದಿನ ಜೂನ್ 4ನೇ ತಾರೀಕು. ಹಾಗಾಗಿ ಈ ವಿಡಿಯೋ ಸರಣಿ ಶುರು ಮಾಡೋಕ್ಕೆ ಮೊದಲು ಸ್ನೇಹಿತರೆ, ನಾವೆಲ್ಲರೂ ಮೊಟ್ಟ ಮೊದಲು ಈ ಮಹಾಮಹಿಮನಿಗೆ ನಾಲ್ವಡಿ ಭೂಪ ಮನೆ ಮನೆ ದೀಪ ಇವರಿಗೆ ಹುಟ್ಟು ಹಬ್ಬದ ಹಾರ್ದಿಕ ಶುಭಾಶಯಗಳನ್ನು ಹೇಳಿ ಶುರು ಮಾಡೋಣ ಬನ್ನಿ. ಮರೆಯೋದುಂಟೆ ಮೈಸೂರು ದೊರೆಯ. ನಾನು ಈ ಮೊದಲೇ ಹೇಳಿದ ಹಾಗೆ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅವರು ಈ ನಾಡನ್ನು, ಅಂದರೆ ಹಳೆಯ ಮೈಸೂರು ಭಾಗವನ್ನು, ಅಂದರೆ ಓಲ್ಡ್ ಪ್ರಿನ್ಸ್ಲಿ ಸ್ಟೇಟ್ ಆಫ್ ಮೈಸೂರನ್ನು ಆಳಿದ್ದು 38 ವರ್ಷ. ಆದರೆ ಕೆಲವರು ಇದನ್ನು 46 ವರ್ಷ ರೀ ಅಂತ ಕೂಡ ಹೇಳ್ತಾರೆ. ಎಸ್, ಅದೂ ಕೂಡ ಸತ್ಯ. ಹೇಗೆ ಅಂತ ಹೇಳ್ತೀನಿ ನಿಮಗೆ. ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅವರು ರಾಜರಾಗಿದ್ದು ಅವರ 10ನೇ ವಯಸ್ಸಿನಲ್ಲಿ, ಅಂದರೆ 1894ಕ್ಕೆ ಅವರು ಪಟ್ಟಾಭಿಷೇಕ ಆಗುತ್ತೆ ರಾಜರಾಗಿ, ಮೈಸೂರು ಸಂಸ್ಥಾನದ ಅರಸರಾಗಿ. 1902ಕ್ಕೆ ಅವ್ರಿಗೆ 18 ವರ್ಷ ಆಗುತ್ತೆ. ಕೆಲವರು ಇವರಿಗೆ ಪಟ್ಟಾಭಿಷೇಕ ಆದಂತಹ ವರ್ಷ 1894ರಿಂದ ಲೆಕ್ಕ ಇಟ್ಕೋತಾರೆ. ಅಲ್ಲಿಂದ ಲೆಕ್ಕ ಇಟ್ಕೊಂಡ್ರೆ ನಿಮಗೆ 46 ವರ್ಷಗಳ ಸುದೀರ್ಘವಾದಂತಹ ರಾಜರ ಆಡಳಿತ, ಆ ದೊರೆಯ ಆಡಳಿತ. ಇನ್ನು ಕೆಲವರು ಇಲ್ಲ ಅವರು 18 ವರ್ಷ ಆದಾಗಿಂದ ನಾವು ಲೆಕ್ಕ ಹಿಡಿತೀವಿ, ಯಾಕಂದರೆ ಅವರು 10ನೇ ವಯಸ್ಸಿನಿಂದ 18ನೇ ವಯಸ್ಸು ಬರೋವರೆಗೂ ಈ ನಾಡನ್ನು ನಿಜಕ್ಕೂ ಆಳಿದ್ದು ಅವರ ತಾಯಿ ಕೆಂಪನಂಜಮ್ಮಣ್ಣಿ ಅಥವಾ ವಾಣಿವಿಲಾಸ ಸನ್ನಿಧಾನ ಮಹಾತಾಯಿಯವರು. ಹಾಗಾಗಿ 1902ರಿಂದ ಲೆಕ್ಕ ಇಟ್ಟರು ಕೂಡ ಈ ನಾಡನ್ನು ಸುದೀರ್ಘವಾಗಿ 38 ವರ್ಷಗಳ ಕಾಲ ಆಳಿದ್ದು ಇದೇ ನಮ್ಮ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅಂತನ್ನುವ ಮಹಾಮಹಿಮರು. ಇಷ್ಟು ಸುದೀರ್ಘವಾದಂತಹ ಆಡಳಿತ ಅವಧಿಯಲ್ಲಿ ಅವ್ರು ಮಾಡಿದ ಕೆಲಸಗಳು, ಒಳ್ಳೆ ಕೆಲಸಗಳು ಏನು, 1, 2, 3, 100 ಸ್ನೇಹಿತರೆ, 100 ಕೆಲಸಗಳನ್ನು ಅವ್ರು ಮಾಡಿದ್ದು. 1916ರ ಕಾಲಕ್ಕೆ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅವರು ನಿರ್ಧಾರ ಮಾಡ್ತಾರೆ, ನಾವು ಈ ನಮ್ಮ ಮೈಸೂರು ಸಂಸ್ಥಾನಕ್ಕೆ ಒಂದು ವಿಶ್ವವಿದ್ಯಾನಿಲಯ ಶುರು ಮಾಡಬೇಕು, ಒಂದು ಯೂನಿವರ್ಸಿಟಿ ಬೇಕು ನಮ್ಮ ನಾಡಿಗೆ ಅಂತ ಅನ್ಕೋತಾರೆ. ಆದರೆ ದುರದೃಷ್ಟವಶಾತಾಗಿ ಇಡೀ ಭಾರತದಲ್ಲಿ ಬ್ರಿಟಿಷರ ಆಕ್ರಮಣ ಆಗಿರುತ್ತೆ, ಬ್ರಿಟಿಷರ ಆಳ್ತಿರ್ತಾರೆ. ಹಳೇ ಮೈಸೂರು ಸಂಸ್ಥಾನ, ಓಲ್ಡ್ ಪ್ರಿನ್ಸ್ಲಿ ಸ್ಟೇಟ್ ಆಫ್ ಮೈಸೂರು ಕೂಡ ಬ್ರಿಟಿಷರ ಕೈ ಕೆಳಗೆ ಇತ್ತು. ನಮ್ಮ ನಾಲ್ವಡಿಯವರು ಸೇರಿದಂತೆ ಮೈಸೂರಿನ ಅರಸರು, ಮುಮ್ಮಡಿ ಕೃಷ್ಣರಾಜ ಒಡೆಯರ್ ಅವ್ರ ನಂತರ ಬಂದಂಥ ಅರಸರು ಬ್ರಿಟಿಷರ ಕೈ ಕೆಳಗಡೆ ಕೆಲಸ ಮಾಡಬೇಕಾಗಿತ್ತು. ಅಂಥ ಒಂದು ಸಮಯದಲ್ಲೂ ಕೂಡ ಒಳ್ಳೆ ಕೆಲಸ ಮಾಡಿದ್ರು ಅಂತ ಅನ್ನೋದು ಬಹಳ ಶ್ಲಾಘನೀಯ. ಬ್ರಿಟಿಷ್ ಆಳ್ತಿದ್ದಂತಹ ಕಾಲದಲ್ಲಿ ಮೈಸೂರು ಸಂಸ್ಥಾನ ಯಾವುದೇ ನಿರ್ಧಾರ ತಗೊಂಡ್ರು ಬ್ರಿಟಿಷ್ ಗವರ್ನರ್ ಜನರಲ್ ಅನುಮತಿ ಬೇಕಾಗ್ತಿತ್ತು. 1916 ನಾಲ್ವಡಿಯವರು ಮತ್ತು ಆಗಿನ ದಿವಾನ್ ಸರ್ ಎಂ ವಿಶ್ವೇಶ್ವರಯ್ಯನವರು ಅಂದ್ಕೋತಾರೆ, ನಮ್ಮ ನಾಡಿಗೊಂದು ವಿಶ್ವವಿದ್ಯಾಲಯ ಬೇಕು, ಮೈಸೂರು ವಿಶ್ವವಿದ್ಯಾಲಯ ಸ್ಥಾಪಿಸಬೇಕು ಅಂತ. ಈ ವಿಚಾರವನ್ನು, ಈ ಪ್ರಪೋಸಲ್ನ ಅವರು ತಗೊಂಡೋಗಿ ಅಂದಿನ ಭಾರತದ ಬ್ರಿಟಿಷ್ ಗವರ್ನರ್ ಮುಂದೆ ಇಟ್ಟಾಗ ಬ್ರಿಟಿಷ್ ಗವರ್ನರ್ ಹಾಸ್ಯ ಮಾಡ್ತಾರೆ, ನಗ್ತಾರೆ, ಒಂದು ರೀತಿ ತುಚ್ಛವಾಗಿ ಕಾಣ್ತಾರೆ. ಅಲ್ಲ, ನಿಮ್ಮ ಭಾರತದಲ್ಲಿ, ಅದರಲ್ಲೂ ಮೈಸೂರು ಸಂಸ್ಥಾನದಲ್ಲಿ ಇನ್ನೂ ಸರಿಯಾಗಿ ಜನಕ್ಕೆ ಪ್ರಾಥಮಿಕ ಶಿಕ್ಷಣನೇ ಇಲ್ಲ, ಇವರು ತೊಗೊಂಡೋಗಿ ಯಾಕೆ ವಿಶ್ವವಿದ್ಯಾಲಯ ಕಟ್ತೀರಿ? ವಿಶ್ವವಿದ್ಯಾಲಯ ಕಟ್ಟುವಂತಹ ಸಾಮರ್ಥ್ಯ ನಿಮಗೆಲ್ಲಿದೆ? ಅದಕ್ಕೆ ಬೇಕಾದಂಥ ಆರ್ಥಿಕ ಚೈತನ್ಯ ಎಲ್ಲಿದೆ? ನೀವು ನಮ್ಮ ಮೇಲೆ ಮತ್ತೆ ಬೀಳ್ತೀರಿ, ನಿಮ್ಗೆ ವಿಶ್ವವಿದ್ಯಾಲಯ ಬೇಕಾಗಿಲ್ಲ ಅಂತ ಅಂತಾರೆ. ಆದರೆ ಸರ್ ಎಂ ವಿಶ್ವೇಶ್ವರಯ್ಯನವ್ರಿಗೆ ಒಂದು ಮೈಸೂರು ವಿಶ್ವವಿದ್ಯಾಲಯದ ಒಂದು ಕರಡು ಡ್ರಾಫ್ಟ್, ಅಂದರೆ ಒಂದು ಡ್ರಾಫ್ಟ್ ಅಂತಾರಲ್ಲ, ಆ ಪ್ಲಾನ್ನ ಡ್ರಾಫ್ಟ್ನ ತಯಾರು ಮಾಡೋಕ್ಕೆ ನಾಲ್ವಡಿಯವರು ಹೇಳ್ತಾರೆ. ಸರ್ ಎಂ ವಿಶ್ವೇಶ್ವರಯ್ಯನವರು ತುಂಬ ದಕ್ಷತೆಯಿಂದ ಅಮೆರಿಕ, ಇಂಗ್ಲೆಂಡ್ ಮತ್ತು ಆಸ್ಟ್ರೇಲಿಯಾದ ವಿಶ್ವವಿದ್ಯಾಲಯಗಳ ಆ ಒಂದು ಮಾದರಿ ಚೌಕಟ್ಟು ಅದನ್ನೆಲ್ಲ ಅಧ್ಯಯನ ಮಾಡಿ ತುಂಬ ಕಡಿಮೆ ಅವಧಿಯಲ್ಲಿ ಮೈಸೂರು ವಿಶ್ವವಿದ್ಯಾಲಯದ ಕರಡು ಪ್ಲ್ಯಾನು, ಅಂದರೆ ಒಂದು ಡ್ರಾಫ್ಟ್ ಪ್ಲ್ಯಾನನ್ನು ರೆಡಿ ಮಾಡ್ತಾರೆ. ಅದನ್ನು ತೊಗೊಂಡೋಗಿ ಅವತ್ತಿನ ಗವರ್ನರ್ ಜನರಲ್ಗೆ ಸಬ್ಮಿಟ್ ಮಾಡ್ತಾರೆ. ಯಾರು ನಿಮಗೆ ಇನ್ನೂ ಈ ನಿಮ್ಮ ನಾಡಿನಲ್ಲಿ ಪ್ರಾಥಮಿಕ ಶಾಲೆಗಳೇ ಇನ್ನೂ ಸರಿಯಾಗಿಲ್ಲ, ಎಲ್ಲಿ ನಿಮಗೆ ವಿಶ್ವವಿದ್ಯಾಲಯ ನಡೆಸೋಕ್ಕೆ ಬರುತ್ತೆ ಅಂತ ಅಂದ್ಕೊಂಡವ್ರಿಗೆ ಈ ಪ್ಲ್ಯಾನ್ ನೋಡೇ ಗಾಬರಿ ಆಗುತ್ತೆ. ಏನು ಇಷ್ಟು ಚೆನ್ನಾಗಿ ಮಾಡಿದಾರಲ್ಲ ಅಂತ. ಆರ್ಥಿಕ ನೆರವಿನ ಕಾರಣಕ್ಕೆ ಇದು ತಿರಸ್ಕಾರ ಆಗಬಾರ್ದು, ಇದು ನಡಿಬೇಕು ಅನ್ನೋ ಕಾರಣಕ್ಕೆ ಮಹಾರಾಜರೇ ಬ್ರಿಟಿಷ್ನವರು ಎಸ್ ಆರ್ ನೋ ಹೇಳೋಕ್ಕೆ ಮೊದಲೇ ಇದಕ್ಕೆ ಬೇಕಾದಂತಹ ಆರ್ಥಿಕ ನೆರವನ್ನು ನಾವು ನಮ್ಮ ಅರಮನೆಯಿಂದ ಕೊಡ್ತೀವಿ ಅಂತ ಒಪ್ಕೋತಾರೆ. ಅಲ್ಲಿಗೆ ಬ್ರಿಟಿಷ್ ಸರ್ಕಾರ ಒಪ್ಪಲೇಬೇಕಾಗುತ್ತೆ. 1916 ನಾವೀಗ ಮಾತಾಡ್ತಿರುವಂತಹ ದಿನಕ್ಕೆ ಸರಿಯಾಗಿ 110 ವರ್ಷಗಳ ಹಿಂದೆ
ಹಿಂದೆ ಇದೇ ನಮ್ಮ ಕರ್ನಾಟಕದಲ್ಲಿ ಹಳೆ ಮೈಸೂರು ಭಾಗದಲ್ಲಿ ಮೊಟ್ಟ ಮೊದಲ ವಿಶ್ವವಿದ್ಯಾಲಯ ಶುರುವಾಗುತ್ತೆ ಮೈಸೂರಿನಲ್ಲಿ. ಅದೇ ಇವತ್ತು ನೀವು ಮೈಸೂರಿಗೆ ಹೋದರೆ ಕುವೆಂಪು ಅವರು ವಿರಾಜಮಾನವಾಗಿ ಕೂತಿರುವಂಥ ಒಂದು ಶಿಲ್ಪ, ಒಂದು ಮೂರ್ತಿ ಇಟ್ಟಿದ್ದಾರಲ್ಲ, ಅದೇ ಮೈಸೂರು ವಿಶ್ವವಿದ್ಯಾಲಯ. 1916ರಲ್ಲಿ ನಮ್ಮ ನಾಲ್ವಡಿ ಮಹಾಪ್ರಭುಗಳು ಮತ್ತು ಸರ್ ಎಂ ವಿಶ್ವೇಶ್ವರಯ್ಯನವರ ನೇತೃತ್ವದಲ್ಲಿ ಆದಂತಹ ವಿಶ್ವವಿದ್ಯಾಲಯ, ಇಡೀ ಕರ್ನಾಟಕದ ಮೊಟ್ಟ ಮೊದಲ ವಿಶ್ವವಿದ್ಯಾಲಯ. ಎಂಥ ಒಳ್ಳೆ ವಿಚಾರ ನೋಡಿ. 1916ರಲ್ಲಿ ಮೈಸೂರು ವಿಶ್ವವಿದ್ಯಾಲಯ ಶುರುವಾಗಕ್ಕೆ ಮೊದಲು ಕೂಡ ನಮ್ಮ ಹಳೆ ಮೈಸೂರು ಭಾಗದಲ್ಲಿ ಕಾಲೇಜ್ಗಳಿದ್ವು, 2 ಕಾಲೇಜ್ಗಳಿದ್ವು. ಒಂದು ಮೈಸೂರಿನ ಮಹಾರಾಜಾಸ್ ಕಾಲೇಜ್ನಲ್ಲಿ ಓದ್ತಿರೋರೆಲ್ಲರೂ ಭಾಳ ಹೆಮ್ಮೆ ಪಡಬೇಕು. ಮೈಸೂರು ಮಹಾರಾಜಾಸ್ ಕಾಲೇಜ್ ಯೂನಿವರ್ಸಿಟಿ ಶುರುವಾಗಿ ಭಾಳ ಹಿಂದೆನೇ ಶುರುವಾಗಿತ್ತು. ಜೊತೆಗೆ ಬೆಂಗಳೂರಿನ ಸೆಂಟ್ರಲ್ ಕಾಲೇಜು, ನೀವತ್ತೇನು ಸೆಂಟ್ರಲ್ ಕಾಲೇಜ್ ನೋಡ್ತಿರಲ್ಲ, ಅದೂ ಕೂಡ ತುಂಬ ಹಿಂದೆನೇ ಶುರುವಾಗಿತ್ತು. ಆದರೆ ಆ 2 ಕಾಲೇಜ್ಗಳು ಮದ್ರಾಸ್ ಪ್ರೆಸಿಡೆನ್ಸಿ ಅಥವಾ ಮದ್ರಾಸ್ ಯೂನಿವರ್ಸಿಟಿ ಕೆಳಗಡೆ ಬರ್ತಿದ್ವು. ಮದ್ರಾಸ್ ಯೂನಿವರ್ಸಿಟಿ ನಮ್ಮ ಮೈಸೂರು ವಿಶ್ವವಿದ್ಯಾಲಯ ಶುರು ಆಗೋಕ್ಕೆ ಮೊದಲೇ ಬ್ರಿಟಿಷ್ನವರು ಶುರು ಮಾಡಿದ್ರು. ಬರೀ ಮದ್ರಾಸ್ ಮಾತ್ರ ಅಲ್ಲ, ಬ್ರಿಟಿಷ್ನವರು ಕಲ್ಕತ್ತಾ, ಬಾಂಬೆ ಅಂದರೆ ಅವತ್ತಿನ ಬಾಂಬೆ ಇವತ್ತಿನ ಮುಂಬೈ ಮತ್ತು ಮದ್ರಾಸ್, ಇಲ್ಲಿ 3 ಕಡೆ ಅಟ್ ಎ ಟೈಮ್ 3 ಯೂನಿವರ್ಸಿಟಿಗಳನ್ನ ತೆರೆದ್ರು. ಅದರಲ್ಲಿ ಮದ್ರಾಸ್ ಯೂನಿವರ್ಸಿಟಿಯ ಸುಪರ್ದಿಗೆ ಅವರ ಅಡಿಯಲ್ಲಿ ಬರ್ತಾ ಇತ್ತು ನಮ್ಮ ಬೆಂಗಳೂರಿನ ಸೆಂಟ್ರಲ್ ಕಾಲೇಜು ಮತ್ತು ಮೈಸೂರಿನ ಮಹಾರಾಜಾಸ್ ಕಾಲೇಜು ಆ ಕಾಲದಲ್ಲಿ. ಆದರೆ ಭಾಳ ದೊಡ್ಡ ಸಮಸ್ಯೆ ಆಗಿದೆ ಏನು ಅಂತಂದರೆ, ನಿಮಗೆ ಗೊತ್ತೇ ಇದೆ, ಮದ್ರಾಸ್ ಪ್ರೆಸಿಡೆನ್ಸಿ ಇವತ್ತಿನ ತಮಿಳುನಾಡು, ಅಲ್ಲಿ ಭಾಷೆ ಬೇರೆ, ಅಲ್ಲಿ ಸಂಸ್ಕೃತಿ ಬೇರೆ. ಮದ್ರಾಸ್ ಯೂನಿವರ್ಸಿಟಿಯನ್ನು ನಿರ್ವಹಿಸ್ತಿದ್ದವರು ಆಗಿನ ಬ್ರಿಟಿಷ್ನವರು, ಅವ್ರದ್ದು ಬೇರೆ ನಿಯಮಗಳಿತ್ತು, ಬಹಳ ಕಠಿಣವಾದ ನಿಯಮಗಳಿತ್ತು. ಮತ್ತು ಇಲ್ಲಿ ಬೆಂಗಳೂರು ಮತ್ತು ಮೈಸೂರಿನಲ್ಲಿ ಓದ್ತಿರುವಂಥ ವಿದ್ಯಾರ್ಥಿಗಳು ಯಾವುದೋ ಕಾರಣಕ್ಕೆ ವಿಶ್ವವಿದ್ಯಾಲಯಕ್ಕೆ ಭೇಟಿ ಕೊಡಬೇಕು ಅಂದರೆ ತುಂಬ ದೂರ ಪ್ರಯಾಣ ಮಾಡಬೇಕಾಗ್ತಿತ್ತು. ಈ ಎಲ್ಲ ಸಮಸ್ಯೆಗಳನ್ನು ಮನಗಂಡೇ ನಮ್ಮ ನಾಲ್ವಡಿ ಮಹಾಪ್ರಭುಗಳು, ಇಲ್ಲ ಇದೇ ಮೈಸೂರು ಪ್ರಾಂತ್ಯದಲ್ಲಿ ನಮ್ಮ ನಾಡಿನ ಕನ್ನಡದ ಜನರಿಗೆ, ಕನ್ನಡದ ವಿದ್ಯಾರ್ಥಿನಿಯರಿಗೆ ಇಲ್ಲೇ ವಿಶ್ವವಿದ್ಯಾಲಯ ಬೇಕು ಅಂತ ನಿರ್ಧರಿಸಿದ್ದು. ಆ ಕಾರಣಕ್ಕೆ ಇವತ್ತು ನಾವು ನೋಡ್ತಿರುವಂತಹ ಭವ್ಯವಾದಂಥ ಮೈಸೂರು ವಿಶ್ವವಿದ್ಯಾಲಯ ಇವತ್ತು ತಲೆ ಎತ್ತಿ ನಿಂತಿರುವಂಥದ್ದು. ಎಷ್ಟು ಅದ್ಭುತವಾದ ಕಟ್ಟಡಗಳು ನೋಡಿ, ನಿಮ್ಗೆ ನೋಡಿದ್ರೆ ಸಂತೋಷ ಆಗುತ್ತೆ. ಆ ಕ್ರಾಫರ್ಡ್ ಹಾಲ್ ಆಗ್ಬೋದು, ಅಥವಾ ಮೈಸೂರು ಯೂನಿವರ್ಸಿಟಿ ಹಳೆ ಬಿಲ್ಡಿಂಗ್ಗಳಾಗ್ಬೋದು, ಮಹಾರಾಜಾಸ್ ಕಾಲೇಜು, ಮಹಾರಾಣೀಸ್ ಕಾಲೇಜ್, ಎಷ್ಟು ಅದ್ಭುತವಾಗಿದೆ. ಅದೇ ಕಾಲೇಜ್ನಲ್ಲಿ ರೀ ಕರ್ನಾಟಕದ ಮಹಾಮಹಿಮರೆಲ್ಲರೂ ಬಹುತೇಕರು ಆ ಕಾಲದಲ್ಲಿ ಓದಿದ್ದು, ಇನ್ಕ್ಲೂಡಿಂಗ್ ಕುವೆಂಪು ಸರ್. ಮುಂದೆ ಕುವೆಂಪು ಅವರೇ ಆ ವಿಶ್ವವಿದ್ಯಾಲಯದಲ್ಲಿ ಪ್ರಾಧ್ಯಾಪಕರಾಗಿ, ಪ್ರಿನ್ಸಿಪಾಲ್ರಾಗಿ, ಆಮೇಲೆ ಅನಂತರ ವೈಸ್ ಚಾನ್ಸಲರ್ ಕೂಡ ಆಗಿದ್ದು ಇತಿಹಾಸ. ಹಾಗಾಗಿ ಇದು ಮಹಾರಾಜರು ಮಾಡಿದಂಥ ಒಂದು ಒಳ್ಳೆ ಕೆಲಸ. ಇನ್ನು ಪ್ರಾಥಮಿಕ ಶಾಲೆಗಳೇ ಇಲ್ಲಿರೋ ಕಾಲದಲ್ಲಿ ಯೂನಿವರ್ಸಿಟಿ ಕಟ್ಟಿದಂಥದ್ದು. ಹಾಗಾದರೆ ಇನ್ನೂ ಈ ಕಡೆಗೆ ಬಂದ್ಬಿಡೋಣಂತೆ, ಇದೇ ಪ್ರಾಥಮಿಕ ಶಾಲೆಗಳ ವಿಚಾರಕ್ಕೆ. ಬ್ರಿಟಿಷ್ ಸರ್ಕಾರದ ಗವರ್ನರ್ ತುಚ್ಛವಾಗಿ ಅಪಹಾಸ್ಯ ಮಾಡಿದ್ನಲ್ಲ, ನಿಮ್ಮಲ್ಲಿ ಇನ್ನೂ ಪ್ರಾಥಮಿಕ ಶಾಲೆಗಳೇ ನೆಟ್ಟಗಿಲ್ಲ, ನೀವೇನು ಯೂನಿವರ್ಸಿಟಿ ಕಟ್ತೀರಿ ಅಂತ. ನಿಜಕ್ಕೂ ಪ್ರಾಥಮಿಕ ಶಾಲೆಗಳಿರಲಿಲ್ವಾ? ಖಂಡಿತವಾಗಿಯೂ ಇದ್ದರು. ಮಹಾರಾಜರ ಕಾಲದಲ್ಲೇ, ನಾಲ್ವಡಿಯವ್ರ ಕಾಲದಲ್ಲಿ ಮಾತ್ರ ಅಲ್ಲ, ಅವರು ಹಿಂದೆ ಇದ್ದಂಥ 10ನೇ ಚಾಮರಾಜ ಒಡೆಯರು ಅವ್ರ ಕಾಲದಲ್ಲೂ ಕೂಡ ಅನೇಕ ಪ್ರಾಥಮಿಕ ಶಾಲೆಗಳು ಹಳೆ ಮೈಸೂರು ಪ್ರಾಂತ್ಯದಲ್ಲಿ ಇದ್ದವು. ಆದರೆ ನಾಲ್ವಡಿಯವರು ರಾಜರಾಗಿ ಅಧಿಕಾರ ವಹಿಸ್ಕೊಂಡ ನಂತರ ಮಾಡಿದಂಥ ಭಾಳ ದೊಡ್ಡ ಕೆಲಸ ಏನು ಅಂತಂದರೆ, ಭಾಳ ರೋಚಕವಾದ ಕೆಲಸ, ನೀವೆಲ್ಲರೂ ಹೆಮ್ಮೆ ಪಡುವಂಥ ಕೆಲಸ. 1913ರಲ್ಲಿ ಅಂದರೆ ಈ ವಿಶ್ವವಿದ್ಯಾಲಯ ಸ್ಥಾಪನೆ ಆಗುವ 3 ವರ್ಷಕ್ಕೆ ಮೊದಲು ಮಹಾರಾಜರು ಇನ್ನೊಂದು ಆಜ್ಞೆ ಹೊರಡಿಸ್ತಾರೆ. ಇಡೀ ಮೈಸೂರು ಸಂಸ್ಥಾನದಲ್ಲಿ ಕಡ್ಡಾಯ ಪ್ರಾಥಮಿಕ ಶಿಕ್ಷಣ ಎಲ್ಲರೂ ಪಡೆಯಲೇಬೇಕು. 11ನೇ ವಯಸ್ಸಿನವರೆಗೂ ಪ್ರತಿಯೊಬ್ಬರಿಗೂ ಶಿಕ್ಷಣ ಸಿಗಲೇಬೇಕು, ಪಡ್ಕೊಳ್ಳೇಬೇಕು. ಶಿಕ್ಷಣ ನೀವೇನಾದರೂ 11ನೇ ವಯಸ್ಸಿನ ಒಳಗಿನ ಮಕ್ಕಳನ್ನು ಶಾಲೆಗೆ ಕಳಿಸದೇ ಇದ್ದರೆ ಪ್ರತಿ ದಿನದ ಆಧಾರದಲ್ಲಿ ನಿಮಗೆ ದಂಡ ಹಾಕ್ತೀವಿ ಅಂತ ಒಂದು ಕಾನೂನು ಕೂಡ ಮಾಡಿದರು ನಮ್ಮ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅವರು 1913ರಲ್ಲಿ. ಸ್ನೇಹಿತರೆ, 1913ಕ್ಕೆ ಮುಂಚೆನೇ ಇದೇ ಮೈಸೂರು ಪ್ರಾಂತ್ಯದಲ್ಲಿ, ಬರೀ ಮೈಸೂರು ಪ್ರಾಂತ್ಯ ಹೇಳ್ತಿರೋದು, ಇಡೀ ಕರ್ನಾಟಕ ಅಲ್ಲ, ಆಗಿನ್ನೂ ಅಖಂಡ ಕರ್ನಾಟಕ ಅಂತ ಅನ್ನೋ ಕಾನ್ಸೆಪ್ಟೇ ಇರಲಿಲ್ಲ. ಬರೀ ಮೈಸೂರು ಸಂಸ್ಥಾನದಲ್ಲೇ ಸರಾಸರಿ ಒಂದು 4000ಕ್ಕೂ ಹೆಚ್ಚು ಶಾಲೆಗಳಿದ್ವು ಅಂತಂದರೆ ನಾವು ನಂಬಲೇಬೇಕು. ಯಾಕೆ ಗೊತ್ತಾ? ಮೈಸೂರು ಗೆಜೆಟಿಯರ್ನ ರಿಪೋರ್ಟ್ ನನ್ನ ಹತ್ರ ಇದೆ ಸ್ನೇಹಿತರೆ. ಅಷ್ಟು ಮಾತ್ರ ಅಲ್ಲ, ಈ ಕಡ್ಡಾಯ ಪ್ರಾಥಮಿಕ ಶಿಕ್ಷಣದ ನಿಯಮ ನೀತಿಯನ್ನು ಜಾರಿಗೆ ತಂದ ನಂತರ 1920ರಲ್ಲಿ ಒಂದು ಸರ್ವೆ ಮಾಡಿ ಎಷ್ಟು ಶಾಲೆಗಳಿದೆ ಅಂತ ಒಂದು ದಾಖಲಾತಿ, ಒಂದು ಡೇಟಾ ಬರೀತಾರೆ. 10,011 ಶಾಲೆಗಳು 1920ರಲ್ಲಿ ಮೈಸೂರು ಸಂಸ್ಥಾನದಲ್ಲಿದ್ದವು. ಅದು ನಮ್ಮ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅವರು ಈ ನಾಡಿಗೆ ಕೊಟ್ಟಂತಹ ಮತ್ತೊಂದು ಪ್ರಮುಖವಾದಂತಹ ಕೊಡುಗೆ ಅಂತ ನಾವೆಲ್ಲರೂ ಸ್ಮರಿಸಲೇಬೇಕಾದಂತಹ ವಿಚಾರ. ಮೈಸೂರು ವಿಶ್ವವಿದ್ಯಾಲಯದ ಉದ್ಘಾಟನಾ ಸಮಾರಂಭದಲ್ಲಿ ಅಂದರೆ 1916ರಲ್ಲಿ ನಾಲ್ವಡಿ ಕೃಷ್ಣರಾಜ ಒಡೆಯರವರು ಭಾಷಣ ಮಾಡಿದಂಥ ಒಂದು ಭಾಷಣದ ಪ್ರತಿ ಇದೆ ಇಲ್ಲಿ. ಸ್ನೇಹಿತರೆ, ಅವರು ಭಾಷಣ ಮಾಡ್ತಾರೆ, ನಾಲ್ವಡಿಯವರು ನಿಂತ್ಕೊಂಡು, ಈ ವಿಶ್ವವಿದ್ಯಾಲಯ ಇದೆಯಲ್ಲ, ಮೈಸೂರು ವಿಶ್ವವಿದ್ಯಾಲಯ, ಇದು ನಮ್ಮ ಕಾವೇರಿ ನದಿ ಹೇಗೆ ಪವಿತ್ರನೋ, ಕಾವೇರಿ ನದಿ ಹೇಗೆ ಜನರಿಗೆ ಕುಡಿಯೋ ನೀರು ಮತ್ತು ಬೆಳೆ ಬೆಳೆಯೋಕ್ಕೆ ನೀರನ್ನು ಒದಗಿಸ್ತಾ ಇದೆಯೋ, ಅದಕ್ಕಿಂತಲೂ ಒಂದು ತೂಕ ಪವಿತ್ರವಾದಂತಹ ದೇವಾಲಯ ಇದು. ಈ ನಾಡಿನಲ್ಲಿ ಒಂದು ನಾಡು ಉದ್ಧಾರ ಆಗಬೇಕು ಅಂತಂದರೆ ಶಿಕ್ಷಣ ಸಂಸ್ಥೆಗಳ ಅವಶ್ಯಕತೆ ಬಹಳ ಇದೆ. ಇದನ್ನು ನಾವೆಲ್ಲರೂ ಪೂಜನೀಯವಾಗಿ ಕಾಣೋಣ ಮತ್ತು ನಮ್ಮ ಮಕ್ಕಳನ್ನು ಓದೋಕ್ಕೆ ಕಳಿಸೋಣ ಅಂತನ್ನುವ ಒಂದು ಅದ್ಭುತವಾದಂಥ ಭಾಷಣವನ್ನು, ಮುಂದೆ ಆಳಲಿಕ್ಕೆ ಬರುವಂಥ ಪ್ರತಿಯೊಬ್ಬರಿಗೂ ದಾರಿದೀಪ ಆಗುವಂತಹ ಒಂದು ಮಾತನ್ನು ನಾಲ್ವಡಿಯವರು
ಇವತ್ತಲ್ಲ 110 ವರ್ಷಗಳ ಹಿಂದೆ ಹೇಳಿದರು ಅಂತ ಅನ್ನೋದು ಬಹಳ ಗಮನಿಸಬೇಕಾದಂಥ ಸಂಗತಿ. ಆಳುವವರು, ಇವತ್ತಿನ ಶಿಕ್ಷಣ ತಜ್ಞರು, ಆಳುವವರು, ಪ್ರಧಾನಮಂತ್ರಿಗಳು, ಮುಖ್ಯಮಂತ್ರಿಗಳು ಎಲ್ಲರೂ ಗಮನಿಸಬೇಕಾದಂಥ ಸಂಗತಿ. ಒಂದು ನಾಡಿನ ನಿಜವಾದ ದೇವಾಲಯಗಳು ಆ ನಾಡಿನ ಶಿಕ್ಷಣ ಸಂಸ್ಥೆಗಳು ಅಂತ ನಾಲ್ವಡಿಯವರು ಕರೆದ್ರಲ್ಲ, ಅದನ್ನು ಭಾಳ ಗಮನಿಸಬೇಕಾದಂಥ ಸಂಗತಿ. ಮುಂದೆ ಬರೋಣ. ಹಾಗಾದರೆ ಹೆಣ್ಣು ಮಕ್ಕಳ ಶಿಕ್ಷಣದ ಕ್ರಮ ಹೇಗಿತ್ತು ಆ ಕಾಲದಲ್ಲಿ ಅಂತ ಕೇಳಿದ್ರೆ ಇನ್ನೂ ನಮ್ಗೆ ಆಶ್ಚರ್ಯ ಆಗುತ್ತೆ. ಆಗಿನ ಸಮಾಜ ಹೇಗಿತ್ತು ಅಂತಂದರೆ, ನಾನು ಹೇಳ್ತಿರೋ 110-115 ವರ್ಷಗಳ ಹಿಂದೆ ಹೆಣ್ಣು ಮಕ್ಕಳನ್ನು, ಗಂಡು ಮಕ್ಕಳ ಮೊದಲು ಹೆಣ್ಣು ಮಕ್ಕಳನ್ನು ಓದಲಿಕ್ಕೆ ಅಥವಾ ಮನೆಯಿಂದ ಹೊರಗೆ ಕಳಿಸ್ಲಿಕ್ಕೆ ಹಿಂದೆ ಮುಂದೆ ನೋಡ್ತಿದ್ದಂಥ ಕಾಲ. ಅದರಲ್ಲೂ ಈ ಹೆಣ್ಮಕ್ಳು ತಮ್ಮ ಮನೆಯ ಹೆಣ್ಮಕ್ಳು ಗಂಡು ಮಕ್ಕಳ ಜೊತೆ ಕೂತ್ಕೊಂಡು ಶಾಲೆ ಕಲಿತಾರೆ ಅಥವಾ ಕಾಲೇಜ್ ಕಲಿತಾರೆ ಅಂತಂದರೆ ಎಲ್ಲ ಪೋಷಕರಿಗೂ ನುಂಗಲಾರದ ತುತ್ತಾಗಿತ್ತು. ಅದನ್ನು ನಂಬಕ್ಕೂ ಕೂಡ ಸಾಧ್ಯವಾಗದಂತಹ ಸಂಗತಿಯಾಗಿತ್ತು. ಇದನ್ನು ಮನಗಂಡಂಥ ಮಹಾರಾಜರು ನಾಲ್ವಡಿಯವರು ಯೋಚನೆ ಮಾಡ್ತಾರೆ, ಹಾಗಾದರೆ ಇವ್ರು ಏನು ಮಾಡೋದು ಅಂತಂದಾಗ ದಿವಾನರ ಜೊತೆ ಚರ್ಚೆ ಮಾಡಿ ಅವರು ರೂಪಿಸೋದೆ ಹೆಣ್ಣು ಮಕ್ಕಳಿಗೋಸ್ಕರ ಪ್ರತ್ಯೇಕವಾದ ಶಾಲೆಗಳನ್ನೇ ನಾವು ತೆರಿಬೇಕು ಅಂತ ಹೇಳಿ ಆ ಕಾಲದಲ್ಲೇ 110 ವರ್ಷಗಳ ಹಿಂದೆ ಹೆಣ್ಣು ಮಕ್ಕಳ ಶಿಕ್ಷಣಕ್ಕೋಸ್ಕರ ವಿಶೇಷವಾದಂತಹ ಹೆಣ್ಣು ಮಕ್ಕಳ ಪ್ರಾಥಮಿಕ ಶಾಲೆಗಳನ್ನು ತೆರೆದ್ರು ನಮ್ಮ ನಾಲ್ವಡಿ ಕೃಷ್ಣರಾಜ ಒಡೆಯರ್. ಅಷ್ಟು ಮಾತ್ರ ಅಲ್ಲ, ನಾವಿವತ್ತು ನೋಡ್ತೀವಲ್ಲ ಮಧ್ಯಾಹ್ನದ ಬಿಸಿ ಊಟ ಯೋಜನೆ, ಅದನ್ನೂ ಕೂಡ ಈ ನಾಡಿನಲ್ಲಿ ಮೊದಲು ಜಾರಿಗೆ ತಂದಿದ್ದು ನಮ್ಮ ನಾಲ್ವಡಿ ಕೃಷ್ಣರಾಜ ಒಡೆಯರ್. ಅರಮನೆಯಿಂದ ಆಹಾರ ತಯಾರಾಗಿ ಬರೋದಂತೆ ನಮ್ಮ ಶಾಲಾ ಮಕ್ಕಳಿಗೆ ಹಂಚಕ್ಕೆ, ಅದು ಹೆಣ್ಮಕ್ಳಿಗೂ ಆಯಿತು ಗಂಡು ಮಕ್ಕಳಿಗೂ ಆಯಿತು. ಆಯ್ದಂತಹ ಹೆಣ್ಣು ಮಕ್ಕಳಿಗೆ, ಪ್ರತಿಭಾವಂತರಿಗೆ ಸ್ಕಾಲರ್ಶಿಪ್, ವಿದ್ಯಾರ್ಥಿ ವೇತನ ಕೊಡುವಂಥ ವ್ಯವಸ್ಥೆಯನ್ನು ಕೂಡ ಮಹಾರಾಜರು ಆ ಕಾಲದಲ್ಲೇ ಮಾಡಿದರು ಅಂತ ಅನ್ನೋದು ಹೆಮ್ಮೆಯ ವಿಚಾರ, ನಾವೆಲ್ಲರೂ ಹೆಮ್ಮೆ ಪಡಬೇಕಾಗಿರುವಂಥ ವಿಚಾರ. ಈ ಹೆಣ್ಣು ಮಕ್ಕಳ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ನಾನು ನಾಲ್ವಡಿಯವರ ಸಾಧನೆ ಇನ್ನೊಂದು ಸ್ವಲ್ಪ ನಿಮಗೆ ಹೇಳ್ಬಿಡ್ತೀನಿ. ನಿಮಗೆ ಗೊತ್ತಿದೆ, ಈಗಲೇ ಅನೇಕ ಮೌಢ್ಯ, ಕಂದಾಚಾರ, ಏನೇನೋ ಆಚರಣೆಗಳಿರುವಂಥ ಈ ಕಾಲದಲ್ಲಿ 110 ವರ್ಷಗಳ ಹಿಂದಿನ ಸಮಾಜ ಹೇಗಿತ್ತು ನೀವು ಊಹಿಸ್ಕೋಬೋದು. ಅದರಲ್ಲಿ ಬಹಳ ಮುಖ್ಯವಾಗಿ ದೇವದಾಸಿ ಪದ್ಧತಿ ಅಥವಾ ಬಸವಿ ಬಿಡೋದು ಅಂತ ಕರೀತಿದ್ರಲ್ಲ, ಅದು ತುಂಬ ಬರ್ನಿಂಗ್ ಇಶ್ಯೂ ಆ ಕಾಲದಲ್ಲಿ. ಅದನ್ನು ಒಂದು ಕಾನೂನು ತಂದು ಆ ಕಾಲದಲ್ಲಿ ಅದನ್ನು ನಿಷೇಧ ಮಾಡಿದಂಥವರು ನಮ್ಮ ನಾಲ್ವಡಿ ಕೃಷ್ಣರಾಜ ಒಡೆಯರವರು. 1918ರಲ್ಲಿ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅವರು ಬ್ರಾಹ್ಮಣೇತರರಿಗೆ, ನಾನ್ ಬ್ರಾಹ್ಮಿಣ್ಸ್ ಯಾರ್ಯಾರಿದ್ರಲ್ಲ ಅವರಿಗೆ ಉದ್ಯೋಗದಲ್ಲಿ ಮೀಸಲಾತಿಗಳನ್ನು ಕೊಡಬೇಕು ಅಂತನ್ನುವ ಕಾರಣಕ್ಕೆ ನೇಮಿಸಿದಂತಹ ಮಿಲ್ಲರ್ ಸಮಿತಿ ಬಹಳ ಮುಖ್ಯವಾದ್ದು ಸ್ನೇಹಿತರೆ. 1918ರ ಕಾಲ ಸರ್ ಎಂ ವಿಶ್ವೇಶ್ವರಯ್ಯನವರು ಮೈಸೂರಿನ ದಿವಾನರಾಗಿ 6 ವರ್ಷ ಆಗಿರುತ್ತೆ. ಯಾಕಂದರೆ ಸರ್ ಎಂ ವಿಶ್ವೇಶ್ವರಯ್ಯನವರು ಈ ನಾಡು ಕಂಡಂತಹ ಹಳೆ ಮೈಸೂರು ಭಾಗದ ಧೀಮಂತ ದಿವಾನರು, ಮತ್ತು ಅದಕ್ಕೆ ಮೊದಲು ಒಂದು 3 ವರ್ಷ ಅವರು ಇದೇ ಮೈಸೂರು ಸಂಸ್ಥಾನದ ಚೀಫ್ ಇಂಜಿನಿಯರ್, ಮುಖ್ಯ ಇಂಜಿನಿಯರ್ ಕೂಡ ಆಗಿದ್ರು ಅಂತ ಬಹಳ ಗಮನಿಸಬೇಕಾದ ಸಂಗತಿ. ಈ 6 ವರ್ಷಗಳ ದಿವಾನಗಿರಿಯ ಅವಧಿಯಲ್ಲಿ 1918 ಬಹಳ ಮುಖ್ಯವಾದಂಥ ವರ್ಷ. ಯಾಗೊತ್ತಾ, ಅದೇ ವರ್ಷ ಸರ್ ಎಂ ವಿಶ್ವೇಶ್ವರಯ್ಯನವರು ದಿವಾನಗಿರಿಗೆ ರಾಜೀನಾಮೆ ಕೊಡುವಂಥದ್ದು, ಮತ್ತು ಅದೇ ವರ್ಷ ನಾಲ್ವಡಿ ಕೃಷ್ಣರಾಜ ಒಡೆಯರವರು ಮಿಲ್ಲರ್ಸ್ ಸಮಿತಿಯನ್ನು ಬ್ರಾಹ್ಮಣೇತರರಿಗೆ ಮೀಸಲಾತಿಯನ್ನು ಒದಗಿಸಬೇಕು ಅನ್ನೋ ಕಾರಣಕ್ಕೆ ನೇಮಿಸಿದ್ದು. ನಿಮಗಿಲ್ಲಿ ಅನ್ನಿಸ್ತಿರ್ಬೋದು ಇದಕ್ಕೇನಾದ್ರು ಸಂಬಂಧ ಇದೆಯಾ ಅಂತ. ಖಂಡಿತವಾಗಿಯೂ ಸಂಬಂಧ ಇದೆ. ಮಹಾರಾಜರು ಸರ್ ಎಂ ವಿಶ್ವೇಶ್ವರಯ್ಯನವ್ರ ಜೊತೆಗೆ ಚರ್ಚೆ ಮಾಡ್ತಾರೆ. ನೋಡಿ, ನಮ್ಮ ಈ ಹಳೆ ಮೈಸೂರು ಸಂಸ್ಥಾನದಲ್ಲಿರುವಂಥ ಉದ್ಯೋಗಿಗಳಲ್ಲಿ 90% ಜನ ಬ್ರಾಹ್ಮಣರೇ ಇದ್ದಾರೆ, 10% ಜನ ಮಾತ್ರ ಬ್ರಾಹ್ಮಣೇತರರು ಇದ್ದಾರೆ. ಹಾಗಾಗಿ ಇವ್ರಿಗೇನಾದರೂ ನಾವು ಉದ್ಯೋಗದಲ್ಲಿ ಮೀಸಲಾತಿ ಕೊಟ್ಟರೆ ಇವರೇನಾದರೂ ಸ್ವಲ್ಪ ಇನ್ನೂ ಮೇಲೆ ಬರೋಕ್ಕೆ ಅವಕಾಶ ಆಗುತ್ತೆ ಅಂದಾಗ ಸರ್ ಎಂ ವಿ ಅವರು ಅದನ್ನು ವಿರೋಧಿಸ್ತಾರೆ. ಇದು ನಾನೇ ಹುಟ್ಟಿಸ್ಕೊಂಡು ಹೇಳ್ತೇನೆ, ಎಲ್ಲಕ್ಕೂ ಗೆಜೆಟಿಯರ್ ದಾಖಲೆ ಇದೆ. ಸರ್ ಎಂ ವಿ ಅವರು ವಿರೋಧಿಸ್ತಾರೆ. ನೋಡಿ, ನೀವು ಬ್ರಾಹ್ಮಣೇತರಿಗೂ ಉದ್ಯೋಗ ಕೊಡಿ, ಬೇಡ ಅಂತ ಹೇಳಲ್ಲ, ಆದರೆ ಉದ್ಯೋಗ ಅಂತನ್ನೋದು ಅವರ ಅರ್ಹತೆ ಆಧಾರದ ಮೇಲೆ, ಅಂದರೆ ಅವರ ಮೆರಿಟ್ ಆಧಾರದ ಮೇಲೆ ಕೊಡೋದು ಒಳ್ಳೆಯದು. ಅವರು ಹಿಂದುಳಿದವರು ಅಂತ ಅನ್ನೋ ಕಾರಣಕ್ಕೆ ಅವ್ರಿಗೆ ಕಡಿಮೆ ಅಂಕಗಳನ್ನು ಬಂದರೂ ಅವ್ರಿಗೆ ಉದ್ಯೋಗ ಬೇಗ ಕೊಡುವಂಥದ್ದು ನಾನು ಒಪ್ಪೋದಿಲ್ಲ ಅಂತಂದಾಗ ಮಹಾರಾಜರಿಗೂ ಮತ್ತು ಸರ್ ಎಂ ವಿ ಅವ್ರಿಗೂ ಒಂದು ಸಣ್ಣ ಮುನಿಸು. ಸರ್ ಎಂ ವಿ ಅವರು ರಾಜೀನಾಮೆ ಕೊಟ್ಟು ದಿವಾನಗಿರಿಯಿಂದ ಹೊರನಡೀತಾರೆ. ಆಗ ಕಾಂತರಾಜ್ ಅರಸ್ ಅವರು ದಿವಾನರಾಗಿ ನೇಮಕ ಆಗ್ತಾರೆ. ಅದೇ ಸಮಯಕ್ಕೆ ಮಿಲ್ಲರ್ಸ್ ಸಮಿತಿ, ಮಿಲ್ಲರ್ಸ್ ಅಂತನವರು ಆಗಿನ ಮೈಸೂರು ಸಂಸ್ಥಾನದ ನ್ಯಾಯಾಧೀಶರು, ಜಡ್ಜಾಗ, ಯಾಕಂದರೆ ಬ್ರಿಟಿಷ್ ಕಾಲ ಅಲ್ಲ, ಹಾಗಾಗಿ ಮಿಲ್ಲರ್ಸ್ ಸಮಿತಿಯನ್ನು ನೇಮಿಸ್ತಾರೆ. ಆ ಮಿಲ್ಲರ್ಸ್ ಸಮಿತಿ 2 ವರ್ಷ ಸುದೀರ್ಘವಾಗಿ ಅಧ್ಯಯನ ಮಾಡಿ ಒಂದು ವರದಿಯನ್ನು ಒಪ್ಪಿಸುತ್ತೆ. 1921ಕ್ಕೆ ಆ ವರದಿ ಜಾರಿಗೆ ಬರುತ್ತೆ. ಹಳೆ ಮೈಸೂರು ಭಾಗದಲ್ಲಿ 1 ಅಲ್ಲ 2 ಅಲ್ಲ 5 ಅಲ್ಲ 10 ಅಲ್ಲ, ಸರಿಯಾಗಿ 25% ಮೀಸಲಾತಿಯನ್ನು ಆಗಿನ ಬ್ರಾಹ್ಮಣೇತರರಿಗೆ ಜಾರಿಗೆ ತಂದವರು ಇದೇ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅವರು. ಹೊಸ ಪ್ರಾಥಮಿಕ ಶಾಲೆಗಳನ್ನು ತೆರೆದಿದ್ರ ಬಗ್ಗೆ ಮತ್ತು ಪ್ರಾಥಮಿಕ ಶಿಕ್ಷಣವನ್ನು ಕಡ್ಡಾಯ ಮಾಡಿದ್ರ ಬಗ್ಗೆ ನಾನು ಆಗಲೇ ಮಾತಾಡ್ತಾ ಇದ್ದೆ. ಅದರ ಜೊತೆಗೆ ದಲಿತರ ಮಕ್ಕಳಿಗೂ ಕೂಡ ಎಲ್ಲ ಶಾಲೆಗಳಿಗೂ ನೇರ ಹೋಗಿ ಕೂರುವಂಥ, ಪಾಠ ಕಲಿಯುವಂತಹ, ಪ್ರವೇಶ ಪಡೆಯುವಂತಹ ಒಂದು ವ್ಯವಸ್ಥೆಯನ್ನು ಜಾರಿಗೆ ತಂದಿದ್ದು ಇದೇ ನಾಲ್ವಡಿ ಕೃಷ್ಣರಾಜ ಒಡೆಯರ್. ನಿಮಗೆ ಗಮನಿಸಿರ್ಬೋದು, ಈಗಲೂ ಕೂಡ ಎಷ್ಟೋ ದಲಿತರ ಮೇಲೆ ದೌರ್ಜನ್ಯಗಳು, ದಂಡ ಹಾಕುವಂಥದ್ದು, ಚಡಿ ಏಟ್ ಕೊಡುವಂಥದ್ದು, ಇಂಥದ್ದೆಲ್ಲ, ಅಥವಾ ಯಾರೋ ದಲಿತರ ಮದುವೆ ಊರಲ್ಲಿತ್ತು ಅಂದರೆ ಇಡೀ ಊರು ಬೀಗ ಹಾಕ್ಕೊಂಡು ಅಂಗಡಿಗಳು ತೆರೆದಂತೆ ಮಾಡುವಂಥ ಘಟನೆಗಳು ಪತ್ರಿಕೆಯಲ್ಲಿ ಬರ್ತಾ ಇದ್ದಾವೆ. ನಾನೇನು ಹೊಸದಾಗಿ ಏನು ಹೇಳ್ತಾ ಇಲ್ಲ. ಆದರೆ ಆ ಕಾಲದಲ್ಲಿ 110 ವರ್ಷಗಳ ಹಿಂದೆ ಎಲ್ಲ ದಲಿತ ಮಕ್ಕಳು ಓದಲು ಆಸಕ್ತಿ ಇರುವಂಥವರು ನೇರವಾಗಿ ಸಾಮಾನ್ಯ ಶಾಲೆಗಳಿಗೆ, ಎಲ್ಲ ವರ್ಗದ ವಿದ್ಯಾರ್ಥಿಗಳು ಇರುವಂಥ ಶಾಲೆಗೆ ಹೋಗಿ ಕಲಿಬೋದಾಗಿತ್ತು.
ಅಂತಂದು ಎಂಥ ರೋಚಕವಾದ ವಿಚಾರ ಅದು. ಹಾಗಾಗಿ ನಾಲ್ವಡಿಯವರು ಮತ್ತೆ ಮತ್ತೆ ನಮಗೆ ನೆನಪಾಗ್ತಾನೆ ಇರ್ತಾರೆ. ಇನ್ನು ಭಾಳ ಮುಖ್ಯವಾಗಿ ನಾಲ್ವಡಿಯವರು ಈ ನಾಡಿಗೆ ಕೊಟ್ಟಂತಹ ಕೊಡುಗೆಗಳಲ್ಲಿ ಇನ್ನೊಂದನ್ನು ನಾವು ನೆನೆಸ್ಕೋಬೇಕು ಅಂತಂದರೆ ಅದು ಕೈಗಾರಿಕೆಗಳ ಸ್ಥಾಪನೆ. ಬಹಳ ಮುಖ್ಯವಾಗಿ ನಾಲ್ವಡಿಯವರು ನಂಬಿದ್ದು 3 ತತ್ವ: ಕೃಷಿ, ಶಿಕ್ಷಣ ಮತ್ತು ಕೈಗಾರಿಕೆಗಳನ್ನು ಸ್ಥಾಪನೆ ಮಾಡುವಂಥದ್ದು ಅವರ ಮೂಲ ಮಂತ್ರ ಆಗಿತ್ತು. ಶಿಕ್ಷಣದ ಬಗ್ಗೆ ನಾನು ನಿಮ್ಗೆ ಈಗಾಗಲೇ ಹೇಳಿದ್ದೀನಿ. ಇನ್ನು ಕೈಗಾರಿಕೆಗಳ ಸ್ಥಾಪನೆ ಬಗ್ಗೆ ಬರೋದಾಯಿತು ಅಂತಂದರೆ ನಾಲ್ವಡಿಯವರು ಆಳ್ವಿಕೆ ಮಾಡಿದಂತಹ ಈ 38 ವರ್ಷಗಳ ಅವಧಿಯಲ್ಲಿ ಸ್ಥಾಪನೆ ಮಾಡಿದ್ದು 106 ಫ್ಯಾಕ್ಟ್ರಿಗಳನ್ನು, ಕಂಪನಿಗಳನ್ನು, ಕಾರ್ಖಾನೆಗಳನ್ನು. ಭದ್ರಾವತಿಯ ವಿಶ್ವೇಶ್ವರಯ್ಯ ಉಕ್ಕು ಮತ್ತು ಕಬ್ಬಿಣ ಕಾರ್ಖಾನೆ ನಮ್ಮ ನಾಲ್ವಡಿಯವ್ರ ಕಾಲದಲ್ಲಿ ಆದಂಥದ್ದು. ಬೆಂಗಳೂರಿನ ಮೈಸೂರು ಸ್ಯಾಂಡಲ್ ಸೋಪ್ ಅಥವಾ ಸೋಪ್ಸ್ ಆ್ಯಂಡ್ ಡಿಟರ್ಜೆಂಟ್ಸ್ ಶುರುವಾಗಿದ್ದು ಅವ್ರ ಕಾಲದಲ್ಲಿ, ಮತ್ತು ಮೈಸೂರು ಲ್ಯಾಂಪ್ಸ್, ಮೈಸೂರು ಪೇಪರ್ ಮಿಲ್ಸ್ ಮತ್ತು ಮೈಸೂರು ಕೆಮಿಕಲ್ಸ್ ಅವೆಲ್ಲ ಅವ್ರ ಕಾಲದಲ್ಲಿ ಶುರುವಾದಂಥದ್ದು. ಎಲ್ಲಕ್ಕಿಂತ ಭಾಳ ಮುಖ್ಯವಾಗಿ ಶುರುವಾಗಿದ್ದು ಯಾವುದು ಗೊತ್ತಾ ಸ್ನೇಹಿತರೆ? ಶಿವನ ಸಮುದ್ರದ ವಿದ್ಯುತ್ ಉತ್ಪಾದನೆ ಮಾಡುವಂಥ ಪ್ರಾಜೆಕ್ಟು ಅವ್ರ ಕಾಲದಲ್ಲಿ ಶುರುವಾಗಿದ್ದು. ಯಾವಾಗ? 1902. ಅವ್ರಿಗೆ 18 ವರ್ಷ ತುಂಬಿದ್ದು 1902ರಲ್ಲಿ. 1902ರಲ್ಲಿ ಅವರು ರಾಜರಾಗಿ ಅಧಿಕಾರ ಸ್ವೀಕರಿಸಿದ ತಕ್ಷಣ, ಅಂದರೆ ವಯಸ್ಕರಾಗಿ ರಾಜರಾಗಿ ಅಧಿಕಾರ ಸ್ವೀಕರಿಸಿದ ತಕ್ಷಣ ಮಾಡಿದ ಮೊಟ್ಟ ಮೊದಲ ಕೆಲಸ, ಜಾರಿಗೊಳಿಸಿದ ಮೊಟ್ಟ ಮೊದಲ ಯೋಜನೆ, ಇಡೀ ಹಳೆ ಮೈಸೂರು ಭಾಗಕ್ಕೆ ಬೆಳಕು ಕೊಡುವಂಥ ಯೋಜನೆ, ಅದೇ ಶಿವನ ಸಮುದ್ರದ ಜಲವಿದ್ಯುತ್ ಯೋಜನೆ ಸ್ನೇಹಿತರೆ. ಅಷ್ಟು ಮಾತ್ರ ಅಲ್ಲ, 1902ಕ್ಕೆ ಶಿವನ ಸಮುದ್ರದ ಜಲವಿದ್ಯುತ್ ಯೋಜನೆ ಶುರುವಾಗಿ KGF, ಇವತ್ತಿನ ಕೋಲಾರ್ ಗೋಲ್ಡ್ ಫೀಲ್ಡ್ಸ್ ಅಥವಾ ಕೋಲಾರ ಚಿನ್ನದ ಗಣಿ ಏನಿದೆಯಲ್ಲ, ಅಲ್ಲಿಗೆ ವಿದ್ಯುತ್ ಹರಿಯುತ್ತೆ. ಅಲ್ಲಿ ಮೊಟ್ಟ ಮೊದಲು ವಿದ್ಯುತ್ ಬಂದ ಸಂಭ್ರಮ ಆಚರಿಸ್ತಾರೆ. ಆದರೆ ಅದಾಗಿ 3 ವರ್ಷಕ್ಕೆ ಜನಸಾಮಾನ್ಯರಿಗೆ ಅಥವಾ ಸಿವಿಲ್ ಲೈಫ್ಗೆ ವಿದ್ಯುತ್ ಬಂತು. ಎಲ್ಲಿಗೆ? ಇಡೀ ಏಷ್ಯಾದಲ್ಲೇ ಮೊಟ್ಟ ಮೊದಲು ವಿದ್ಯುತ್ ಬಲ್ಬ್ ಬೆಳಗಿದ ನಗರ ಯಾವುದು ಗೊತ್ತಾ? ಒನ್ ಆ್ಯಂಡ್ ಓನ್ಲಿ ಬೆಂಗಳೂರು. ನಮ್ಮ ಬೆಂಗಳೂರು. ಅದು ಇಲ್ಲಿ ನಮ್ಮ ಸಿಟಿ ಮಾರುಕಟ್ಟೆ ಹತ್ತಿರ ಇರುವಂತಹ ಒಂದು ಜಾಗದಲ್ಲಿ ಒಂದು ವಿದ್ಯುತ್ ಬಲ್ಬನ್ನು ಉರಿಸಲಾಯಿತು. ಅದು ರೋಚಕವಾದ ಇತಿಹಾಸ. KGF ಅಂದ ತಕ್ಷಣ ನಾನು ನಿಮಗೆ ಒಂದು ವಿಷಯ ಹೇಳಲೇಬೇಕು ಸ್ನೇಹಿತರೆ. KGFನ ಇತಿಹಾಸ ಭಾಳ ರೋಚಕ, ನಿಮಗೆಲ್ರಿಗೂ ಗೊತ್ತಿದೆ. KGF ಬಗ್ಗೆ ಸಿನಿಮಾ ಕೂಡ ಬಂತು. KGF ಅಂದರೆ ಇವತ್ತಿಗೂ ಜನಕ್ಕೆ ಕುತೂಹಲ. KGFನ ಚಿನ್ನದ ಗಣಿ ಬಗ್ಗೆ ಅನೇಕ ಪುಂಖಾನುಪುಂಖವಾದ ಕಥೆಗಳಿದ್ದಾವೆ. KGFನ ನಿಜವಾದ KGF ಚಿನ್ನದ ಗಣಿಗಳ ಟೂರ್ನ ನಾವು ಈಗ ಒಂದು 6 ವರ್ಷಗಳ ಹಿಂದೆ ಕಲಾಮಾಧ್ಯಮದಲ್ಲಿ ನಾವೇ ಒಂದು 12 ಎಪಿಸೋಡ್ ಮಾಡಿದ್ದೀವಿ, ನೀವು ಅದನ್ನು ಗಮನಿಸ್ಬೋದು. ಆದರೆ KGF ನಿಜಕ್ಕೂ ಯಾವಾಗ ಶುರುವಾಯಿತು, ಯಾರಿಂದ ಶುರುವಾಯಿತು, ಅಲ್ಲಿ ನಡೆದಂಥ ರೋಚಕವಾದ ಘಟನೆಗಳು ಯಾವ್ಯಾವು ಅಂತ ನಿಮಗೆ ಹೇಳ್ಬಿಡ್ತೀನಿ ನಾನು. ಎಲ್ಲರೂ ಅಂದ್ಕೊಂಡಿರೋಂಥ ವಿಚಾರ ಏನು ಅಂತಂದರೆ 1880 ಸುಮಾರಿಗೆ ಜಾನ್ ಟೇಲರ್ ಆ್ಯಂಡ್ ಕಂಪನಿ, ಇಂಗ್ಲೆಂಡ್ನ ಜಾನ್ ಟೇಲರ್ ಆ್ಯಂಡ್ ಕಂಪನಿಯವರು ಅಲ್ಲಿ KGF ಮೈನ್ಸ್ ಶುರು ಮಾಡಿದ್ರು ಅಂತ. ಆದರೆ ಅದು ಶುದ್ಧ ತಪ್ಪದು. 1875 ಸುಮಾರಿಗೆ ಮೈಕಲ್ ಲ್ಯಾವಲೆ ಅಂತನೊಬ್ಬ ಅಥವಾ ಒಬ್ಬ ಸೈನ್ಯಾಧಿಕಾರಿ, ಸೈನ್ಯದಲ್ಲಿದ್ದಂಥವನು, ಆತ ನಿವೃತ್ತಿಯ ನಂತರ ಬಂದು ಬೆಂಗಳೂರಿನಲ್ಲಿ ನೆಲೆಸಿರ್ತಾನೆ. ಬೆಂಗಳೂರಿನಲ್ಲಿ ಎಲ್ಲಿ ನೆಲೆಸಿರ್ತಾನೆ? ಎಸ್, ಅವನ ಹೆಸರಲ್ಲೇ ಲ್ಯಾವಲಿ ಇದೆಯಲ್ಲ, ಲ್ಯಾವಲಿ ರಸ್ತೆ. ಇವತ್ತಿನ ಏನು ಲ್ಯಾವಲಿ ರಸ್ತೆ ಅಂತ ಇದೆಯಲ್ಲ ಸ್ನೇಹಿತರೆ, ಇವತ್ತಿಲ್ಲ ಬಿಡಿ ಲ್ಯಾವಲಿ ರಸ್ತೆ, ಅದನ್ನು ಚೇಂಜ್ ಮಾಡಿ ಸುಬ್ರಾಜು ರಸ್ತೆ ಅಂತ ಚೇಂಜ್ ಮಾಡಿದ್ದಾರೆ. ಆ ಲ್ಯಾವಲಿ ರಸ್ತೆನಲ್ಲಿ ಆತನ ಮನೆ ಇತ್ತು. ಆ ಲ್ಯಾವಲಿ ಅನ್ನುವ ಆತನ ಮನೆ ಇತ್ತು. ಆತ ಒಬ್ಬ ಸೈನ್ಯಾಧಿಕಾರಿ. ಆತನಿಗೆ ಈ ಚಿನ್ನದ ಬಗ್ಗೆ ಬಹಳ ವ್ಯಾಮೋಹ. ಯಾಕಂದರೆ ಈ ಗೋಲ್ಡ್ ರಶ್ ನಡೆದಂಥ ಪ್ರದೇಶ ಇದೆಯಲ್ಲ, ಅದ್ರ ಬಗ್ಗೆ ಆತ ಓದಿದ್ದ, ತಿಳ್ಕೊಂಡಿದ್ದ. ಅಲ್ಲಿ ಅಪಾರ ಪ್ರಮಾಣದ ಚಿನ್ನ ಸಿಕ್ಕಿದ್ರ ಬಗ್ಗೆ ಆತನಿಗೆ ಗೊತ್ತಿತ್ತು. ಆ ಥರದ ಒಂದು ಜಾಗ ಇಲ್ಲಿ ಭಾರತದಲ್ಲಿ ಏನಾದರೂ ಇರ್ಬೋದಾ ಅಂತ ಆತ ತನ್ನ ನಿವೃತ್ತಿಯ ನಂತರ ಕೂತ್ಕೊಂಡು ಓದ್ತಿದ್ದ, ತಿಳ್ಕೊಳ್ಳೋಕೆ ಪ್ರಯತ್ನ ಪಡ್ತಿದ್ದ. ಆ ಸಂದರ್ಭದಲ್ಲಿ, ಅಂದರೆ ಇದೆಲ್ಲ ನಡೀತಾ ಇದೆ ಯಾವ ಕಾಲದಲ್ಲಿ? 1875 ಸುಮಾರಿನಲ್ಲಿ. ಇದೆಲ್ಲ ನಡೀತಿದ್ದಂಥ ಕಾಲದಲ್ಲಿ ಅವನ ಕಣ್ಣಿಗೆ ಬಿದ್ದಿದ್ದು, ಆ ಮೈಕಲ್ ಲ್ಯಾವಲೆ ಕಣ್ಣಿಗೆ ಬಿದ್ದಿದ್ದು ಬ್ರಿಟಿಷರ ಒಂದು ಕಡತ, ಬ್ರಿಟಿಷರ ಒಂದು ಗೆಜೆಟಿಯರು. ಆ ಗೆಜೆಟಿಯರಲ್ಲಿ ಭಾಳ ಸ್ಪಷ್ಟವಾಗಿ ಬರೆಯಲಾಗಿತ್ತು ಏನು ಅಂತಂದರೆ, ಟಿಪ್ಪು ಮತ್ತು ಪಾಂಡ್ಯ ರಾಜರ ಕಾಲದಲ್ಲಿ ಕೋಲಾರ ಮತ್ತು ಕೋಲಾರ ಸುತ್ತಮುತ್ತಲ ಯಾವುದೋ ಒಂದು ಪ್ರದೇಶದಲ್ಲಿ ಚಿನ್ನದ ಗಣಿಗಾರಿಕೆಯನ್ನು ಮಾಡ್ತಿದ್ರು, ಮಣ್ಣಿನಿಂದ ಚಿನ್ನ ತಯಾರಿಸ್ತಿದ್ರು ಅಂತನೂ ಒಂದು ಮಾಹಿತಿ ಈ ಲ್ಯಾವಲಿಗೆ ಸಿಗುತ್ತೆ. ಆತನಿಗೆ ರೋಚಕ ಅನಿಸುತ್ತೆ, ಮೈ ನವಿರೇಳುತ್ತೆ. ನಾನಿರೋದು ಬೆಂಗಳೂರು, ಕೋಲಾರ ಇರೋದು ಇಲ್ಲಿಂದ ಬರೀ ಒಂದು 60 ಕಿಲೋಮೀಟರ್ ದೂರದಲ್ಲಿ, ಹಾಗಾದರೆ ಭಾಳ ಹತ್ತಿರದಲ್ಲೇ ಇದ್ದೀನಿ, ನನಗೊಂದು ಗೋಲ್ಡ್ ರಶ್ ಥರದ ಒಂದು ನಿಧಿ ಯಾಕೆ ಸಿಗಬಾರ್ದು, ನಾನು ಯಾಕೆ ಇಡೀ ದೇಶಕ್ಕೆ ಶ್ರೀಮಂತ ಆಗಬಾರ್ದು ಚಿನ್ನವನ್ನು ಸಂಪಾದಿಸಿ ಅಂತ ಅನ್ಕೋತಾನೆ. ಆತ ಸೀದಾ ಎತ್ತಿನ ಗಾಡಿ ಮಾಡಿಕೊಂಡು ಕೋಲಾರಕ್ಕೆ ಹೋಗ್ತಾನೆ, ಇವತ್ತಿನ KGF ಭಾಗಕ್ಕೆ ಹೋಗ್ತಾನೆ. ಅಲ್ಲಿ ಹೋಗಿ ಒಂದು ಗೆಸ್ಟ್ ಹೌಸ್ನಲ್ಲಿ ಉಳ್ಕೋತಾನೆ, ಅಲ್ಲಿನ ಸ್ಥಳೀಯರನ್ನು ಕರೀತಾನೆ. ಇಲ್ಲಿ ಮಣ್ಣಲ್ಲಿ ಚಿನ್ನ ಸಿಗುತ್ತಂತಲ್ಲ, ನಿಮ್ಗೆ ಏನಾದ್ರು ಮಾಹಿತಿ ಇದೆಯಂತ. ಬಂದಂಥ ಆ ಊರಿನ ಸ್ಥಳೀಯರು ವಾಪಸ್ ಹೋಗ್ತಾರೆ. ವಾಪಸ್ ಹೋಗಿ ಒಂದು ದಿನ ಬಿಟ್ಟು ಮರುದಿನ ಬರ್ತಾರೆ. ಬರೋರು ಬರಿಗೈಯಲ್ಲಿ ಬರಲ್ಲ, ಗಾಡಿಗಳ ತುಂಬ ಯಾವುದೋ ಮಣ್ಣನ್ನು ಹೇರ್ಕೊಂಬರ್ತಾರೆ. ಮಣ್ಣನ್ನು ಹೇರ್ಕೊಂಬಂದು ಈತ ಉಳ್ಕೊಂಡಿದ್ದಂತಹ ಆ ಗೆಸ್ಟ್ ಹೌಸ್ನ ಮುಂದೆ ಸುರಿತಾರೆ. ಸುರಿದಾಗ ಆ ಲ್ಯಾವಲೆ ಬಂದು ನೋಡ್ತಾನೆ. ನೋಡಿ ಅದನಿಗೆ ಆಶ್ಚರ್ಯ ಆಗುತ್ತೆ. ಏನು ಅಂತ ನೋಡಿದಾಗ ಮಣ್ಣಲ್ಲಿ ಏನೋ ಪಳಪಳ ಪಳಪಳ ಪಳ ಅಂತ ಅಲ್ಲಲ್ಲಲ್ಲಿ ಹೊಳಿತಿತ್ತು. ಆತನಿಗೆ ಸಂತೋಷ, ಆಶ್ಚರ್ಯ, ಗಾಬರಿ ಎಲ್ಲೋ ಒಟ್ಟೊಟ್ಟಿಗೆ ಆಯಿತು ಆ ಲ್ಯಾವಲಿಗೆ. ಅವನಿಗೆ ಗೊತ್ತಾಯಿತು, ನಿಜ
ಬ್ರಿಟಿಷರ ಕಡತಗಳಲ್ಲಿ ಬರೆದಿರುವಂಥದ್ದು ಸತ್ಯ, ಈ ಮಣ್ಣಲ್ಲಿ ಚಿನ್ನ ಸಿಗುತ್ತೆ ಅಂತ. ಆತ ತಡ ಮಾಡಲಿಲ್ಲ, ಸೀದಾ ಬ್ರಿಟಿಷ್ ಸರ್ಕಾರಕ್ಕೆ ಪತ್ರ ಬರೆದ, ಲೈಸೆನ್ಸಿಗೆ ಅಪ್ಲೈ ಮಾಡ್ದ. ಮೈಕೆಲ್ ಲ್ಯಾವ್ಲಿ ಲೈಸೆನ್ಸಿಗೆ ಅಪ್ಲೈ ಮಾಡಿ ನನಗೆ ಲೈಸೆನ್ಸ್ ಕೊಡಿ, ನಾನು ಚಿನ್ನದ ಗಣಿಗಾರಿಕೆ ಮಾಡ್ತೀನಿ ಅಂತ ಸರ್ಕಾರ ಕೊಡ್ತು, ಬ್ರಿಟಿಷ್ ಸರ್ಕಾರ ಕೊಡ್ತು, ಅವ್ರಿಗೆ ಲೈಸೆನ್ಸ್ ಕೊಡ್ತು. ಆತ ಚಿನ್ನದ ಗಣಿಗಾರಿಕೆ ಶುರು ಮಾಡ್ದ. ಯಾವ ಥರ ಶುರು ಮಾಡ್ದ? ಅವನು ಹತ್ರ ದೊಡ್ಡ ಮಷಿನರಿ ಇರಲಿಲ್ಲ, ದೊಡ್ಡ ಕಂಪ್ನಿ ಇರಲಿಲ್ಲ, ಅಥವಾ ಅವನ ಹತ್ರ ಬಂಡವಾಳ ಇರಲಿಲ್ಲ. ಆತ ಭಾಳ ಒಂದು ಪುಟ್ಟ ತಂಡ ಕಟ್ಟಿಕೊಂಡು ಸ್ವತಃ ತಾನು ನಿಂತ್ಕೊಂಡು ಗುದ್ಲಿ ಪಿಕಾಸಿ ಈ ಥರ ಒಂದು ಪುಟ್ಟ ತಂಡ ಕಟ್ಕೊಂಡು ಅಗಿಯೋಕ್ಕೆ ಶುರು ಮಾಡ್ದ. ಮಣ್ಣು ಸಿಗ್ತಾ ಹೋಯಿತು. ಆದರೆ 2 ಅಡಿ ಆಳಕ್ಕೆ ಮಣ್ಣು ಹೋದ ನಂತರ ಆತನಿಗೆ ಭ್ರಮನಿರಸನ ಆಯಿತು. 2 ಅಡಿ ಆಳದಿಂದ ಅಲ್ಲಿ ಮಣ್ಣೇ ಇಲ್ಲ, ಇರೋದೆಲ್ಲ ಬರೀ ಬಂಡೆ. ಈಗ ಏನೇ ಮಾಡಿದ್ರು ಆ ಬಂಡೆ ಹೊಡೆದು ಒಳಗಡೆ ಹೋಗಿ ನಾವು ಗಣಿಗಾರಿಕೆ ಮಾಡಬೇಕು, ಆದರೆ ಬಂಡೆ ಕಲ್ಲಲ್ಲೂ ಕೂಡ ಚಿನ್ನ ಇದೆ ಅಂತ ಆತನಿಗೆ ಖಾತ್ರಿ ಆಯಿತು. ಆದರೆ ತನ್ನ ಜೊತೆಗೆ ಯಂತ್ರೋಪಕರಣಗಳಿಲ್ಲ ಅನ್ನೋ ಕಾರಣಕ್ಕೆ ಆತ ಆ ಇಡೀ ಪ್ರಾಜೆಕ್ಟನ್ನು ನಿಲ್ಲಿಸ್ದ, ವಾಪಸ್ ಬಂದ, ತನ್ನ ಮನೆಯಲ್ಲಿ ಕೂತ್ಕೊಂಡ, ಚಿಂತಾಕ್ರಾಂತನಾದ, ಆ ಯೋಜನೆಯನ್ನು ಕೈಬಿಟ್ಟ. ಆದರೆ ಕೋಲಾರ್ ಗೋಲ್ಡ್ ಫೀಲ್ಡ್ಸ್ನ ಕತೆ ಅಲ್ಲಿಗೆ ಮುಗಿಯೋದಿಲ್ಲ. 1880ಕ್ಕೆ ಅಂದರೆ ಸರಿಯಾಗಿ ಈ ಮೈಕೆಲ್ ಲ್ಯಾವ್ಲೆ KGFನ ಲೈಸೆನ್ಸನ್ನು ಪಡ್ಕೊಂಡಂಥ 5 ವರ್ಷದ ನಂತರ ಜಾನ್ ಟೇಲರ್ ಆ್ಯಂಡ್ ಕಂಪನಿ ಬ್ರಿಟಿಷ್ ಸರ್ಕಾರಕ್ಕೆ ಮತ್ತೆ ಅರ್ಜಿ ಹಾಕುತ್ತೆ ಲೈಸೆನ್ಸ್ ಕೊಡಿ ಅಂತ. ಆದರೆ ಬ್ರಿಟಿಷ್ ಸರ್ಕಾರ ಹೇಳುತ್ತೆ ಇಲ್ಲ ನಾವು 20 ವರ್ಷಕ್ಕೆ ಲ್ಯಾವ್ಲಿನವ್ರು ಕೊಟ್ಬಿಟ್ಟಿದ್ದೀವಿ ಅಂತ. ಸೊ ಆ ಜಾನ್ ಟೇಲರ್ ಆ್ಯಂಡ್ ಕಂಪನಿ ಲ್ಯಾವ್ಲಿನ ಹುಡ್ಕೊಂಬರುತ್ತೆ. ಲ್ಯಾವ್ಲಿಗೂ ಮತ್ತು ಆ ಜಾನ್ ಟೇಲರ್ ಕಂಪ್ನಿಗೂ ಮಾತುಕತೆಯಾಗಿ ಲೈಸೆನ್ಸ್ನ ಮಾರಾಟ ಆಗುತ್ತೆ ಲ್ಯಾವ್ಲಿಯಿಂದ ಜಾನ್ ಟೇಲರ್ ಆ್ಯಂಡ್ ಕಂಪ್ನಿಗೆ. ಆ ಜಾನ್ ಟೇಲರ್ ಆ್ಯಂಡ್ ಕಂಪ್ನಿ ಒಬ್ಬ ದೊಡ್ಡ ಉದ್ಯಮಿ, ಆತ ಇಂಗ್ಲೆಂಡ್ನವನು. ಆತ ಒಂದು ದೊಡ್ಡ ತಂಡ ಕಟ್ಕೊಂಡು ಕೆಲವು ಆ ಕಾಲದಲ್ಲಿ ಇದ್ದಂತಹ ಸುಧಾರಿತ ಕೆಲವು ಯಂತ್ರೋಪಕರಣಗಳನ್ನು ತಗೊಂಡು ಹೋಗಿ ಇವತ್ತಿನ KGFನಲ್ಲಿ ಆತ ಗಣಿಗಾರಿಕೆಯನ್ನು ಶುರು ಮಾಡಿದ್ದಷ್ಟೇ ಅಲ್ಲ ಸ್ನೇಹಿತರೆ, ಅಲ್ಲಿಂದ ಬ್ರಿಟಿಷ್ನವರು ಈ ದೇಶದಲ್ಲಿ ಇರುವವರೆಗೂ ಅಂದರೆ 1880ರಿಂದ 1947ರವರೆಗೆ 67 ವರ್ಷ ನಿರಂತರವಾಗಿ ಅವರು ಬ್ರಿಟಿಷರು ಚಿನ್ನವನ್ನು ತೆಗೆದು ಸಂಸ್ಕರಣ ಮಾಡಿ ಆ ಕೋಟ್ಯಾಂತರ ರೂಪಾಯಿ ಚಿನ್ನವನ್ನು ಇಂಗ್ಲೆಂಡಿಗೆ ಸಾಗಿಸಿದ್ರು. ಸ್ವತಂತ್ರ ನಂತರ ಕೂಡ KGFನಲ್ಲಿ ಭಾರತೀಯರು ಗಣಿಗಾರಿಕೆ ಅಂದರೆ ಭಾರತದ ಕಂಪ್ನಿ ಕೋಲಾರ್ ಗೋಲ್ಡ್ ಫೀಲ್ಡ್ಸ್ KGF ಗಣಿಗಾರಿಕೆ ಮಾಡ್ತಿತ್ತು. ಆದರೆ ಒಟ್ಟಾರೆ 1880ರಿಂದ 110 ವರ್ಷಗಳ ಕಾಲ ಗಣಿಗಾರಿಕೆ ನಡೆದು ಇನ್ನು ಆ ಮಣ್ಣಲ್ಲಿ ಚಿನ್ನದ ಅಂಶ ಕಮ್ಮಿ ಆಯಿತು. ಇನ್ನು ಇಲ್ಲಿ ಚಿನ್ನ ತೆಗೆದು ಪ್ರಾಸೆಸಿಂಗು ಕೂಡ ಸಾಲಲ್ಲ ಅಂತ ಹೇಳಿ ಅದನ್ನು ಶಾಶ್ವತವಾಗಿ ನಿಲ್ಲಿಸಲಾಯಿತು KGFನ. ಇದು ಒಟ್ಟಾರೆ KGFನ ಇತಿಹಾಸ. ಈ ಲ್ಯಾವ್ಲೆ ರಸ್ತೆ ಇದೆಯಲ್ಲ, ಲ್ಯಾವ್ಲೆ ರಸ್ತೆ, ಆ ಲ್ಯಾವ್ಲೆ ರಸ್ತೆಯಲ್ಲಿ 3 ಎಕರೆ ಜಾಗದಲ್ಲಿ ಆ ಮೈಕೆಲ್ ಲ್ಯಾವ್ಲೆ ಮನೆ ಇತ್ತು. ತುಂಬ ಸುಂದರವಾದಂಥ ಲ್ಯಾವ್ಲೆ ಮ್ಯಾನ್ಷನ್ನು. ಅದರ ಹೆಸರೇನು ಗೊತ್ತಾ? ಉರ್ಗಮ್ ಹೌಸ್ ಅಂತ. ಉರ್ಗಮ್ ಹೌಸ್ ಅಂತ ಯಾಕೆ ಕರೀತಾರೆ ಅಂತಂದರೆ ನಿಮಗೆ ಗೊತ್ತಿರ್ಬೋದು, ನಾವು ಕಲಾಮಾಧ್ಯಮದಲ್ಲಿ ಕೂಡ ಹಿಂದೆ ತೋರಿಸಿದ್ವಿ. ಉರಿಗಮ್ ಅಂತ ಹೇಳಿ ಒಂದು ಊರಿದೆ. ಉರ್ಗಮ್ ಅಂತ ಹೇಳಿ ಒಂದು ರೈಲ್ವೆ ಸ್ಟೇಷನ್ ಸ್ಟಾಪ್ ಕೂಡ ಇದೆ. ಆ ರೈಲ್ವೆ ಸ್ಟಾಪ್ ಯಾಕಿದೆ ಅಂತಂದರೆ ಉರಿಗಮ್ ಬ್ಲಾಕ್ ಅಥವಾ ಉರಿಗಮ್ ಮೈನ್ಸ್ ಅಥವಾ ಉರಿಗಮ್ ಶಾಫ್ಟ್ ಇದೆಯಲ್ಲ, KGFನಲ್ಲಿ ಚಿನ್ನ ತೆಗಿತಾ ಇದ್ದಂಥ 4-5 ಚಿನ್ನದ ಗಣಿಗಳಲ್ಲಿ ಅದು ಕೂಡ ಬಹಳ ಪ್ರಮುಖವಾದದ್ದು. ಮೈಕೆಲ್ ಲ್ಯಾವ್ಲೆ ತನ್ನ ಹತ್ರ ಇದ್ದಂತಹ ಆ ಲೈಸೆನ್ಸನ್ನು ಇವರಿಗೆ ಜಾನ್ ಟೇಲರ್ ಆ್ಯಂಡ್ ಕಂಪ್ನಿಗೆ ಮಾರಿದ್ದಕ್ಕೆ ಮತ್ತು ಜಾನ್ ಟೇಲರ್ ಆ್ಯಂಡ್ ಕಂಪ್ನಿಗೆ ಮಾರೋಕ್ಕೆ ಮೊದಲು ತಾನು ಒಂದು ಸಣ್ಣ ಮಟ್ಟದಲ್ಲಿ ಚಿನ್ನದ ಗಣಿಗಾರಿಕೆ ಮಾಡಿದ್ದಕ್ಕೆ ಬಂದಂಥ ಲಾಭದಲ್ಲಿ ಮಾಡ್ಕೊಂಡಿದ್ದಂತಹ ಮನೆ ಆ 3 ಎಕರೆ ಮನೆ ಬೆಂಗಳೂರಿನ ಹೃದಯ ಭಾಗದಲ್ಲಿ. ಇವತ್ತಿನ UB ಸಿಟಿ ಏನು UB ಸಿಟಿ ಸೆಂಟ್ರ್ ಇದೆಯಲ್ಲ, ಅದು ನಮ್ಮ ಮೈಕೆಲ್ ಲ್ಯಾವ್ಲೆಯ ಮನೆ. ಆ 3 ಎಕರೆ ಮನೆ ಆಗಿತ್ತು ಅಂತ ನಾವೆಲ್ಲರೂ ಗಮನಿಸಬೇಕಾಗಿರೋದು. ಅಷ್ಟು ಮಾತ್ರ ಅಲ್ಲ, ಮೈಕೆಲ್ ಲ್ಯಾವ್ಲೆಯ ಮನೆ ಹೆಸರು ಊರಿಗಮ್ ಹೌಸ್ ಅಂತ ಹೇಳಿ. UB ಸಿಟಿ ಪಕ್ಕದಲ್ಲೇ ಅದಕ್ಕೆ ಅಟ್ಯಾಚ್ಡ್ ಆಗಿ ಕಟ್ಟಿರುವಂತಹ ಅಪಾರ್ಟ್ಮೆಂಟ್ 1ರ ಫ್ಲ್ಯಾಟ್ನ ಹೆಸರೇನು ಗೊತ್ತಾ? ಉರಿಗಮ್ ಹೌಸ್ ಅಂತಾನೆ. ಮೈಕೆಲ್ ಲ್ಯಾವ್ಲೆಯ ಮೇಲಿನ ಗೌರವಕ್ಕೋಸ್ಕರ ಅವರು ಒಂದು ಫ್ಲ್ಯಾಟ್ಗೆ ಉರ್ಗಮ್ ಹೌಸ್ ಅಂತ ಕೂಡ ಹೆಸರಿಟ್ಟಿದ್ದಾರಂತೆ. ಇದಿಷ್ಟು ಒಟ್ಟಾರೆ ಮೈಕೆಲ್ ಲ್ಯಾವ್ಲೆ ಮತ್ತು ಜಾನ್ ಟೇಲರ್ ಆ್ಯಂಡ್ ಕಂಪನಿಯ ಕಥೆ ಚರಿತ್ರೆ. ಅದು ಒಂದು ಭಾಗ. ಆದರೆ ಈಗ ಭಾಳ ಮುಖ್ಯವಾಗಿ ಮತ್ತೆ ನಾವು ಮೈಸೂರು ಸಂಸ್ಥಾನಕ್ಕೆ ನಾಲ್ವಡಿಯವ್ರ ಕಥೆಗೆ ವಾಪಸ್ ಬರೋಣ. 1800ರಲ್ಲಿ ಹಾಗಾದರೆ ಅಲ್ಲಿ ಅಧಿಕೃತವಾಗಿ ಜಾನ್ ಟೇಲರ್ ಆ್ಯಂಡ್ ಕಂಪನಿಯಿಂದ ಗಣಿಗಾರಿಕೆ ಶುರುವಾಯಿತು KGFನಲ್ಲಿ. ಆದರೆ 1902ಕ್ಕೆ ನಾಲ್ವಡಿಯವರು ಶಿವನ ಸಮುದ್ರದಲ್ಲಿ ಹೈಡ್ರೋ ಪವರ್ ಪ್ರಾಜೆಕ್ಟನ್ನು ಶುರು ಮಾಡಿ, ಅಂದರೆ ಜಲವಿದ್ಯುತ್ ಯೋಜನೆಯನ್ನು ಶುರು ಮಾಡಿ KGFಗೆ ಮೊಟ್ಟ ಮೊದಲು ವಿದ್ಯುತ್ ಕಳಿಸಿದ್ರಲ್ಲ. ಇಡೀ ಏಷ್ಯಾದಲ್ಲೇ ಮೊದಲ ಈ ವಿದ್ಯುತ್ ಯೋಜನೆ ಅದು. ಇಡೀ ಏಷ್ಯಾದಲ್ಲಿ ನೋಡಿ, ಇವತ್ತು ನಾವು ಮಾತಾಡ್ತೀವಿ ಚೀನಾ, ಏಷ್ಯಾ ಖಂಡದ ಒಂದು ಭಾಗ, ಅಲ್ಲಿ ಕರೆಂಟೇ ಇಲ್ಲ, ಜನ ಇನ್ನು ದೊಂದಿ ಹಿಡ್ಕೊಂಡು ದೀಪ ಹಿಡ್ಕೊಂಡು ನೋಡ್ತಿರೋ ಕಾಲದಲ್ಲಿ ಇಲ್ಲಿ ಭಾರತದಲ್ಲಿ, ಅದು ದಕ್ಷಿಣ ಭಾರತದಲ್ಲಿ, ಕರ್ನಾಟಕದಲ್ಲಿ, ಹಳೆ ಮೈಸೂರು ಭಾಗದಲ್ಲಿ ವಿದ್ಯುತ್ ಉತ್ಪಾದನೆ ಆಗ್ತಾಯಿತ್ತು ಅಂತ ಅನ್ನೋದು ನಾವು ಎಷ್ಟು ಪ್ರಗತಿಪರರಾಗಿದ್ವಿ ಒಂದು ಕಾಲದಲ್ಲಿ ಅಂತ ಅನ್ನೋದನ್ನು ತೋರಿಸುತ್ತೆ. 1902ರಲ್ಲಿ ಹಾಗೆ ಬ್ಲಫ್ ಅಥವಾ ಶಿವನ ಸಮುದ್ರದಲ್ಲಿ ವಿದ್ಯುತ್ ತಯಾರಾಗಿ KGF ಗಣಿಗಳಿಗೆ ಹೋಗಿ ಅಲ್ಲಿಗೆ ಚಿನ್ನ ತೆಗೆಯುವ ವೇಗ ಜಾಸ್ತಿ ಆಯಿತು. ಹಾಗಾದರೆ 1800ರಿಂದ 1902ವರೆಗೂ ಆ 22 ವರ್ಷ ಜಾನ್ ಟೇಲರ್ ಆ್ಯಂಡ್ ಕಂಪನಿ ಹೇಗೆ ಚಿನ್ನ ಮೇಲ್ಕೆತ್ತಾ ಇದ್ರು ಅಂತ ಅನ್ನೋದು ಇನ್ನೂ ರೋಚಕವಾದ ವಿಚಾರ. ಜಾನ್ ಟೇಲರ್ ಆ್ಯಂಡ್ ಕಂಪನಿ
ವಿದ್ಯುತ್ ಇಲ್ಲದೆ ಇರೋ ಕಾಲದಲ್ಲಿ ಬಳಸ್ತಾ ಇದ್ದಿದ್ದು ಉಗಿ ಯಂತ್ರಗಳನ್ನು, ಅಂದರೆ ಸ್ಟೀಮ್ ಇಂಜಿನ್ಗಳನ್ನು ಬಳಸ್ತಿದ್ರು. ನಿಮ್ಗೆ ಗೊತ್ತಿರ್ಬೋದು ಒಂದು ಮೈನ್ಸ್ ಹೇಗೆ ಕೆಲಸ ಮಾಡುತ್ತೆ ಅಂತ. ಅವರು ಮೇಲೆ ಕೆತ್ತಲ್ಲ, ಆಳಕ್ಕೆ ಹೋಗ್ತಾರೆ. ಒಂದಷ್ಟು ಅಗಲ, ಒಂದಷ್ಟು 100 ಅಡಿಗಳಷ್ಟು ತೋಡ್ಕೊಂಡು ಒಂದು ಬಾವಿ ಥರ ಮಾಡಿ ಒಳಗಡೆ ಹೋಗ್ತಾರೆ. ಎಡಕ್ಕೆ ಬಲಕ್ಕೆ ಹಾರಿಜಾಂಟಲ್ ಆಗಿ ಓಡಾಡೋಕ್ಕೆ ಶುರು ಮಾಡ್ತಾರೆ. ಸೊ ಈ ಥರ ಆಗಿ ಅಂದರೆ ಭೂಮಿ ಒಳಗಡೆ ಅನೇಕ ರಸ್ತೆಗಳು, ನಗರಗಳು ಇತ್ಯಾದಿ ಇರುವಂತಹ ಒಂದು ವ್ಯವಸ್ಥೆ ಮಾಡ್ಕೋತಾರೆ ಒಳಗಡೆ. ಅದು ಗಣಿ ಹೇಗೆ ಕೆಲಸ ಮಾಡುತ್ತೆ ಅಂತ ಅನ್ನೋದಕ್ಕೆ ಒಂದು ನೀಲನಕ್ಷೆ ನಿಮಗೆ. ಹಾಗಾಗಿ ಒಂದ್ಸಲ ಒಳಗಡೆ ಹೋಗಿ 100 ಅಡಿ ಆಳದಿಂದ ತೆಗೆದಂತಹ ಆ ಕಲ್ಲು, ಮಣ್ಣು ಇದನ್ನೆಲ್ಲ ತುಂಬಿ ಮೇಲಕ್ಕೆ ಕಳಿಸೋಕೆ ಜಾನ್ ಟೇಲರ್ ಆ್ಯಂಡ್ ಕಂಪ್ನಿ ಬಳಸ್ತಾ ಇದ್ದಿದ್ದು ಉಗಿ ಯಂತ್ರಗಳನ್ನು. ಇವಾಗ ಹೇಗೆ ನಮ್ಮಲ್ಲಿ ಉಗಿ ಬಂಡಿಗಳಿದ್ವಲ್ಲ, ಅಂದರೆ ನೀರನ್ನು ತುಂಬ ಬಿಸಿ ಮಾಡಿ ಆ ಉಗಿ ಆಚೆ ಬಂದು ಹೇಗೆ ಒಂದು ರೈಲೇ ಓಡ್ತಿತ್ತಲ್ಲ ಜನರನ್ನು ತುಂಬಿಕೊಂಡು ಅಥವಾ ಗೂಡ್ಸ್ ತುಂಬಿಕೊಂಡು, ಅದೇ ಸಿಸ್ಟಮ್ನ ಜಾನ್ ಟೇಲರ್ ಆ್ಯಂಡ್ ಕಂಪ್ನಿ KGF ಮೈನ್ಸಲ್ಲಿ ಬಳಸ್ತಾಯಿದ್ರು. ಆದರೆ ಅದು ಬಹಳನೇ ವೆಚ್ಚದಾಯಕ ಆಗಿತ್ತು ಮತ್ತು ಜೊತೆಗೆ ತುಂಬಾ ಅಪಾಯಕ್ಕೆ ಎಡೆ ಮಾಡುವಂಥ ಕೆಲಸ ಕೂಡ ಆಗಿತ್ತು. ಅನೇಕ ಅವಘಡಗಳಾಗ್ತಿತ್ತು, ಪ್ರಾಣಹಾನಿಗಳಾಗ್ತಿತ್ತು. ಆಮೇಲೆ ಅಪ್ಪಿತಪ್ಪಿ ಆ ಆಳದಲ್ಲಿ ತೋಡಬೇಕಾದ್ರೆ ನೀರು ಬಂದರೆ ಅದನ್ನು ಮೇಲಕ್ಕೆ ಶಿಫ್ಟ್ ಮಾಡೋಕ್ಕೆ ಸಮಯ ಹಿಡಿತಿತ್ತು. ಹಾಗಾಗಿ ಅನೇಕ ಜನ ಮುಳುಗಿ ಸತ್ತು ಬಿಡ್ತಿದ್ರು. ಈ ಎಲ್ಲವನ್ನು ಗಮನಿಸಿ ಜಾನ್ ಟೇಲರ್ ಆ್ಯಂಡ್ ಕಂಪ್ನಿಗೆ ಒಂದು ಯೋಚನೆ ಬಂತು, ಇದಕ್ಕೆ ಯಾಕೆ ವಿದ್ಯುತ್ ಇಲ್ಲಲ್ಲ? ಮೈಸೂರು ಮಹಾರಾಜರ ಮುಂದೆ ಒಂದು ಪ್ರಪೋಸಲ್, ಒಂದು ಪ್ರಸ್ತಾವನೆ ಬರುತ್ತೆ. ನೀವು ವಿದ್ಯುತ್ತನ್ನು ತಯಾರಿಸಿ ನಮ್ಮ KGF ಗಣಿಗೆ ಸಪ್ಲೈ ಮಾಡಿದ್ದೆ ಆದರೆ ನಿಮಗೆ ಒಂದು ಒಳ್ಳೆ ಮೊತ್ತದ ರಾಯಲ್ಟಿ ನಾವು ಕೊಡ್ತೀವಿ, ಜೊತೆಗೆ ವಿದ್ಯುತ್ತನ್ನು ಕೂಡ ಒಳ್ಳೆಯ ಮೊತ್ತಕ್ಕೆ ಖರೀದಿಸ್ತೀವಿ ಅಂತ ಹೇಳಿ ಒಪ್ಕೊಳ್ತಾರೆ. ಈ ಜಾನ್ ಟೇಲರ್ ಈ ಪ್ರಾಜೆಕ್ಟ್ ಪ್ರಪೋಸಲನ್ನು ಕೊಟ್ಟಿದ್ದು ಆವತ್ತಿನ ದಿವಾನರಾಗಿದ್ದಂಥ ಶೇಷಾದ್ರಿ ಅಯ್ಯರ್ ಅವ್ರಿಗೆ. ಯಾಕಂದರೆ 1900ರ ಸಮಯಕ್ಕೆ ಈ ಪ್ರಾಜೆಕ್ಟು ದಿವಾನ್ ಶೇಷಾದ್ರಿ ಅಯ್ಯರ್ ಮುಂದೆ ಬರುತ್ತೆ. ಹಾಗಾಗಿ ದಿವಾನ್ ಶೇಷಾದ್ರಿ ಅಯ್ಯರ್ ಮತ್ತು ಆಗಿನ್ನೂ ಬರೀ 16 ವರ್ಷದ ಬಾಲಕ ಆಗಿದ್ದಂತಹ ನಾಲ್ವಡಿಯವರ ತಾಯಿ ಕೆಂಪನಂಜಮ್ಮಣ್ಣಿ ಇಬ್ಬರೂ ಸೇರಿ ಆ ಪ್ರಾಜೆಕ್ಟನ್ನು ನೋಡ್ತಾರೆ, ಒಪ್ಕೊಳ್ತಾರೆ. ಶೇಷಾದ್ರಿ ಅಯ್ಯರ್ ಅವರ ಸಹಿ ಆ ಪ್ರಾಜೆಕ್ಟ್ ಮೇಲಿದೆ. 1902ರಲ್ಲಿ ವಿದ್ಯುತ್ ಶುರುವಾಯಿತು, KGFಗೆ ಹರಿಯೋಕ್ಕೆ ಶುರುವಾಯಿತು. ಆದರೆ ವಿದ್ಯುತ್ ತಯಾರಾಯಿತು, KGFಗೆ ಕಳಿಸೋದು ಹೇಗೆ ವಿದ್ಯುತ್ತನ್ನು? ಅವಾಗ ನಮಗಿನ್ನೂ ವಿದ್ಯುತ್ ಟ್ರಾನ್ಸ್ಮಿಷನ್, ಎಲೆಕ್ಟ್ರಿಸಿಟಿ ಟ್ರಾನ್ಸ್ಮಿಷನ್ ತಂತ್ರಜ್ಞಾನ ಗೊತ್ತಿರಲಿಲ್ಲ. ಆಗ ನಾಲ್ವಡಿಯವರು ಕರೆಸ್ಕೊಂಡಿದ್ದು ಅಮೇರಿಕಾದ ಪ್ರತಿಷ್ಠಿತ ಕಂಪನಿ GE, ಜನರಲ್ ಎಲೆಕ್ಟ್ರಿಕ್ ಕಂಪನಿಯ ಇಂಜಿನಿಯರ್ಗಳನ್ನು ಕರೆಸ್ಕೊಂಡು ಇಲ್ಲಿ ಅದಕ್ಕೆ ಬೇಕಾದಂತಹ ವಿದ್ಯುತ್ ಸರಬರಾಜು ವ್ಯವಸ್ಥೆಯನ್ನು ರೂಪಿಸ್ಕೊಂಡ್ರು ನಾಲ್ವಡಿ ಕೃಷ್ಣರಾಜ ಒಡೆಯರವರು. ವಿದ್ಯುತ್ KGF ತಲುಪಿತು. KGF ತಲುಪಿ ಅಲ್ಲಿ ಚಿನ್ನದ ಉತ್ಪಾದನೆ, ಚಿನ್ನದ ಅದಿರನ್ನು ಮೇಲೆತ್ತುವ ಕೆಲಸ 100 ಪಟ್ಟು ಜಾಸ್ತಿ ಆಯಿತು. ಅಲ್ಲಿಂದ ಇಂಗ್ಲೆಂಡ್ಗೆ ಅತಿ ವೇಗವಾಗಿ ಚಿನ್ನ ಕೂಡ ಹೋಗೋಕ್ಕೆ ಶುರುವಾಯಿತು ಅಂತ ಅನ್ನೋದು ಇದಕ್ಕೆ ನಾವು ನೋವು ಪಡಬೇಕಾ, ಸಂತೋಷ ಪಡಬೇಕಾ, ನಂಗೆ ಅರ್ಥ ಆಗದೇ ಇರೋಂಥ ವಿಚಾರ. KGF ಚಿನ್ನದ ಗಣಿ ಮತ್ತು ಮಹಾರಾಜರ ನಡುವೆ ಒಂದು ಒಳ್ಳೆ ಒಪ್ಪಂದ ಇತ್ತು. ತೆಗೆದಂತಹ ಚಿನ್ನದಲ್ಲಿ 5% ಚಿನ್ನ ಅಥವಾ ಅದಕ್ಕೆ ಸಮನಾದಂತಹ ಹಣ ರಾಜರಿಗೆ, ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅವರ ಬೊಕ್ಕಸಕ್ಕೆ ತಲುಪ್ತಿತ್ತು. ಅಷ್ಟು ಮಾತ್ರ ಅಲ್ಲ, ವಿದ್ಯುತ್ ಬಿಲ್ ಅಂದರೆ ವಿದ್ಯುತ್ತನ್ನು ಬಹಳ ಒಳ್ಳೆಯ ಬೆಲೆಯಲ್ಲಿ ಜಾನ್ ಟೇಲರ್ ಆ್ಯಂಡ್ ಕಂಪನಿ ಖರೀದಿ ಮಾಡ್ತಿತ್ತು. ಸೊ ಹಾಗಾಗಿ 2 ಆದಾಯಗಳು ಒಟ್ಟೊಟ್ಟಿಗೆ ನಾಲ್ವಡಿಯವರ ಖಜಾನೆ ಅಥವಾ ಮೈಸೂರು ಸಂಸ್ಥಾನದ ಖಜಾನೆ ತಲುಪ್ತಿತ್ತು. ಅದು ಅಗ್ರಿಮೆಂಟ್ ಆಗಿತ್ತು. ಆದರೆ ಈ ವಿದ್ಯುತ್ತು KGFಗೆ ತಲುಪಬೇಕಾದಾಗ ಮಾಡ್ಕೊಂಡಿದ್ದಂತಹ ಅಗ್ರಿಮೆಂಟಲ್ಲಿ ಒಂದು ಕ್ಲಾಸ್ ಇತ್ತು. ಯಾವುದೇ ಕಾರಣಕ್ಕೂ ವರ್ಷದ ಯಾವ ದಿನವೂ ವಿದ್ಯುತ್ತು ನಿಲ್ಲೋ ಹಾಗಿಲ್ಲ. ವರ್ಷದ 365 ದಿನ ಕೂಡ ವಿದ್ಯುತ್ ಬರಬೇಕು KGFಗೆ. ಇದರಲ್ಲಿ ಏನಾದ್ರು ತಪ್ಪಿದರೆ ಸಂಸ್ಥಾನದವರು ದಂಡ ಕಟ್ಟಬೇಕಾಯಿತು ಜಾನ್ ಟೇಲರ್ ಆ್ಯಂಡ್ ಕಂಪ್ನಿಗೆ. ರಾಜರು ಅಂದ್ಕೊಂಡ್ರು, ನಮ್ಮ ಕಾವೇರಿ ಮೈದುಂಬ ಹರಿತಾಳೆ, ನಮಗೆ ಇಲ್ಲಿ ನೀರಿನ ಸಮಸ್ಯೆ ಬರುತ್ತೆ, ನಮಗೆ ಇಲ್ಲಿ ವಿದ್ಯುತ್ ಉತ್ಪಾದನೆ ಸಮಸ್ಯೆ ಬರುತ್ತೆ ಅಂತ. ಆದರೆ ದುರಾದೃಷ್ಟವಶಾತ್ ಇವರು 1902ರಲ್ಲಿ ಈ ಒಪ್ಪಂದಕ್ಕೆ ಸಹಿ ಹಾಕಿದ 2-3 ವರ್ಷದಲ್ಲಿ ತೀವ್ರ ಬರ ಬರುತ್ತೆ, ನದಿ ಬತ್ತು ಹೋಗುತ್ತೆ, ನದಿಯ ಹರಿವು ಕಡಿಮೆ ಆಗುತ್ತೆ, ವಿದ್ಯುತ್ ಉತ್ಪಾದನೆ ನಿಂತು ಹೋಗುತ್ತೆ. ಆಗ ಜಾನ್ ಟೇಲರ್ ಆ್ಯಂಡ್ ಕಂಪನಿ ಮಹಾರಾಜರಿಗೆ ದೊಡ್ಡ ಮೊತ್ತದ ದಂಡ ಹಾಕ್ತಾರೆ. ಮಹಾರಾಜರು ವಿಧಿ ಇಲ್ಲದೆ ಕಟ್ಟಬೇಕಾಗತ್ತೆ. ಹೀಗಾದಾಗ ಮಹಾರಾಜರಿಗೆ ತುಂಬ ಬೇಸರ ಆಗುತ್ತೆ. ಏನಿದು, ನಮಗೆ ಆದಾಯ ಬರುತ್ತೆ ನಮ್ಮ ಬೊಕ್ಕಸಕ್ಕೆ, ನಮ್ಮ ಜನರಿಗೆ ಒಳ್ಳೇದು ಮಾಡ್ಬೋದು ಅಂತಂದರೆ ನಾವು ದಂಡ ಕಟ್ತಾ ಇದ್ದೀವಲ್ಲ ಒಂದು ಕಾರ್ಪೊರೇಟ್ ಕಂಪ್ನಿಗೆ ಅಂತ ಹೇಳಿ ಅವ್ರಿಗೆ ಬೇಜಾರಾಯಿತು. ದಿವಾನರುಗಳ ಜೊತೆ ಚರ್ಚೆ ಮಾಡಿದರು. ಆಗ ಈ ಮೈಸೂರು ಸಂಸ್ಥಾನದ ಮುಖ್ಯ ಇಂಜಿನಿಯರ್ ಆಗಿದ್ದು ನಮ್ಮ ಒನ್ ಆ್ಯಂಡ್ ಓನ್ಲಿ ಸರ್ ಎಂ ವಿಶ್ವೇಶ್ವರಯ್ಯನವರು. 1912ರಲ್ಲಿ ಅವರು ದಿವಾನರಾದರು, ಅದು ಬೇರೆ ವಿಚಾರ. ಅದಕ್ಕೆ ಮೊದಲು ವಿಶ್ವೇಶ್ವರಯ್ಯನವರು ಚೀಫ್ ಇಂಜಿನಿಯರ್. ನಾನು ನಿಮ್ಗೆ ಆಗಲೇ ಕೂಡ ಹೇಳಿದ್ದೆ. ನಾವು ಯಾಕೆ KRS ಅಥವಾ ಕಾವೇರಿ ನದಿಗೆ ನಾವೊಂದು ಅಣೆಕಟ್ಟು ಕಟ್ಟಬಾರ್ದು ಅಂತ ಯೋಜನೆ ಮಾಡ್ತಾರೆ. ಈಗ ಹೇಗೆ ಅಣೆಕಟ್ಟುಗಳನ್ನು ಕಟ್ಟಬೇಕಾದ್ರೆ ವಿವಾದಗಳಿದ್ದಾವೆ, ಅಂತಾರಾಜ್ಯ ಗಡಿಗಳ ಸಮಸ್ಯೆಗಳು ಅಥವಾ ಅಂತಾರಾಜ್ಯ ವಿವಾದಗಳು ಹೇಗಿರ್ತವೆ, ಆಗಲೂ ಅದೇ ಪರಿಸ್ಥಿತಿ ಇತ್ತು. ಈ ಒಂದು ಅಕ್ಷರ ಆಗದ ಹಾಗೆ ಮದ್ರಾಸ್ ಪ್ರೆಸಿಡೆನ್ಸಿ ಇದಕ್ಕೆ ಬಹಳ ದೊಡ್ಡ ಆಕ್ಷೇಪ ಆಯ್ತತ್ತೆ, ವಿರೋಧ ಮಾಡುತ್ತೆ, ವಿವಾದ ಸೃಷ್ಟಿ ಮಾಡುತ್ತೆ. ನೀವು ಮೈಸೂರು ಬಳಿ ಕಾವೇರಿ ನದಿಗೆ ಅಣೆಕಟ್ಟು ಕಟ್ಕೊಂಡು ನಮಗೆ ನೀರು ನಿಂತು ಹೋಗುತ್ತೆ, ತೊಂದರೆ ಆಗುತ್ತೆ ಅಂತ ಅನೇಕ ವರ್ಷಗಳ ಕಾನೂನು ಹೋರಾಟ ನಡೆಸಿ ಮಹಾರಾಜರು ಅಣೆಕಟ್ಟು ಕಟ್ಟಲೇಬೇಕು ಅಂತ ಹೇಳಿ ಅಣೆಕಟ್ಟನ್ನು ಶುರು ಮಾಡ್ತಾರೆ. ಹಾಗೆ KRS, ಇವತ್ತಿನ KRS ಅಥವಾ ಕೃಷ್ಣರಾಜ ಸಾಗರ ಡ್ಯಾಮು, ಕನ್ನಂಬಾಡಿ ಕಟ್ಟೆಯ ಕೆಲಸ ಶುರುವಾಗಿದ್ದು 1911ಕ್ಕೆ. ಸರ್ ಎಂ ವಿಶ್ವೇಶ್ವರಯ್ಯನವರು ಈ ರಾಜ್ಯದ ಮೈಸೂರು ಸಂಸ್ಥಾನದ ಮುಖ್ಯ ಇಂಜಿನಿಯರ್ ಆಗಿದ್ದಂತಹ ಕಾಲದಲ್ಲಿ ನಾಲ್ವಡಿಯವರ ಪ್ರೋತ್ಸಾಹ ಬೆಂಬಲದ ಮೂಲಕ ಅಂತ ಅನ್ನೋದು ನಾವು ನೆನಪಿಡಲೇಬೇಕಾದಂಥ ವಿಚಾರ. 1911ಕ್ಕೆ ಶುರುವಾಯಿತು.
ಆದರೆ ತೊಂದರೆ ಆಗಿದೆ ಎಲ್ಲಿ ಗೊತ್ತಾ, 1916-17ರಲ್ಲಿ KRS ನಿರ್ಮಾಣ ಆಗೋಕ್ಕೆ ಶುರುವಾದ 5 ವರ್ಷಗಳ ನಂತರ ತೀವ್ರವಾದ ಹಣಕಾಸಿನ ಮುಗ್ಗಟ್ಟು, ಆರ್ಥಿಕ ಮುಗ್ಗಟ್ಟು ಬರುತ್ತೆ. ಬ್ರಿಟಿಷ್ ಸರ್ಕಾರ ಯಾವುದೇ ಕಾರಣಕ್ಕೂ ನಾವು ಹಣ ಅಥವಾ ಆರ್ಥಿಕ ಸಹಾಯ ಮಾಡಲ್ಲ ಅಂದಾಗ ಮಹಾರಾಜರು ಮತ್ತು ದಿವಾನರು ಚರ್ಚೆ ಮಾಡ್ತಾರೆ. ಈ ಪ್ರಾಜೆಕ್ಟ್ ಮುಗಿದಿದ್ದೇ ಆಯಿತು ಅಂದರೆ ನಾವು ಇದಕ್ಕೆ ಮಾಡುವಂತಹ ಸಾಲ 1 ವರ್ಷ 2 ವರ್ಷದಲ್ಲಿ ತೀರಿ ಹೋಗುತ್ತೆ, ನಾವು ಹಾಗಾಗಿ ಸಾಲ ಮಾಡೋದು ಸೂಕ್ತ ಅಂತ ಚರ್ಚೆ ಮಾಡ್ತಾರೆ. ಆಗ ನಾಲ್ವಡಿಯವರು, ಅವರ ತಾಯಿ, ಅವರ ಪತ್ನಿ ಮತ್ತು ತಮ್ಮ ಸಂಸ್ಥಾನದಲ್ಲಿ ಇದ್ದಂತಹ ಖಜಾನೆಯಲ್ಲಿದ್ದಂತಹ ಚಿನ್ನ, ಬೆಳ್ಳಿ, ವಜ್ರ, ಪಚ್ಚೆ, ಹವಳ, ಆ ರೀತಿಯ ದೊಡ್ಡ ಏನೇನು ಅವ್ರ ಹತ್ರ ಬಳಿ ಆಭರಣಗಳಿತ್ತು, ಎಲ್ಲ ಆಭರಣಗಳನ್ನು ಆವತ್ತಿನ ಬಾಂಬೆ ಪ್ರೆಸಿಡೆನ್ಸಿಯ ಇಂಪೀರಿಯಲ್ ಬ್ಯಾಂಕ್ನಲ್ಲಿ ಅಡಮಾನ ಮಾಡ್ತಾರೆ. 1916-17ರಲ್ಲಿ ಎಷ್ಟು ಗೊತ್ತಾ, ಸುಮಾರು 45 ಲಕ್ಷ ರೂಪಾಯಿಗಳಿಗೆ. ಸುಮ್ಮನೆ ಇಮ್ಯಾಜಿನ್ ಮಾಡಿ, 1916-17 ಅಂದರೆ ಇವತ್ತಿಗೆ 110 ವರ್ಷಗಳ ಹಿಂದೆ 45 ಲಕ್ಷ ರೂಪಾಯಿಗಳ ಬೆಲೆ ಏನು 100 ಕೋಟಿ ಇರಲಿಕ್ಕಿಲ್ವ? ಹಾಗೆ ಸುಮಾರು 100 ಕೋಟಿ ರೂಪಾಯಿಗಳ ಸಾಲವನ್ನು ಇವತ್ತಿನ ಲೆಕ್ಕಕ್ಕೆ ತಂದು KRS ಅಣೆಕಟ್ಟೆಯ ಕೆಲಸವನ್ನು ಮುಂದುವರಿಸಿದ್ದು ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅಂತನ್ನುವಂಥ ನಾಲ್ವಡಿ ಭೂಪ, ಮನೆ ದೀಪ. ಇದಕ್ಕೆ ಭಾಳ ಜನ ಆಕ್ಷೇಪ ಇರ್ತಾರೆ. ಸೋಷಿಯಲ್ ಮೀಡಿಯಾಗಳಲ್ಲಿ ಇಂಥ ವಿಡಿಯೋಗಳು ಬಂದು ಕೂಡಲೇ ಕೇಳ್ತಾರೆ, ಇದಕ್ಕೆ ಏನಪ್ಪ ದಾಖಲೆ, ಎಲ್ಲಿದೆ ತೋರಿಸು ಅಡಮಾನದ ಚೀಟಿ ಅಂತ. ಆದರೆ ಅದು ರಾಜರುಗಳು ಮತ್ತು ಬಾಂಬೆಯ ಬ್ಯಾಂಕ್ ಮಧ್ಯೆ ನಡೆದಂಥ ಒಂದು ವ್ಯವಹಾರ. ಹಾಗಾಗಿ ಅದಕ್ಕೆ ದಾಖಲೆ ಇದೆ, ಭಾಳ ಸ್ಪಷ್ಟವಾದ ದಾಖಲೆ ಇದೆ. ಯಾವುದು ಅಂತಂದರೆ, ಆವತ್ತಿನ ಮೈಸೂರು ರೆಪ್ರೆಸೆಂಟೇಟಿವ್ ಅಸೆಂಬ್ಲಿ 1881 ಕಾಲಕ್ಕೆ ಮೈಸೂರಿನಲ್ಲಿ ಪ್ರಜಾಪ್ರತಿನಿಧಿಗಳ ಸಭೆ ಇತ್ತು. ಭಾಳ ಮುಖ್ಯವಾಗಿ ನೆನ್ಪಿಟ್ಕೋಬೇಕು. ಇಡೀ ಭಾರತದಲ್ಲಿ ಮೊಟ್ಟ ಮೊದಲು ಪ್ರಜಾಪ್ರಭುತ್ವದ ಶಾಸನ ಸಭೆಯನ್ನು ರೂಪಿಸಿದ್ದು ಮೈಸೂರೇ 1881ರಲ್ಲಿ. ಹಾಗಾಗಿ 1916-17 ಸಮಯದಲ್ಲೂ ಕೂಡ ಪ್ರಜಾಪ್ರತಿನಿಧಿ ಸಭೆ ಪ್ರತಿ ವರ್ಷ ದಸರಾದಲ್ಲಿ ನಡೀತಿತ್ತು. ಆ ಸಭೆಯಲ್ಲಿ ಆವತ್ತಿನ ಮೈಸೂರು ದಿವಾನರು ಎದ್ದು ನಿಂತು ಭಾಷಣ ಮಾಡ್ತಾರೆ. ನಾವು ಹೀಗೆ 45 ಲಕ್ಷ ರೂಪಾಯಿಗಳನ್ನು ಇಲ್ಲೊಂದು ಅಣೆಕಟ್ಟು ಕಟ್ಟಲಿಕ್ಕೆ ಅಂತ ಹೇಳಿ ಸಾಲ ಮಾಡಿದ್ದೇವೆ, ಹಾಗಾಗಿ ಬೊಕ್ಕಸ ಈಗ ಸಾಲದಲ್ಲಿದೆ ಅಂತ ಕೂಡ ಹೇಳಿದಂಥ ದಾಖಲೆ MRA ಏನಂತಾರೆ ಮಿನಿಟ್ಸ್ ಆಫ್ ಮೀಟಿಂಗಲ್ಲಿ ಇದೆ, ಅದನ್ನು ಗಮನಿಸ್ಬೋದು ನೀವು. ಸೊ ಈ ಥರದ್ದು ಜೊತೆಗೆ ಬ್ರಿಟಿಷ್ ದಾಖಲೆಗಳಲ್ಲಿ ಕೂಡ ಇದೆ ಅವರು ಸಾಲ ಮಾಡಿದಂಥದ್ದು. ಮಹಾರಾಜರು ಯೋಚನೆ ಮಾಡಿದ ಹಾಗೆ 1924ರಲ್ಲಿ KRS ಅಣೆಕಟ್ಟಿನ ಮೊದಲ ಹಂತ ಮುಗಿಯುತ್ತೆ. 3ನೇ ಅಥವಾ ಕೊನೆಯ ಹಂತ 1936 ಹೊತ್ತಿಗೆ ಮುಗಿಯುತ್ತೆ KRS ನಿರ್ಮಾಣ. ಆಗ ನೀರಾವರಿ ಅಂದರೆ ವಿದ್ಯುತ್ತು, ಯಾಕೆ ಜಾನ್ ಟೇಲರ್ ಆ್ಯಂಡ್ ಕಂಪ್ನಿಯವರು ನೀವು ಸರಿಯಾಗಿ ವಿದ್ಯುತ್ ಕೊಡಲ್ಲ ಅಂತ ದಂಡ ಹಾಕ್ತಾ ಇದ್ದಂತಹ ಪರಿಸ್ಥಿತಿಗಳು ನಿಂತು ಹೋಗಿ ನೀರು ಕಂಟ್ರೋಲ್ಡಾಗಿ ಬಂದು ಶಿವನ ಸಮುದ್ರದಲ್ಲಿ ವಿದ್ಯುತ್ ನಿರಂತರವಾಗಿ ಉತ್ಪಾದನೆಯಾಗಿ ಜಾನ್ ಟೇಲರ್ ಆ್ಯಂಡ್ ಕಂಪ್ನಿಗೆ ಸಪ್ಲೈ ಆಗ್ತಿತ್ತು. ರಾಜ್ಯಕ್ಕೆ ಅಪಾರವಾದಂತಹ ಹಣ ಚಿನ್ನದ ರಾಯಲ್ಟಿ ರೂಪದಲ್ಲಿ, ಜೊತೆಗೆ ವಿದ್ಯುತ್ ಬಿಲ್ ರೂಪದಲ್ಲಿ ಬರ್ತಾಯಿತ್ತು. ಮಹಾರಾಜರು ಅದೇ ನೀರನ್ನು ಮಂಡ್ಯ, ಮೈಸೂರು ಮತ್ತು ಹಾಸನದ ಕೆಲವು ಭಾಗಗಳಿಗೆ ಬೆಳೆಯೋಕ್ಕೆ ಅಂತ ಕೊಟ್ಟರು. ನಿಮಗೆ ಗೊತ್ತಿದೆ, ಇವತ್ತು ಮಂಡ್ಯ, ಮೈಸೂರು ಮತ್ತು ಹಾಸನದ ಕೆಲವು ಭಾಗಗಳು ಭತ್ತದ ಕಣಜಗಳು, ಕಬ್ಬು ಬೆಳೆಯುವಂಥ ಪ್ರದೇಶ, ನೀರಾವರಿ ಪ್ರದೇಶ, ಹಚ್ಚ ಹಸಿರಾಗಿರೋ ಪ್ರದೇಶ. ಆ ಭಾಗಗಳಿಗೆ ನೀರು ಉಣಿಸಿದ್ದು ಕೂಡ ಇದೇ KRS ಅಣೆಕಟ್ಟೆಯಿಂದ. ಆ ಮೂಲಕ ಒಂದು ಕಡೆಯಿಂದ KGF ಕಡೆಯಿಂದ ಎರಡೆರಡು ಆದಾಯ, ಒಣಭೂಮಿಯಾಗಿದ್ದಂತಹ ಮೈಸೂರು, ಮಂಡ್ಯ ಭಾಗದ ಜನ ನೀರಾವರಿ ಬಂದ ಕಾರಣಕ್ಕೆ ಅವೆಲ್ಲವೂ ಭತ್ತದ ಗದ್ದೆಗಳಾಗಿ ಪರಿವರ್ತನೆಯಾಗಿ ಹೆಚ್ಚಿನ ತೆರಿಗೆ ಬಂದಂತಹ ಆದಾಯ ಎಲ್ಲವೂ ಸೇರಿ ಅವರು ಒತ್ತೆ ಇಟ್ಟಿದ್ದಂತಹ ತಮ್ಮ ಪತ್ನಿ, ತಮ್ಮ ಹಾಗೂ ತನ್ನ ತಾಯಿಯ ಒಡವೆಗಳನ್ನು ಬಿಡಿಸ್ತಾರೆ ನಾಲ್ವಡಿ ಕೃಷ್ಣರಾಜ ಒಡೆಯರವರು. ನೋಡಿ, ಎಂಥ ದೊಡ್ಡ ರಿಸ್ಕನ್ನು ಆ ಕಾಲದಲ್ಲಿ ರಾಜರು ತೊಗೊಂಡಿದ್ದಾರೆ. ತೊಗೋಬೇಕಿರಲಿಲ್ಲ. ಹೇಗಾದರೂ ಇರಿ ನೀವು ಪ್ರಜೆಗಳು, ನಮಗೇನಾಗಬೇಕು. ನೀವು ಗಮನಿಸಿ, ಕರ್ನಾಟಕದ ಕೆಲವು ಭಾಗಗಳಿಗೆ ಹೋಗಿ, ನಾನು ಹೆಸರು ಹೇಳಿದ್ರೆ ಕೆಲವ್ರಿಗೆ ಬೇಜಾರಾಗುತ್ತೆ, ಆದರೆ ಈ ರಾಜ್ಯದ ಕೆಲವು ಭಾಗಗಳಿಗೆ ನಾನಂತೂ ಹಳ್ಳಿ ತಿರುಗಿದ್ದೀನಿ. ನೀವು ಹೋಗಿ ನೋಡಿ, ಇವತ್ತಿಗೂ ಅಲ್ಲೆಷ್ಟೋ ಊರುಗಳಲ್ಲಿ ಸರಿಯಾದ ರಸ್ತೆ ಇಲ್ಲ, ಶಿಕ್ಷಣ ವ್ಯವಸ್ಥೆ ಇಲ್ಲ, ನೀರಾವರಿ, ಕುಡಿಯೋ ನೀರಿಗೆ 1 ತಿಂಗಳ ನೀರು ಬರೋಲ್ಲ, ನೈರ್ಮಲೀಕರಣ ಅಂತೂ ಇಲ್ಲವೇ ಇಲ್ಲ. ಯಾಕೆ ಇವೆಲ್ಲ ಪರಿಸ್ಥಿತಿಗಳಂದರೆ, ಅವರನ್ನು ಆಳಿದ ರಾಜರುಗಳು ಇಂಥದ್ದು ಯಾವ್ದಾದ್ರು ಪ್ರಾಜೆಕ್ಟ್ ಮಾಡಿದ್ರ, ಶಿಕ್ಷಣ ಸಂಸ್ಥೆ ಕಟ್ಟಿದ್ದು, ನೀರಾವರಿ ಪ್ರಾಜೆಕ್ಟ್ ಮಾಡಿದ್ದು, ಒಂದು ಇಂಡಸ್ಟ್ರಿ ಹಾಕಿದ್ದು, ಅಂಥ ಉದಾಹರಣೆಗಳನ್ನು ತುಂಬ ಹುಡುಕಿದ್ರು ಎಲ್ಲೋ ಅಪರೂಪಕ್ಕೊಂದು ಕಾಣುತ್ತೆ ಹೊರತು ಬಹುತೇಕ ಕಾಣೋದೇ ಇಲ್ಲ. ಈಗ KRS ಅಣೆಕಟ್ಟೆಯಿಂದ ನೀರು ಹರಿದು ಬರುತ್ತೆ. ಎಷ್ಟು ಎಕರೆಗಳಿಗೆ ಗೊತ್ತಾ? 4.5 ಲಕ್ಷ ಎಕರೆ ಭೂಮಿಗೆ KRSನಿಂದ ಇವತ್ತಿಗೆ ನೀರು ಬರುತ್ತೆ. ರೈತರು ಹರ್ಷ ವ್ಯಕ್ತಪಡಿಸ್ತಾರೆ. ಜೊತೆಗೆ ಅದು ಅಂತಾರಾಜ್ಯ ನೀರಿನ ವಿವಾದಗಳಿಗಂತೂ ಸದಾ ತುಂಬ ಬಿಸಿಯಾದ ಚರ್ಚೆಯ ವಿಷಯ. ಅದೇನು ಬೇಕಾದರೂ ಇರಲಿ. ಇದು ಒಟ್ಟಾರೆ ನಾಲ್ವಡಿಯವರು ನೀರಾವರಿ ವಿಚಾರದಲ್ಲಿ ಮಾಡಿದಂತಹ, ಜೊತೆಗೆ KGFಗೆ ವಿದ್ಯುತ್ ಕೊಡೋ ಮೂಲಕ ಈ ನಾಡನ್ನು ಬೆಳಗಿದಂತಹ ಮಹಾನುಭಾವ. KGFಗೆ ವಿದ್ಯುತ್ ಕೊಟ್ಟು ಉಳಿದ ವಿದ್ಯುತ್ತು ಇಡೀ ಮೈಸೂರು ಸಂಸ್ಥಾನಕ್ಕೆ ಆಗೋಷ್ಟಿತ್ತು. ಸೊ ಹಾಗಾಗಿ ಅವರು ಬೆಂಗಳೂರಿಗೆ ಮೊಟ್ಟ ಮೊದಲು 1905ರಲ್ಲಿ ಮೊದಲ ವಿದ್ಯುತ್ ದೀಪ ಬೆಳಗ್ತು. ಆನಂತರ ಎಲ್ಲ ಮನೆಗಳಿಗೆ, ಅರಮನೆಗಳಿಗೆ, ದಿವಾನರ ಮನೆಗಳಿಗೆ, ಬ್ರಿಟಿಷ್ ಆಫೀಸರ್ಸ್ಗಳ ಮನೆಗಳಿಗೆ, ಆನಂತರ ಸಾರ್ವಜನಿಕರಿಗೂ ಕೂಡ ವಿದ್ಯುತ್ ದೀಪ ಬರ್ತಾ ಹೋಯಿತು. ಇವತ್ತಂತೂ ನಾವು ವಿದ್ಯುತ್ ಇಲ್ಲದೆ ಬದುಕೋಕ್ಕೆ ಆಗಲ್ಲ ಅನ್ನೋ ಮಟ್ಟಿಗೆ ನಾವೆಲ್ಲರೂ ತಲುಪಿದ್ದೀವಿ. ಇದು ವಿದ್ಯುತ್ತು ಈ ನಾಡಿಗೆ ಬಂದಂತಹ ಇತಿಹಾಸ.
ಕೈಗಾರಿಕೆಗಳ ಬಗ್ಗೆ ಮಾತನಾಡಬೇಕು ಅಂತಂದರೆ ಇವತ್ತು ನೀವು ಗಮನಿಸಿರ್ತೀರಿ, ಭದ್ರಾವತಿಯ ಕಬ್ಬಿಣ ಮತ್ತು ಉಕ್ಕು ಕಾರ್ಖಾನೆ ಅದು ಮಹಾರಾಜರ ದೂರದೃಷ್ಟಿಯ ಫಲವಾಗಿ ರೂಪುಗೊಂಡಂಥದ್ದು. ಯಾಕಂದರೆ ಆವತ್ತಿನ ಕೆಮ್ಮಣ್ಣಗುಂಡಿ ಮತ್ತು ಕುದುರೆಮುಖ ಭಾಗದಲ್ಲಿ ಸಿಗ್ತಿದ್ದಂತಹ ಆ ಕಬ್ಬಿಣದ ಅದಿರೇನಿತ್ತು ಅದನ್ನು ತೆಗೆದು ನಾವು ಅದರಲ್ಲಿ ಕಬ್ಬಿಣ ಮತ್ತು ಉಕ್ಕನ್ನು ತಯಾರಿಸಿ ಇಲ್ಲಿನ ಸ್ಥಳೀಯ ಬಳಕೆ ಮತ್ತು ಅದನ್ನು ರಫ್ತು ಎಕ್ಸ್ಪೋರ್ಟ್ ಕೂಡ ಮಾಡಬಹುದು ಅಂತನ್ನುವ ದಿವಾನರ ಸಲಹೆಯನ್ನು ಪರಿಗಣಿಸಿ ಅವರು ಭದ್ರಾವತಿ ಐರನ್ ಓರ್ ಫ್ಯಾಕ್ಟ್ರಿ ಮಾಡಿದರು, ಪೇಪರ್ ಮಿಲ್ ಮಾಡಿದರು. ಬೆಂಗಳೂರಲ್ಲಿ ಮೈಸೂರು ಸ್ಯಾಂಡಲ್ ಇವತ್ತಿಗೂ ಇದೆ, ನೆನೆಸ್ಕೋಬೇಕು ಎಲ್ಲರೂ. ಈ ಥರ ನೂರಾರು ಕಂಪ್ನಿಗಳು. ಆದರೆ ನಮ್ಮ ಆಡಳಿತ ವ್ಯವಸ್ಥೆಯ ದುರವಸ್ಥೆ ಏನು ಗೊತ್ತಾ, ಕಬ್ಬಿಣಕ್ಕೆ ಯಾವತ್ತೂ ಡಿಮ್ಯಾಂಡ್ ಕಡಿಮೆ ಆಗಲ್ಲ. ದೊಡ್ಡ ದೊಡ್ಡ ಪ್ರೈವೇಟ್ ಕಂಪ್ನಿಗಳು, ಜಿಂದಾಲ್ ಥರದ ಕಂಪ್ನಿಗಳು, ಟಾಟಾ ಥರದ ಕಂಪ್ನಿಗಳು ಬೆಳೀತಾನೆ ಇದ್ದಾವೆ. ಆದರೆ ನಮ್ಮಲ್ಲಿ ರಾಜಕಾರಣಿಗಳ ದುರಾಡಳಿತ, ಅಧಿಕಾರಿಗಳ ದುರಾಡಳಿತ ಕಾರಣಕ್ಕೆ ಅದು ಇವತ್ತು ಮುಚ್ಚೋ ಸ್ಥಿತಿಗೆ ಬಂದಿದೆ. ಆಮೇಲೆ ಪೇಪರ್ ಮಿಲ್ಲು ಪೇಪರ್ಗೆ ಯಾವತ್ತಾದರೂ ಡಿಮ್ಯಾಂಡ್ ಕಡಿಮೆ ಆಗುತ್ತಾ? ಖಾಸಗಿ ಪೇಪರ್ ಮಿಲ್ಗಳು ದುಡ್ಡು ಮಾಡ್ತಿದ್ದಾವೆ, ಆದರೆ ಮೈಸೂರು ಪೇಪರ್ ಮಿಲ್ ಯಾವತ್ತೋ ಇತಿಹಾಸದ ಪುಟಕ್ಕೆ ಸರಿದೇ ಹೋಯಿತು. ಯಾಕೆ ಇವೆಲ್ಲ ಯೋಚನೆ ಮಾಡಬೇಕಾದಂತಹ ವಿಚಾರ ಮೈಸೂರು ಮಹಾರಾಜರ ವಿಚಾರದಲ್ಲಿ. ಈ ಕೈಗಾರಿಕೆಗಳ ವಿಚಾರಕ್ಕೆ ಬಂದಾಗ ನಾವು ನಾಲ್ವಡಿಯವ್ರನ್ನ ಮತ್ತೊಂದು ವಿಚಾರಕ್ಕೆ ಸ್ಮರಿಸಲೇಬೇಕು. ಅದು HAL ಸಂಸ್ಥೆ ಬೆಂಗಳೂರಿನಲ್ಲಿ ನೆಲೆಯೂರಕ್ಕೆ ಅವ್ರು ಕೊಟ್ಟಂತಹ ಕೊಡುಗೆ ಕಾರಣಕ್ಕೆ. ಬರೀ HAL ಅಲ್ಲ ಸ್ನೇಹಿತರೆ, 1940ರಲ್ಲಿ ಅಂದರೆ ಸ್ವತಂತ್ರ ಬರೋಕ್ಕೆ 7 ವರ್ಷಗಳಿಗೆ ಮೊದಲು ಮತ್ತು ನಾಲ್ವಡಿಯವರು ತೀರಿಕೊಳ್ಳುವ ವರ್ಷ ವಾಲ್ಚಂದ್ ಹೀರಾಚಂದ್ ಅಂತನ್ನುವ ಒಬ್ಬ ಉದ್ಯಮಿ ಆವತ್ತಿನ ದಿವಾನರಾಗಿದ್ದಂತಹ ಸರ್ ಮಿರ್ಜಾ ಇಸ್ಮಾಯಿಲ್ ಅವ್ರಿಗೆ ಒಂದು ಮನವಿ ಕೊಡ್ತಾರೆ, ನಾವು ಬೆಂಗಳೂರಿನಲ್ಲಿ ಒಂದು ವಿಮಾನದ ಕಾರ್ಖಾನೆ ಹಾಕಬೇಕು, ನಮಗೇನಾದ್ರು ಸಹಾಯ ಮಾಡ್ಬೋದಂತ. ಎಂಥ ಒಳ್ಳೆ ವಿಚಾರ ಅಂತ ಹೇಳಿ ಶೇಷಾದ್ರಿಯವರವರು ಅದನ್ನು ನಾಲ್ವಡಿಯವ್ರ ಗಮನಕ್ಕೆ ತರ್ತಾರೆ. ನಾಲ್ವಡಿಯವರು ಹಿಂದೆ ಮುಂದೆ ಯೋಚನೆ ಮಾಡಿದೆ ಆ ವಾಲ್ಚಂದ್ ಹೀರಾಚಂದ್ ಅವ್ರಿಗೆ ಇವತ್ತಿನ HAL ಇದೆಯಲ್ಲ, ಇಂದಿರಾನಗರದ ಹತ್ರ HAL, ಆ ಜಾಗನ ಉಚಿತವಾಗಿ ಕೊಡ್ತಾರೆ. ಜೊತೆಗೆ ವಿದ್ಯುತ್ತು, ನೀರು ಇದನ್ನೆಲ್ಲವನ್ನೂ ಕೊಡ್ತಾರೆ ಆ ಸಂಸ್ಥೆ ಶುರು ಮಾಡೋಕ್ಕೆ. ಆನಂತರ ಆ HALನ ಅಡಿಪಾಯ, ಅವತ್ತು HAL ಅಂತ ಹೆಸರಿಲ್ಲ, ಬೇರೆ ಹೆಸರಿತ್ತು. ಆದರೆ ಆ ವಿಮಾನ ಕಾರ್ಖಾನೆ ಇಲ್ಲಿ ಬೆಂಗಳೂರಿನಲ್ಲಿ ಶುರುವಾದ ಕಾರಣಕ್ಕೆ ಮುಂದೆ ಬೆಂಗಳೂರು ವೈಮಾನಿಕ ನೆಲೆಯ ಕೇಂದ್ರ. ಇಸ್ರೋ ಬಂತು, NAL ಬಂತು, ಬೇರೆ ಬೇರೆ DRDO ಬಂತು. ಈ ಥರದ ಅನೇಕ ಸಂಸ್ಥೆಗಳು ಇಲ್ಲಿ ಬಂದು ನೆಲೆ ಊರೋಕ್ಕೆ ಕಾರಣಕರ್ತರಾಗಿದ್ದು ಅವತ್ತಿನ ನಾಲ್ವಡಿಯವರು ಬೆಂಗಳೂರಿಗೆ ಕೊಟ್ಟಂತಹ ಆ ಕೊಡುಗೆಯ ಮೂಲಕ. 1964ರಲ್ಲಿ ನೆಹರು ಅವರು ಪ್ರಧಾನಿಯಾಗಿದ್ದಾಗ HAL ಆ ಸಂಸ್ಥೆಯನ್ನು ನ್ಯಾಷನಲೈಸ್ ಮಾಡಿದ್ರು, ಅಂದರೆ ರಾಷ್ಟ್ರೀಕರಣ ಮಾಡಿದ್ರು, ತುಂಬ ದೊಡ್ಡದಾಗಿ ಬೆಳೆಸಿದ್ರು. ಅದು ಇನ್ನೊಂದು ವಿಷಯ, ಅದು ಸ್ವತಂತ್ರ ನಂತರದ ಕತೆ. ಸೊ ಇದು ನಾಲ್ವಡಿಯವರ ಕೊಡುಗೆ ಕೈಗಾರಿಕೆಗಳ ಅಭಿವೃದ್ಧಿಗೆ. ಹೀಗೆ ನಾಲ್ವಡಿಯವರು ಕೈಗಾರಿಕೆಗಳ ಅಭಿವೃದ್ಧಿಗೆ, ದುಡಿಯುವ ಜನರ ಕೈಗೆ ಉದ್ಯೋಗ ಕೊಡೋಕ್ಕೋಸ್ಕರ ನಿರಂತರವಾಗಿ ಶ್ರಮಿಸಿದ್ದು ಈ ನಾಡನ್ನು ಅಥವಾ ಈ ದೇಶವನ್ನು ಆಳಬೇಕಾದ ಪ್ರತಿಯೊಬ್ಬ ನಾಯಕನಿಗೂ ಪಾಠ ಆಗಬೇಕಾಗಿರೋಂಥ ವಿಚಾರ. ಯಾಕಂದರೆ ಅವ್ರು ನೋಡಿ ಎಷ್ಟೊಳ್ಳೆ ಕೆಲಸ ಮಾಡಿದ್ದಾರೆ. ಓದುವ ಮನಸ್ಸಿಗೆ ಶಿಕ್ಷಣ, ಅದು ಪ್ರಾಥಮಿಕ ಶಾಲೆ ಇರ್ಬೋದು ಅಥವಾ ವಿಶ್ವವಿದ್ಯಾಲಯ ಇರ್ಬೋದು. ದುಡಿಯುವ ಕೈಗಳಿಗೆ ಕೆಲಸ, ಅದು ಕೃಷಿಯ ರೂಪದಲ್ಲೂ ಇರ್ಬೋದು ಅಥವಾ ಫ್ಯಾಕ್ಟ್ರಿಗಳ ರೂಪದಲ್ಲೂ ಇರ್ಬೋದು. ಮತ್ತು ಬಹಳ ಮುಖ್ಯವಾಗಿ ಬ್ಯಾಂಕ್ಗಳನ್ನು ಶುರು ಮಾಡಿದ್ರು ಅವರು. ನೀವು ಓದ್ತೀರಿ, ದುಡಿತೀರಿ, ರೈತರಾಗಿ ದುಡಿತಿರೋ ಅಥವಾ ಇಂಡಸ್ಟ್ರಿಗಳಲ್ಲಿ ದುಡಿತಿರೋ ಗೊತ್ತಿಲ್ಲ, ಆದರೆ ದುಡ್ದದ್ದನ್ನು ಇಟ್ಕೋಬೇಕು ಅಂತ ಹೇಳಿ ಅವರು ಆ ಕಾಲದಲ್ಲೇ ಸ್ಟೇಟ್ ಬ್ಯಾಂಕ್ ಆಫ್ ಮೈಸೂರನ್ನು ಶುರು ಮಾಡಿದ್ರು ನಮ್ಮ ನಾಲ್ವಡಿ ಕೃಷ್ಣರಾಜ ಒಡೆಯರ್. ಇವತ್ತು ನೋಡಿ ಅದು SBI ಆಗಿ ಕೂತಿದೆ, ಮೈಸೂರು ಬ್ಯಾಂಕ್ ಸರ್ಕಲ್ ವಿಶ್ವಪ್ರಸಿದ್ಧ. ಈ ಥರ ಸಮಗ್ರವಾಗಿ, ಅಂದರೆ ಒಬ್ಬ ಮನುಷ್ಯ ಒಂದು ನಾಡಿನ ವಿಕಾಸಕ್ಕಾಗಿ ಸಮಗ್ರವಾದ ಯೋಜನೆಗಳನ್ನು ರೂಪಿಸಿದ್ದು ನಮ್ಮ ನಾಲ್ವಡಿ ಕೃಷ್ಣರಾಜ ಒಡೆಯರ್. ಅಷ್ಟು ಮಾತ್ರ ಅಲ್ಲ, ಇನ್ನೊಂದು ವಿಚಾರಕ್ಕೆ ಬರೋಣ. ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್, ನೀವು ಯಶವಂತಪುರ ಅಥವಾ ಮಲ್ಲೇಶ್ವರಂ ಕಡೆ ಹೋಯಿತು ಅಂದರೆ ನಿಮ್ಮನ್ನು ಭವ್ಯವಾಗಿ ಸ್ವಾಗತಿಸುತ್ತೆ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ ಅಥವಾ ಭಾರತೀಯ ವಿಜ್ಞಾನ ಸಂಸ್ಥೆ ಅಂತನ್ನುವ ಆ ಬೋರ್ಡ್. ಸ್ನೇಹಿತರೆ, ಭಾರತೀಯ ವಿಜ್ಞಾನ ಸಂಸ್ಥೆಗೆ 371 ಎಕರೆ 11 ಗುಂಟೆ ಭೂಮಿಯನ್ನು ಉಚಿತವಾಗಿ ದಾನ ಕೊಟ್ಟಿದ್ದು ಯಾರು? ದ ಒನ್ ಆ್ಯಂಡ್ ಓನ್ಲಿ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಮತ್ತು ಅವರ ತಾಯಿ ಕೆಂಪನಂಜಮ್ಮಣ್ಣಿ. ಅದ್ರ ಕಥೆ ಭಾಳ ಸರಳ. JRD ಟಾಟಾ, ನಮ್ಮ JRD ಟಾಟಾ ಇದ್ದಾರಲ್ಲ, ಜಮ್ಶೆಡ್ಜಿ ಟಾಟಾ, ಈ ನಾಡು, ಈ ದೇಶ ಕಂಡಂತಹ ದಾರ್ಶನಿಕ ಉದ್ಯಮಿ. ನೋಡಿ, ಸಂತರಲ್ಲಿ ದಾರ್ಶನಿಕರು ಇರ್ತಾರೆ, ಅದೇ ಉದ್ಯಮಿಗಳಲ್ಲಿ ದಾರ್ಶನಿಕರು ಇರೋದು ಬಹಳ ಅಪರೂಪ. ಅಂದರೆ ಒಂದು ದೇಶ ಹೇಗಿರಬೇಕು ಅಂತ ಕಂಪ್ನಿಗಿಂತಲೂ ಹೆಚ್ಚಾಗಿ ದೇಶದ ಬಗ್ಗೆ ಚಿಂತೆ ಮಾಡುವಂತಹ ಉದ್ಯಮಿಗಳಿರಬೇಕು ಒಂದು ನಾಡಿಗೆ. ತಾನು ತನ್ನ ಸ್ವಾರ್ಥ, ತಾನು ನಂಬರ್ 1 ಶ್ರೀಮಂತ, ತಾನು ನಂಬರ್ 2 ಶ್ರೀಮಂತ, ತನ್ನ ವೆಲ್ತು ಇಡೀ ಜಗತ್ತಿಗೆ ನಂಬರ್ 1 ಅಂತ ಹೇಳ್ಕೊಳ್ಳೋದ್ರಿಗಿಂತ ಭಾಳ ಮುಖ್ಯವಾಗಿ ಈ ದೇಶ ಯಾವ ಸ್ಥಾನದಲ್ಲಿದೆ, ಈ ದೇಶದ ಜನ ಯಾವ ಸ್ಥಾನದಲ್ಲಿದ್ದಾರೆ, ಇಲ್ಲಿ ದುಡಿಯೋರು ಯಾವ ಸ್ಥಾನದಲ್ಲಿದ್ದಾರೆ, ಅದನ್ನು ತರೋಕ್ಕೆ ಹೋರಾಟ ಮಾಡೋ ನಿಜವಾದ ಉದ್ಯಮಿ. ಹಾಗಾಗಿ ಆ ಥರದ ಉದ್ಯಮಿಗಳು ಹೆಚ್ಚಾಗಲಿ ಈ ನಾಡಲ್ಲಿ ಅಂತ ಕೇಳ್ಕೊತಾ JRD ಟಾಟಾ ಅವ್ರ ಕತೆಗೆ ಹೋಗೋಣಂತೆ. JRD ಟಾಟಾ ತನ್ನ ಸಂಸ್ಥೆ, ತನ್ನ ಟಾಟಾ ಸಂಸ್ಥೆ ದೊಡ್ಡ ಸಂಸ್ಥೆ ಆಗೋಕ್ಕಿಂತಲೂ ಅಂತ ಯೋಚನೆ ಮಾಡೋಕ್ಕಿಂತಲೂ ಭಾಳ ಮುಖ್ಯವಾಗಿ ಈ ದೇಶ ನಿಜಕ್ಕೂ ಕೈಗಾರಿಕೆಯ ಬೆಳವಣಿಗೆಯಲ್ಲಿ ತುಂಬ ದೊಡ್ಡ ಮಟ್ಟಿಗೆ ಹೋಗಬೇಕು, ದುಡಿಯುವ ಜನಕ್ಕೆ ಕೆಲಸ ಸಿಗಬೇಕು ಮತ್ತು ಇಲ್ಲಿ ಹೊಸ ಹೊಸ ಇನೋವೇಷನ್ಸು, ಅನ್ವೇಷಣೆಗಳು ಆದರೆ ಮಾತ್ರ ಹೊಸ ಸಂಸ್ಥೆಗಳು ಹುಟ್ಟೋಕ್ಕೆ ಸಾಧ್ಯ ಅಂತ ಹೇಳಿ ಯೋಚನೆ ಮಾಡಿದರು. ಆಗ ನಾವು ಪರದೇಶಗಳ ಮೇಲೆ ತಂತ್ರಜ್ಞಾನಕ್ಕೋಸ್ಕರ ಅವಲಂಬನೆ ಕೊಡೋಕ್ಕೆ ಕಡಿಮೆ ಆಗುತ್ತೆ ಅಂತ JRD ಟಾಟಾ 1890 ಕಾಲಕ್ಕೆ, ಅಂದರೆ ಇವತ್ತಿಗೆ 140 ವರ್ಷಗಳ ಹಿಂದೆ ಯೋಚನೆ ಮಾಡಿದ್ರು JRD ಟಾಟಾ. ಅದಕ್ಕೆ ಟಾಟಾ ಗ್ರೂಪ್ಸ್ ಈ ದೇಶದ ಹೆಮ್ಮೆಯ ಸಂಸ್ಥೆ ಅಂತ ನಾವು ಸೆಲೆಬ್ರೇಟ್ ಮಾಡುವಂಥದ್ದು.
1890 ಕಾಲಕ್ಕೆ ಭಾರತದಾದ್ಯಂತ JRD ಟಾಟಾ ಒಂದು ಅನ್ವೇಷಣೆ ಶುರು ಮಾಡಿಸ್ತಾರೆ ತಂಡದ ಮೂಲಕ. ಒಂದು ವಿಜ್ಞಾನ ಸಂಸ್ಥೆ, ವಿಜ್ಞಾನದಲ್ಲಿ ನಿರಂತರ ಸಂಶೋಧನೆ ಆಗುವಂತಹ ಪ್ರತಿಷ್ಠಿತ ಉನ್ನತ ನಂಬರ್ 1 ಸಂಸ್ಥೆನ ಶುರು ಮಾಡಬೇಕು. ಎಲ್ಲಿ ಜಾಗ ಸಿಗುತ್ತೆ, ಎಲ್ಲಿ ಸೂಕ್ತ ನೋಡಿ ಅಂತ ಕಲ್ಕತ್ತಾ, ಮುಂಬೈ, ಮದ್ರಾಸು, ಬೇರೆ 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 ಭಾಗಗಳಲ್ಲೆಲ್ಲ ಅವ್ರ ತಂಡ ಅನ್ವೇಷಣೆ ಮಾಡ್ತಿರುತ್ತೆ. ಈ ಸುದ್ದಿ ಮಹಾರಾಜರ ಕಿವಿಗೆ ಬೀಳುತ್ತೆ, ಮಹಾರಾಜರ ತಾಯಿ ಕಿವಿಗೆ ಬೀಳುತ್ತೆ. ಆಗ ಅವರನ್ನು ಕರೆದು ಮಾತುಕತೆ ಮಾಡಿ ಇವತ್ತಿನ ಯಶವಂತಪುರ ಮತ್ತು ಮಲ್ಲೇಶ್ವರಂ ಮಧ್ಯೆ ಇರುವಂತಹ ಆ 371 ಎಕರೆ ಜಾಗವನ್ನು, 371 ಎಕರೆ 11 ಗುಂಟೆ ಜಾಗವನ್ನು ಸಂಪೂರ್ಣ ಉಚಿತವಾಗಿ 100% ಉಚಿತವಾಗಿ JRD ಟಾಟಾ ಅವರ ವಿಜ್ಞಾನ ಸಂಸ್ಥೆಗೆ ಕೊಟ್ಟಿದ್ದು ಇದೇ ನಮ್ಮ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅಂತನ್ನುವ ಮಹನೀಯ. ಅಷ್ಟು ಮಾತ್ರ ಅಲ್ಲ, ಅದನ್ನು ಶುರು ಮಾಡೋಕ್ಕೆ ಪ್ರಾರಂಭದ ಬಂಡವಾಳ ಅಂತ ಹೇಳಿ 1900ರ ಕಾಲಕ್ಕೆ ಕೊಟ್ಟಿದ್ದು 5 ಲಕ್ಷ ರೂಪಾಯಿ. 5 ಲಕ್ಷ ರೂಪಾಯಿನ ಕೊಟ್ಟಿದ್ರು. 125 ವರ್ಷಗಳಿಂದ 5 ಲಕ್ಷ ರೂಪಾಯಿ ನೀವು ಡೆಪಾಸಿಟ್ ಮಾಡಿದ್ರೆ ಇವತ್ತು ಎಷ್ಟು ಸಾವಿರ ಕೋಟಿ ದುಡ್ಡಾಗಿರೋದು ಯೋಚನೆ ಮಾಡಿ. ಅದನ್ನು ಮಾಡಿಸಿದ್ದು ನಮ್ಮ ನಾಲ್ವಡಿ ಕೃಷ್ಣರಾಜ ಒಡೆಯರ್. ಅಷ್ಟು ಮಾತ್ರ ಅಲ್ಲ, ಪ್ರತಿ ವರ್ಷ ಆ ಸಂಸ್ಥೆಯ ನಿರ್ವಹಣೆಗೆ 50,000 ರೂಪಾಯಿ ಹಣ ಮೈಸೂರಿನ ಬೊಕ್ಕಸದಿಂದ, ಟ್ರೆಷರಿಯಿಂದ ಕೂಡ ಆ ಸಂಸ್ಥೆಗೆ ಹೋಗ್ತಾಯಿತ್ತು. ಆ ಕಾರಣಕ್ಕೆ ಇವತ್ತು ಬೆಂಗಳೂರು ವಿಜ್ಞಾನ ನಗರಿ, ಎಲೆಕ್ಟ್ರಾನಿಕ್ ಸಿಟಿ, IT ಸಿಟಿ, ಇದೇನೇನು ಕರಿತೀರಲ್ಲ ನೀವು, ಅದೆಲ್ಲಕ್ಕೂ ಕಾರಣವಾಗಿದ್ದು ಆ ಕಾಲದಲ್ಲಿ ಆ ಮಹನೀಯರು ಮಾಡಿದಂತಹ ಆ ತ್ಯಾಗ, ನಿಸ್ವಾರ್ಥ ಸೇವೆ. ನೋಡಿ ಹೇಗೆ ಇವತ್ತು ನೆಟ್ಟ ಬೀಜ ಇವತ್ತೇ ಮರವಾಗಿ ಬೆಳೆದು ನಿಮಗೆ ಹಣ್ಣು ಕೊಡೋದಿಲ್ಲ, ಮಾವಿನ ಹಣ್ಣು ಬರೋದಿಲ್ಲ, ಯಾವ ಹಣ್ಣು ಬರೋದಿಲ್ಲ. ಆದರೆ ಅದನ್ನು ಯಾರೋ ನೆಡ್ತಾರೆ, ಸತ್ತೋಗ್ಬಿಡ್ಬೋದು ಅವ್ರ ಮುಂದೆ. ಆದರೆ ಆ ನಂತರ ಬರೋ ಪೀಳಿಗೆಗಳು ಅವ್ರ ಹೆಸರು ಹೇಳ್ಕೊಂಡು ಒಂದು ತೆಂಗಿನಕಾಯಿನೋ, ಮಾವಿನಕಾಯಿನೋ, ಒಂದು ಹಲಸಿನಕಾಯಿನೋ ತಿಂತಾರಲ್ಲ, 100 ವರ್ಷಕ್ಕೆ ಬರುತ್ತೆ ಒಂದು ಮರ. ಸೊ ಆ ರೀತಿ ಆವತ್ತು ಶುರುವಾದಂಥ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ ಎಷ್ಟು ಲಕ್ಷ ಜನ ವಿಜ್ಞಾನಿಗಳನ್ನು, ಗ್ರ್ಯಾಜುಯೇಟ್ಸ್ಗಳನ್ನು, ಈ ನಾಡಿನ, ಈ ಭಾರತದ ಆಸ್ತಿಯನ್ನು ತಯಾರು ಮಾಡೋ ಹೊರಗಡೆ ಕಳಿಸಿದೆ. ಇದು ನಮ್ಮ CV ರಾಮನ್, ವಿಕ್ರಮ್ ಸಾರಾಭಾಯಿ, ಬೇಡ ನಮ್ಮ ಪರಮಾಣು ವಿಜ್ಞಾನಿ ರಾಜಾರಾಮಣ್ಣ, CNR ರಾವ್, ಇಂಥ ವಿಜ್ಞಾನಿಗಳು ಈ ನಾಡಿನಲ್ಲಿ ಹುಟ್ಟೋಕ್ಕೆ ಭಾಳ ಪ್ರಮುಖವಾದ ಕಾರಣ ಆಗಿದ್ದು ಆ ಒಂದು ಸಂಸ್ಥೆ ಅಂತ ಹೇಳೋಕ್ಕೆ ನಮ್ಗೆ ಭಾಳ ಹೆಮ್ಮೆ ಅನಿಸುತ್ತೆ. ಸೊ ಆ ರೀತಿ ಬಹಳ ದಾರ್ಶನಿಕರು ನಮ್ಮ ನಾಲ್ವಡಿ ಕೃಷ್ಣರಾಜ ಒಡೆಯರವರು. ಒಬ್ಬ ರಾಜ ಅಥವಾ ಒಂದು ನಾಡನ್ನು ಆಳುವಂತಹ ನಾಯಕರಿಗೆ ಯಾವ ರೀತಿಯ ವಿಷನ್ ಇರಬೇಕು ಅನ್ನೋಕ್ಕೆ ಈ ನಾನು ಹೇಳೋ ಘಟನೆ ಉದಾಹರಣೆ. ಒಬ್ಬ ಮನುಷ್ಯನಿಗೆ ಹೇಗೆ ಹಣಕಾಸು, ಆರ್ಥಿಕತೆ, ಬೌದ್ಧಿಕತೆ ಮುಖ್ಯವೋ ಹಾಗೆ ಆತನ ಮನಸ್ಸಿಗೊಂದು ಚಿಕಿತ್ಸೆ ಬೇಕು. ಅದು ಆಗುವಂಥದ್ದು ಕಲೆ ಮತ್ತು ಸಾಹಿತ್ಯದಿಂದ ಮಾತ್ರ ಅಂತ ಅದನ್ನು ನಂಬ್ಕೊಂಡಿದ್ದಂಥ ನಾಲ್ವಡಿ ಕೃಷ್ಣರಾಜ ಒಡೆಯರವರು ಮತ್ತು ಸ್ವತಃ ತಾವೇ ಸಂಗೀತದಲ್ಲಿ, ಕರ್ನಾಟಕ ಸಂಗೀತದಲ್ಲಿ ಬಹಳ ದೊಡ್ಡ ವಿದ್ವಾಂಸರಾಗಿದ್ದಂತಹ, ವೀಣಾವಾದನ ಮತ್ತು ವಯಲಿನ್ನಲ್ಲಿ ಬಹಳ ದೊಡ್ಡ ಪಾಂಡಿತ್ಯ ಪಡೆದಂತಹ ನಮ್ಮ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅವರು ಸ್ಥಾಪಿಸಿದ್ದು 1915ರಲ್ಲಿ ಇವತ್ತಿನ ಬೆಂಗಳೂರಿನ ಚಾಮರಾಜಪೇಟೆ ಕನ್ನಡ ಸಾಹಿತ್ಯ ಪರಿಷತ್ನ. ನೀವು ಚಾಮರಾಜಪೇಟೆ ಕಡೆ ಹೋದರೆ ದಯವಿಟ್ಟು ನೋಡಿ, ಅಲ್ಲಿ VRL ವಿಜಯ ಕರ್ನಾಟಕ ಪತ್ರಿಕೆ ಆಫೀಸ್ ಇದೆ. ಅದು ಆ ಕಾರ್ನರಲ್ಲಿ ಬರುತ್ತೆ ಸಾಹಿತ್ಯ ಪರಿಷತ್ತು. ಅಲ್ಲಿ ಒಳ್ಳೆಯ ಒಂದು ಪುಸ್ತಕದ ಅಂಗಡಿ ಕೂಡ ಇದೆ. ಆ ಸಾಹಿತ್ಯ ಪರಿಷತ್ತು ಕಡಿಮೆ ಬೆಲೆಗೆ ಪುಸ್ತಕ ಸಿಗುತ್ತೆ. ದಯವಿಟ್ಟು ಆ ಕಡೆ ಮಕ್ಕಳನ್ನು ಕರ್ಕೊಂಡು ಹೋಗಿ ನೋಡಿ, ತೋರಿಸಿ, ನಮ್ಮ ಮಹಾರಾಜರು ಕಟ್ಟಿದ್ದೊಂದು ತೋರಿಸಿ ಅಂತ ನಾನು ನಿಮ್ಮನ್ನು ಮನವಿ ಮಾಡ್ಕೊತೀನಿ. ಸೊ ಆ ಸಾಹಿತ್ಯ ಪರಿಷತ್ತನ್ನು ಕಟ್ಟಿದ್ದು ನಮ್ಮ ನಾಲ್ವಡಿ ಕೃಷ್ಣರಾಜ ಒಡೆಯರವರು. ಈಗ ಅನೇಕ ಸಾಹಿತ್ಯಿಕ ಸಂಸ್ಥೆಗಳನ್ನು, ಸಾಹಿತ್ಯ ಕೂಟಗಳನ್ನು, ಗ್ರಂಥಾಲಯಗಳನ್ನು ಇದನ್ನೆಲ್ಲ ಕಟ್ಟಿ ಕಲೆಗೂ ಕೂಡ ಬಹಳ ದೊಡ್ಡ ಪ್ರೋತ್ಸಾಹ ಕೊಟ್ಟಿದ್ದು ನಮ್ಮ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅಂತನ್ನುವ ಮಹನೀಯ. ಇನ್ನು ನಮ್ಮ ನಾಲ್ವಡಿಯವರ ವೈಯಕ್ತಿಕ ಜೀವನಕ್ಕೆ ಬರೋದಾಯಿತು ಅಂದರೆ, ಯಾರು ನಮ್ಮ ನಾಲ್ವಡಿಯವರು, ಹೇಗೆ, ಯಾವಾಗ ಹುಟ್ಟಿದ್ರು ಅಂತ ನೋಡೋದಾದರೆ, ನಾಲ್ವಡಿಯವರು ಹುಟ್ಟಿದ್ದು 1884ರಲ್ಲಿ ಜೂನ್ 4ನೇ ತಾರೀಕು. ಅದಕ್ಕೆ ನಾನು ಜೂನ್ ತಿಂಗಳಲ್ಲಿ ವೀಡಿಯೋ ಮಾಡ್ತಾ ಇರೋದು. ಜೂನ್ 4 ಬಂದರೆ ನಾವೆಲ್ಲ ಸೆಲೆಬ್ರೇಟ್ ಮಾಡಬೇಕು, ಖಂಡಿತ ಮಾಡಬೇಕು. ಅಥವಾ ಜೂನ್ ತಿಂಗಳು ಪೂರ್ತಿ ಸೆಲೆಬ್ರೇಟ್ ಮಾಡಬೇಕು. ಹೇಗೆ ನಾವು ರಾಜ್ಯೋತ್ಸವನ ತಿಂಗಳು ಪೂರ್ತಿ ಮಾಡ್ತೀವಲ್ಲ ನವಂಬರಲ್ಲಿ, ಹಾಗೆ ಜೂನ್ 4, 1884 ಹುಟ್ಟಿದ್ದು. ನಾಲ್ವಡಿಯವ್ರ ತಂದೆ 10ನೇ ಚಾಮರಾಜ ಒಡೆಯರು. ಬಹಳ ದೊಡ್ಡ ಮನುಷ್ಯ, ಕೈಯಲ್ಲಿ ಮುಗಿಬೇಕಾದಂತಹ ದೊಡ್ಡ ಮನುಷ್ಯ, ಆದರೆ ಬಹಳ ದುರಂತ ನಾಯಕ 10ನೇ ಚಾಮರಾಜ ಒಡೆಯರು. ನೋಡಿ, 10ನೇ ಚಾಮರಾಜ ಒಡೆಯರ ಬಗ್ಗೆ ಹೇಳೋಕ್ಕೆ ಮುಂಚೆ ಮತ್ತು ನಮ್ಮ ನಾಲ್ವಡಿಯವರ ಹುಟ್ಟಿನ ಬಗ್ಗೆ ಹೇಳೋಕ್ಕೆ ಮುಂಚೆ ನಿಮ್ಗೊಂಚೂರು ಹಿಂದಕ್ಕೆ ಆ ಇತಿಹಾಸ ಹೇಳದೆ ಹೋದರೆ ಸ್ವಲ್ಪ ಅಸ್ತವ್ಯಸ್ತ ಗೊಂದಲ ಆಗ್ಬೋದು. 1799 ಟಿಪ್ಪು ಸುಲ್ತಾನ್ ಮರಣ. 1799 ಮೇ 4ನೇ ತಾರೀಕು ನಿಮಗೆ ಗೊತ್ತೇ ಇದೆ. ಆ 4ನೇ ಆಂಗ್ಲೋ ಮೈಸೂರು ಯುದ್ಧ ನಡೆದಂಥ ದಿನ ಅದು. ಆವತ್ತು ಟಿಪ್ಪು ಸುಲ್ತಾನ್ ಮತ್ತು ಬ್ರಿಟಿಷ್ ಸೈನ್ಯ ತುಂಬ ಘೋರವಾದ ಯುದ್ಧ ಆಗುತ್ತೆ. ಶ್ರೀರಂಗಪಟ್ಟಣದ ವಾಟರ್ ಗೇಟ್ ಮೂಲಕ ಬ್ರಿಟಿಷ್ ಸೈನ್ಯ ಒಳಗಡೆ ನುಗ್ಗುತ್ತೆ. ಊಟ ಮಾಡ್ತಾ ಇದ್ದಂತಹ ಟಿಪ್ಪು ಯುದ್ಧಕ್ಕೆ ಎದ್ದು ಬರ್ತಾರೆ. ಬಂದು ಯುದ್ಧ ಮಾಡಿ ಬಿದ್ದಂತಹ ಒಂದು ಗುಂಡಿನ ಒಂದು ದಾಳಿಗೆ ಸಿಕ್ಕಿ ಹಸುನೀಗ್ತಾರೆ. ನೀವು ಶ್ರೀರಂಗಪಟ್ಟಣಕ್ಕೆ ಹೋದರೆ ಅಲ್ಲಿ ತೋರಿಸ್ತಾರೆ ಈ ಟಿಪ್ಪು ಶವ ದೊರೆತ ಸ್ಥಳ ಅಂತ. ವಾಟರ್ ಗೇಟ್ ಪಕ್ಕದಲ್ಲೇ ನಾವು ವಿಡಿಯೋ ಕೂಡ ಮಾಡಿದ್ದೀವಿ, ನೀವು ನೋಡ್ಬೋದು. ಟಿಪ್ಪು ಅವ್ರ ಮನೆ, ಟಿಪ್ಪು ಜೈಲು, ಟಿಪ್ಪು ಡೆತ್ ಸ್ಪಾಟ್ ಎಲ್ಲ ನಾವು ಮಾಡಿದ್ದೀವಿ. ಟಿಪ್ಪು ಇತಿಹಾಸ ಒಂದು 10-15 ಎಪಿಸೋಡ್ಗಳಲ್ಲಿ ಮಾಡಿದ್ದೀವಿ, ಶ್ರೀರಂಗಪಟ್ಟಣದ ಕೋಟೆ ಎಲ್ಲ. ಆ ಟಿಪ್ಪು ಸತ್ತ ನಂತರ 1799ರಲ್ಲಿ ಬ್ರಿಟಿಷರಿಗೆ ಇಡೀ ದೇಶವನ್ನು ಆಳೋಕ್ಕೆ ಅವಕಾಶ ಸಿಕ್ತು. ಯಾಕಂದರೆ ಇಡೀ ಭಾರತ ದೇಶವನ್ನು ಅಥವಾ ಇಡೀ ಭಾರತ ದೇಶ ಬ್ರಿಟಿಷರ ಕೈವಶ ಆಗದಂತೆ ಹಿಡ್ಕೊಂಡಿದ್ದಂತಹ ಕೊನೆಯ ರಾಜ, ಅರಸ ಅದು ಒನ್ ಆ್ಯಂಡ್ ಓನ್ಲಿ ಮೈಸೂರು ಹುಲಿ ಟಿಪ್ಪು ಸುಲ್ತಾನ್. ಎಸ್, ನಿರ್ವಿವಾದ ಒಪ್ಪಬೇಕಾದಂಥ ಸಂಗತಿ.
ನೀವು ನಂಬಲ್ಲ, ಭಾರತೀಯರು ಟಿಪ್ಪು ಬಗ್ಗೆ ಎಷ್ಟು ಸಂಶೋಧನೆ ಮಾಡ್ತಾರೆ, ಓದ್ತಾರೆ. ಅದಕ್ಕಿಂತಲೂ ಹೆಚ್ಚು ಇಂಗ್ಲೆಂಡ್, ಆಸ್ಟ್ರೇಲಿಯಾ, ಅಮೇರಿಕಾದ ಜನತೆ ಅವ್ರ ಬಗ್ಗೆ ಓದ್ತಾರೆ, ತಿಳ್ಕೊತಾರೆ. ಯಾಕಂದರೆ ಆತ ಈ ನಾಡಿಗೆ ಕೊಟ್ಟಂಥ ಕೊಡುಗೆ ಅಷ್ಟು ದೊಡ್ಡದು, ಅಷ್ಟು ಸ್ಟಡಿ ಮಾಡ್ತಾರೆ. ವಾಪಸ್ ಬರೋಣ. 1799 ಮೇ 4 ಟಿಪ್ಪು ಸತ್ತಿದ್ದಾಯಿತು. ಇಡೀ ಭಾರತ ಜೊತೆಗೆ ಹಳೆ ಮೈಸೂರು ಸಂಸ್ಥಾನ ಅಥವಾ ಇಡೀ ಟಿಪ್ಪು ಸಾಮ್ರಾಜ್ಯ ಬ್ರಿಟಿಷರ ಕೈವಶ ಆಯಿತು. ಟಿಪ್ಪು ಸಾಮ್ರಾಜ್ಯ ಎಲ್ಲಿವರೆಗಿತ್ತು? ಒಂದೇ ಮಾತಿನಲ್ಲಿ ಹೇಳಬೇಕು ಅಂದರೆ, ನಮ್ಮ ವಿಜಯನಗರ ಸಾಮ್ರಾಜ್ಯದ ಅರಸರು ಅಂದರೆ ಕೃಷ್ಣದೇವರಾಯರು ಮತ್ತು ಅವರ ಪರಿವಾರ ಹಿಂದೆ ಮುಂದೋರೆಲ್ಲ ಆಳ್ತಿದ್ರಲ್ಲ ಸಾಮ್ರಾಜ್ಯ, ಅಷ್ಟೂ ಸಾಮ್ರಾಜ್ಯ ಬಹುತೇಕ, ಯಾವುದೋ ಒಂದೆರಡು ಭಾಗ ಬಿಟ್ಟು ಬಹುತೇಕ ಟಿಪ್ಪು ಆಡಳಿತದಲ್ಲಿತ್ತು. ಅಂದರೆ ಇಡೀ ದಕ್ಷಿಣ ಭಾರತ ಬಹುತೇಕ ಪೂರ್ತಿ ಟಿಪ್ಪು ಆಡಳಿತದಲ್ಲಿತ್ತು. ಟಿಪ್ಪು ಸತ್ತ ನಂತರ ಬ್ರಿಟಿಷರು ಮಾಡಿದ ಮಾಸ್ಟರ್ ಪ್ಲ್ಯಾನ್ ಏನು ಅಂತಂದರೆ, ಹಳೆ ಮೈಸೂರು, ಆ ಮೈಸೂರು ಸಂಸ್ಥಾನವನ್ನು ಮೈಸೂರಿನಲ್ಲಿ ಬಂದಿಗಳಾಗಿ ಅಥವಾ ಹೌಸ್ ಅರೆಸ್ಟ್ ಆಗಿ ಇದ್ದಂತಹ, ಟಿಪ್ಪು ಕಾಲದಲ್ಲಿ ಹೌಸ್ ಅರೆಸ್ಟ್ ಆಗಿದ್ದಂತಹ ಮೈಸೂರು ಒಡೆಯರ್ ವಂಶಸ್ಥರಿಗೆ ಹಿಂತಿರುಗಿಸ್ಬೇಕು ಅನ್ನೋದು ಆಗಿತ್ತು. ಯಾಕೆ ಇಲ್ಲದೇ ಹೋದರೆ ಇಲ್ಲಿನ ಸ್ಥಳೀಯರು ತಿರುಗಿ ಬೀಳಬಹುದು, ಇಲ್ಲಿ ದಂಗೆಗಳಾಗಬಹುದು. ಜೊತೆಗೆ ಮೈಸೂರು ಒಡೆಯರ್ ಅವರನ್ನು ನಮ್ಮ ಅಧೀನದಲ್ಲಿ ಇಟ್ಕೊಂಡ್ರೆ ಕೆಲವು ಕಂಡೀಷನ್ಸ್ ಹಾಕಿ ಅವರು ತಿರುಗಿ ಬೀಳೋ ಸಾಧ್ಯತೆ ಇರೋಲ್ಲ. ಹಾಗಾಗಿ ಅವರ ಹೆಸರಿಟ್ಕೊಂಡು ನಾವು ಆಡಳಿತ ಮಾಡ್ಬೋದು ಅಂತ ಅನ್ನೋದು ಬ್ರಿಟಿಷರ ಆಲೋಚನೆ ಆಗಿತ್ತು. ಹಾಗಾಗಿ ಇಡೀ ಆ ಟಿಪ್ಪುವಿನ ಸಾಮ್ರಾಜ್ಯವನ್ನು, ಬೃಹತ್ ಸಾಮ್ರಾಜ್ಯವನ್ನು ಬ್ರಿಟಿಷರು 3 ಭಾಗವಾಗಿ ಒಡೆದರು. ಒಂದು ಮದ್ರಾಸ್ ಪ್ರೆಸಿಡೆನ್ಸಿಗೆ ಸೇರಿಸಿದ್ರು, ಇನ್ನೊಂದು ಹೈದರಾಬಾದ್ ನಿಜಾಮನಿಗೆ ಕೊಟ್ಟರು, ಮೂರನೇದು ಉಳಿದ ಸಣ್ಣ ಭಾಗವನ್ನು ಅಂದರೆ ಒಳನಾಡಿನ ಭಾಗವನ್ನು ಅದನ್ನು ಹಳೆ ಮೈಸೂರು ಸಂಸ್ಥಾನ, ಓಲ್ಡ್ ಪ್ರಿನ್ಸ್ಲಿ ಸ್ಟೇಟ್ ಆಫ್ ಮೈಸೂರು ಅಂತ ಹೆಸರಿಟ್ಟು ಅದನ್ನು ಮೈಸೂರು ಒಡೆಯರ್ ಅವರಿಗೆ ಹಿಂತಿರುಗಿಸಿ ಹಸ್ತಾಂತರ ಮಾಡಲಾಯಿತು. ಅದು ಮಾಡಿದ್ದೆ ಯಾವಾಗ? 1799ರಲ್ಲಿ. ಯಾಕೆ ನಿಜಾಮನಿಗೆ ಒಂದು ಭಾಗವನ್ನು ಕೊಟ್ಟರು ಅಂತ ನೀವು ಯೋಚನೆ ಮಾಡಿದ್ರೆ, ಟಿಪ್ಪುವಿನ ವಿರುದ್ಧದ 4ನೇ ಆಂಗ್ಲೋ ಮೈಸೂರು ಯುದ್ಧದಲ್ಲಿ ಬ್ರಿಟಿಷರ ಪರವಾಗಿ ನಿಂತು ಹೋರಾಟ ಮಾಡಿದ ನಿಜಾಮನಿಗೆ ಅವರು ಆ ಹಳೆಯ ಋಣ ಸಂದಾಯ ಮಾಡಲೇಬೇಕಾಗಿತ್ತು. ಒಪ್ಪಂದನೇ ಆಗಿತ್ತು, ಟಿಪ್ಪು ಸಂಸ್ಥಾನದ ಒಂದು ದೊಡ್ಡ ಭಾಗ ನಿನಗೆ ಕೊಡ್ತೀನಿ ಅಂತ. ಹಾಗಾಗಿ ಇವತ್ತಿನ ಆ ಗುತ್ತಿ ಫೋರ್ಟ್ ಎಲ್ಲ ಇದೆಯಲ್ಲ, ಅದನ್ನೆಲ್ಲ ಹೈದರಾಬಾದ್ ನಿಜಾಮನಿಗೆ ವಹಿಸಲಾಯಿತು. ಮತ್ತು ಕರಾವಳಿ ಜೊತೆಗೆ ಕರಾವಳಿಯ ಭಾಗಗಳನ್ನೆಲ್ಲವನ್ನು ಸೇರಿಸಿ, ಇನ್ಕ್ಲೂಡಿಂಗ್ ಶ್ರೀರಂಗಪಟ್ಟಣ ನದಿಗಳನ್ನು ಸೇರಿಸಿ ಅದನ್ನು ಮದ್ರಾಸ್ ಪ್ರೆಸಿಡೆನ್ಸಿಗೆ ಸೇರಿಸಲಾಯಿತು. ಯಾಕೆಂದರೆ ಯಾವುದೇ ಕಾರಣಕ್ಕೂ ಮೈಸೂರು ಒಡೆಯರು ತಿರುಗಿ ಬೀಳಬಾರ್ದು. ತಿರುಗಿ ಬೀಳಬೇಕು ಅಂದರೆ ಅವ್ರಿಗೆ ಸಮುದ್ರದ ರೂಟು ಅಥವಾ ಜಲಮಾರ್ಗ ಬೇಕು. ಜಲಮಾರ್ಗ ಅವ್ರ ಕಂಟ್ರೋಲಲ್ಲಿ ಇರಲೇಬಾರ್ದು, ಅವ್ರು ಬರೀ ಭೂಭಾಗ ಮಾತ್ರ ಇರಬೇಕು ಅನ್ನೋ ಕಾರಣಕ್ಕೆ ಅಷ್ಟೂ ಜಲಮಾರ್ಗಗಳನ್ನು ಮದ್ರಾಸ್ ಪ್ರೆಸಿಡೆನ್ಸಿಗೆ ವಹಿಸಿದರು. ಉಳಿದ ಒಳನಾಡಿನ ಪ್ರದೇಶ ಅಂದರೆ ಒಂದು ಕಡೆಗೆ ಚಿತ್ರದುರ್ಗ, ಬಳ್ಳಾರಿಯ ಕೆಲವೊಂದು ಭಾಗ, ಶಿವಮೊಗ್ಗ, ಚಿಕ್ಕಮಗಳೂರು, ಈ ಕಡೆ ಕೋಲಾರ, ಬೆಂಗಳೂರು, ತುಮಕೂರು, ಈ ಭಾಗ ಚಾಮರಾಜನಗರ, ಇಷ್ಟು ಭಾಗವನ್ನು ಕೊಡಗು ಸೇರಿಸಿ ಇದನ್ನು ಮೈಸೂರು ಮಹಾರಾಜರಿಗೂ ಹಿಂತಿರುಗಿಸಲಾಯಿತು. ಆಗ ರಾಜ ಮುಮ್ಮಡಿ ಕೃಷ್ಣರಾಜ ಒಡೆಯರ್, ಆಗ ಅವ್ರಿಗೆ ಬರೀ 5 ವರ್ಷ ವಯಸ್ಸು. ಸಿಂಹಾಸನದಲ್ಲಿ ಕೂತ್ಕೊಂಡಾಗ ಮುಮ್ಮಡಿ ಕೃಷ್ಣರಾಜ ಒಡೆಯರ್ ಬರೀ 5 ವರ್ಷ ವಯಸ್ಸು. 1799ರಲ್ಲಿ ರಾಜ್ಯ ಬಂತು. ಆದರೆ 1830ರಲ್ಲಿ ಒಂದು ದೊಡ್ಡ ದಂಗೆ ಆಗುತ್ತೆ. ಆ ಶಿವಮೊಗ್ಗದ ಹತ್ತಿರ ಬಿದನೂರು, ಇವತ್ತಿನ ಹೊಸನಗರ ಇದೆಯಲ್ಲ, ಅಲ್ಲಿ ಬಿದನೂರು ಅನ್ನೋ ಊರಲ್ಲಿ ಬಿದನೂರು ದಂಗೆ ಅಂತ ಹೇಳಿ ಒಂದು ದೊಡ್ಡ ದಂಗೆ ಆಗುತ್ತೆ. ಆವತ್ತು ವಿಧಿಸ್ತಿದ್ದಂತಹ ಅತಿಯಾದ ತೆರಿಗೆಗಳು ಮತ್ತು ಕೆಲವು ಆ್ಯಂಟಿ ಪೀಪಲ್ ಪಾಲಿಸೀಸ್ ಅಂದರೆ ಜನಗಳ ವಿರುದ್ಧವಾಗಿದ್ದಂತಹ ಕೆಲವು ನಿಯಮಗಳ ವಿರುದ್ಧ ಅಲ್ಲಿ ಬೂದಿ ಬಸಪ್ಪ ಅಂತನ್ನುವ ಒಬ್ಬ ಹೋರಾಟಗಾರ ತಿರುಗಿ ಬೀಳ್ತಾನೆ. ಹೋರಾಟ ಆಗುತ್ತೆ. ಮೈಸೂರು ಮಹಾರಾಜರು ಬ್ರಿಟಿಷ್ ಸೈನಿಕ ಸಹಾಯದಿಂದ ಆ ದಂಗೆನ ಅಡಗಿಸ್ತಾರೆ. ಆದರೆ ಬ್ರಿಟಿಷ್ನವ್ರು ಯೋಚನೆ ಮಾಡ್ತಾರೆ, ಮುಮ್ಮಡಿ ಕೃಷ್ಣರಾಜ ಒಡೆಯರ್ಗೆ ಈ ರಾಜ್ಯವನ್ನು ಸುಲಲಿತವಾಗಿ ನಡೆಸೋಕೆ ಬರ್ತಿಲ್ಲ ಅಂತ ಒಂದು ನೆಪ ತೆಗೆದು 1831ರಲ್ಲಿ ಮುಮ್ಮಡಿ ಕೃಷ್ಣರಾಜ ಒಡೆಯರನ್ನ ನಿವೃತ್ತರನ್ನು ಮಾಡಿ ಅವ್ರಿಗೊಂದು ಪೆನ್ಷನ್ ಕೊಟ್ಟು ಅವ್ರನ್ನ ಒಂದು ಮನೆಯಲ್ಲಿಟ್ಟು ಇಡೀ ಹಳೆಯ ಮೈಸೂರು ಸಂಸ್ಥಾನವನ್ನೂ ಕೂಡ ತಾವು ಆಡಳಿತ ಮಾಡೋಕ್ಕೆ ಶುರು ಮಾಡ್ತಾರೆ. ಇದು 50 ವರ್ಷಗಳ ಕಾಲ, 1831ರಿಂದ 1881ವರೆಗೂ ಇಡೀ ಮೈಸೂರು ಸಂಸ್ಥಾನ ಬ್ರಿಟಿಷ್ ಕಮಿಷನರ್ ನೇರ ಆಡಳಿತದಲ್ಲಿತ್ತು. ಆಗ ರಾಜಧಾನಿ ಮೈಸೂರಿಂದ ಬೆಂಗಳೂರಿಗೆ ಶಿಫ್ಟ್ ಮಾಡ್ತಾರೆ. ಮೊಟ್ಟ ಮೊದಲ ಬಾರಿಗೆ 1831ರಲ್ಲಿ ಬೆಂಗಳೂರು ರಾಜಧಾನಿ ಆಗೋದು ಆ ಕಾಲದಲ್ಲೇ. 1831ರಲ್ಲಿ ಬೆಂಗಳೂರು ಶಿಫ್ಟ್ ಆಗುತ್ತೆ. ಅಲ್ಲ, ನಿಮ್ಗೆ ಗೊತ್ತಲ್ಲ, ಮಾರ್ಕ್ ಕಬ್ಬನ್, ಇವತ್ತೇನು ಕಬ್ಬನ್ ಪಾರ್ಕ್ ಇದೆಯಲ್ಲ, ಆತ ಬಹಳ ವರ್ಷ ಬೆಂಗಳೂರಿನ ಆಳದಂಥ ಕಮಿಷನರ್ಗಳಲ್ಲಿ ಒಬ್ಬ. ಇದು ಆದರೆ ಮುಮ್ಮಡಿ ಕೃಷ್ಣರಾಜ ಒಡೆಯರು ಸುಮ್ಮನೆ ಕೂರಲಿಲ್ಲ. ನಮ್ಮ ರಾಜ್ಯ, ನಮ್ಮ ಸಂಸ್ಥಾನ ನಮಗೆ ಕೊಟ್ಟು ಹಾಗೆ ಮಾಡಿ ಕಿತ್ಕೊಂಡ್ರಲ್ಲ ಅಂತ ಹೇಳಿ ಪತ್ರ ವ್ಯವಹಾರ ಶುರು ಮಾಡ್ತಾರೆ. ಯಾಕಂದರೆ ಅವ್ರ ಸೈನ್ಯ ಇಲ್ಲ, ಯುದ್ಧ ಮಾಡೋಕ್ಕಾಗಲ್ಲ. ಬ್ರಿಟಿಷ್ ಸೈನ್ಯ ಈಗ ಇಡೀ ದೇಶದಲ್ಲಿದೆ, ಯಾವ ಕಾರಣಕ್ಕೂ ಅವ್ರನ್ನ ಎದುರಾಕೊಳ್ಳೋಕ್ಕಾಗಲ್ಲ. ಆದರೆ ಅವರು ತಮಗಿದ್ದಂಥ ವಿದ್ಯೆಯನ್ನು ಬಳಸ್ತಾರೆ. ನೇರ ಇಂಗ್ಲೆಂಡ್ಗೆ ಅಂದರೆ ಹೌಸ್ ಆಫ್ ಲಾರ್ಡ್ಸ್ ಆ್ಯಂಡ್ ಹೌಸ್ ಆಫ್ ಕಾಮನ್ಸ್ ಅಂತ ಏನಿದೆಯಲ್ಲ, ಅವ್ರ ಸಂಸತ್ತಿಗೆ ಅಲ್ಲಿಗೆ ಪತ್ರ ಬರೀತಾರೆ. ತಮ್ಗೆ ಆಗ್ತಿರುವಂಥ ಅನ್ಯಾಯ, ಇಲ್ಲಾಗ್ತಿರುವಂಥ ಬ್ರಿಟಿಷರಿಂದ ಆಗ್ತಿರುವಂಥ ದುರಾಡಳಿತ ಎಲ್ಲವನ್ನು ಮತ್ತೆ ಬರೀತಾರೆ. ಕೊನೆಗೆ ಇಂಗ್ಲೆಂಡ್ ರಾಣಿಗೆ, ಕ್ವೀನ್ ವಿಕ್ಟೋರಿಯಾಗೆ ವಿಷಯ ತಲುಪಿ ಅವರಂತಾರೆ, ಆಯಿತು, ಕೆಲವು ನಿಬಂಧನೆ ನಿಯಮಗಳಿಗೆ ಒಳಪಟ್ಟು ಮೈಸೂರು ರಾಜರಿಗೆ ವಾಪಸ್ ಕೊಡಿ ಸಾಮ್ರಾಜ್ಯವನ್ನು ಅಂತ. ಖುಷಿಯಾಗುತ್ತೆ. ಆದರೆ ಮುಮ್ಮಡಿ ಕೃಷ್ಣರಾಜ ಒಡೆಯರ್ ಅವ್ರಿಗೆ ತುಂಬ ವಯಸ್ಸಾಗಿರುತ್ತೆ. ಅವ್ರಿಗನ್ಸುತ್ತೆ ನಾನು ಇನ್ನೇನು ತುಂಬ ವರ್ಷ ಬದುಕಲ್ಲ ಅಂತ. ದುರಂತ ಏನು ಅಂತಂದರೆ ಅವ್ರಿಗೆ ಮುಂದೆ ಮೈಸೂರು ಮಹಾರಾಜ ಆಗೋಕ್ಕೆ ಮಕ್ಕಳೇ ಇರೋದಿಲ್ಲ.
ನಿಮಗೆ ಗೊತ್ತಿದೆ ಮೈಸೂರು ಸಂಸ್ಥಾನದ ಅನೇಕ ರಾಜರಿಗೆ ಮಕ್ಕಳಿಲ್ಲ, ಅದೇನೋ ಶಾಪ ಎಲ್ಲ ಹೇಳ್ತಾರೆ, ಅದು ಬೇರೆ ವಿಚಾರ. ಆದರೆ ಮುಮ್ಮಡಿ ಕೃಷ್ಣರಾಜ ಒಡೆಯರಿಗೆ ಮಕ್ಕಳಿರಲಿಲ್ಲ. ಅವರು ದತ್ತು ತೊಗೊಂಡಿದ್ದು ಇವತ್ತಿನ ಕಳಲೆ ಅಂತ ಇದೆಯಲ್ಲ, ಕಳಲೆ ಸಂಸ್ಥಾನ ಹೊಂದಿತ್ತು. ಅಲ್ಲಿ ಬೆಟ್ಟದ ಕೋಟೆ ಅಂತ ಒಂದು ಪ್ರದೇಶ, ಅಲ್ಲಿಯ ಅವರು ಈ ಮಹಾರಾಜರ ನೇರ ಸಂಬಂಧಿಕರು. ಆ ಮನೆತನದಿಂದ ದತ್ತು ತಗೊಳ್ಳೋ ಸಂಪ್ರದಾಯ ಅವ್ರಿಗೆ ಮೊದಲಿಂದಲೂ ಇತ್ತು. ಈಗಿದಾರಲ್ಲ ಯದುವೀರಿದಾರಲ್ಲ, ಸಂಸದರಾಗಿದ್ದಾರಲ್ಲ, ಅವರು ಕೂಡ ಅದೇ ಬೆಟ್ಟದ ಕೋಟೆಯ ಮನೆತನಕ್ಕೆ ಸೇರಿದವರು. ಯದುವೀರವರು ಜಯಚಾಮರಾಜೇಂದ್ರ ಒಡೆಯರ್ ಅವರ ಮಗಳ ಮಗ, ಅಂದರೆ ಜಯಚಾಮರಾಜೇಂದ್ರ ಒಡೆಯರ್ ಮೊಮ್ಮಗ ಈಗ ಮೈಸೂರು ಮಹಾರಾಜರಾಗಿ ದಸರಾ ದರ್ಬಾರಲ್ಲಿ ಕೂತ್ಕೋತಾರಲ್ಲ ಅವರು, ಅಥವಾ ಇವತ್ತಿನ MP. ಸೊ 10ನೇ ಚಾಮರಾಜ ಒಡೆಯರ್ ಅವರನ್ನು ಅದೇ ಬೆಟ್ಟದ ಕೋಟೆ ಪ್ರದೇಶದಿಂದ ದತ್ತು ತಗೋತಾರೆ. ದತ್ತು ತಗೊಂಡು ಆ ಹುಡುಗನಿಗೆ ಅಥವಾ ಆ ಹುಡುಗ ಆಗಿದ್ದ ರಾಜರಿಗೆ ಪಟ್ಟಾಭಿಷೇಕ ಮಾಡ್ತಾರೆ. ಅದಾದ ನಂತರ ಮುಮ್ಮಡಿ ಕೃಷ್ಣರಾಜ ಒಡೆಯರ್ ತೀರ್ಕೊಳ್ತಾರೆ. ನೋಡಿ, ಆ ಮಹಾತ್ಮ, ಆ ಪುಣ್ಯಾತ್ಮ ಇಡೀ ಇವತ್ತು ಮೈಸೂರು ಸಂಸ್ಥಾನದ ರಾಜರು ಅಥವಾ ಇವತ್ತಿನ ಏನು ಪ್ರಮೋದಾದೇವಿ ಒಡೆಯರ್ ಇದೆ ಅಥವಾ ಯದುವೀರರು, ನಿಜಕ್ಕೂ ಧನ್ಯವಾದ ಹೇಳಬೇಕಾದ್ರೆ ಯಾರಿಗೆ ಗೊತ್ತಾ? ಮುಮ್ಮಡಿ ಕೃಷ್ಣರಾಜ ಒಡೆಯರಿಗೆ. ಯಾಕಂದರೆ ತಮ್ಮನ್ನು ನಿವೃತ್ತರನ್ನಾಗಿ ಮಾಡಿ ಪೆನ್ಷನ್ ಕೊಟ್ಟು ಒಂದು ಕಡೆ ಕೂರಿಸಿದಾಗ ಇನ್ನಾಯ್ತು ಬಿಡು ನನ್ನ ಕಥೆ ಅಂತ ಹೇಳಿ ಸುಮ್ಮನೆ ಕೂರಲಿಲ್ಲ ಅವರು. 30 ವರ್ಷ ನಿರಂತರವಾಗಿ ಲೆಟರ್ ಕರೆಸ್ಪಾಂಡೆನ್ಸ್ ಮಾಡಿದ್ದಾರೆ ಇಂಗ್ಲೆಂಡಿಗೆ. ಆ ಮೂಲಕ ಇಂಗ್ಲೆಂಡ್ಗೆ ವಿಷಯ ಮನವರಿಕೆ ಮಾಡಿಕೊಟ್ಟವರು 30 ವರ್ಷ ಸುದೀರ್ಘವಾಗಿ ಇದೆ ಮುಮ್ಮಡಿ ಕೃಷ್ಣರಾಜ ಒಡೆಯರ್. ಆದರೆ 10ನೇ ಚಾಮರಾಜ ಒಡೆಯರು ಮುಮ್ಮಡಿ ಕೃಷ್ಣರಾಜ ಒಡೆಯರ್ ನಂತರ ರಾಜರಾದಾಗ ಅವರಿಗೆ ಇನ್ನೂ ಅಪ್ರಾಪ್ತ ವಯಸ್ಸು. ಹಾಗಾಗಿ 1881ರಲ್ಲಿ ಸರಿಯಾಗಿ 10ನೇ ಚಾಮರಾಜ ಒಡೆಯರಿಗೆ 18 ವರ್ಷ ಆದಾಗ ಇಡೀ ಮೈಸೂರು ಸಂಸ್ಥಾನವನ್ನು ಮರಳಿ ಕೊಡಲಾಗುತ್ತೆ ಅನೇಕ ನಿಬಂಧನೆಗಳ ಮೇಲೆ. ಯಾವ ನಿಬಂಧನೆ ಅಂದರೆ, ಭಾಳ ಮುಖ್ಯವಾಗಿ ಅವರು ತಮ್ಮದೇ ಸ್ವಂತ ಸೈನ್ಯನ ಇಟ್ಕೊಳ್ಳೋಂಗಿರಲಿಲ್ಲ, ಬ್ರಿಟಿಷ್ ಸೈನ್ಯ ಇರ್ತಿತ್ತು. ಆ ಸೈನ್ಯವನ್ನು ನಿಭಾಯಿಸೋಕ್ಕೆ ಇವರು ಪ್ರತಿ ವರ್ಷ ಹಣ ಕೊಡಬೇಕಾಗಿತ್ತು ಮೈಸೂರು ರಾಜರು. ಈ ಎಲ್ಲ ನಿಬಂಧನೆ, ಯಾಕೆಂದರೆ ಅವ್ರಿಗೆ ಗೊತ್ತಿತ್ತು ಟಿಪ್ಪು ಹೇಗೆ ಇವ್ರನ್ನ ಅನೇಕ ವರ್ಷ ಕಾಡಿಸ್ಬಿಟ್ಟ ಅಂತ, ಮತ್ತೊಂದು ದಂಗೆ ಆಗಬಾರ್ದು, ಮತ್ತೊಬ್ಬ ರಾಜರು ತಿರುಗಿ ಬೀಳಬಾರ್ದು ಅಂತ ಬ್ರಿಟಿಷರು ಮಾಡಬೇಕಾದ್ದೆಲ್ಲ ಮಾಡಿದರು. 1881ರಲ್ಲಿ 10ನೇ ಚಾಮರಾಜ ಒಡೆಯರ್ ರಾಜರಾದರು. ಆವಾಗಲೇ ಮೈಸೂರು ರೆಪ್ರೆಸೆಂಟೇಟಿವ್ ಅಸೆಂಬ್ಲಿ ಶುರುವಾಗಿದ್ದು 1881ರಿಂದ 1894ವರೆಗೂ, ಅಂದರೆ ಸುಮಾರು 13 ವರ್ಷ ಮೈಸೂರು ಸಂಸ್ಥಾನದ ರಾಜರಾಗಿದ್ದವರು 10ನೇ ಚಾಮರಾಜ ಒಡೆಯರ್. ಆದರೆ ದುರಾದೃಷ್ಟವಶಾತ್ ಅವರು 13 ವರ್ಷ ಆಡಳಿತ ಮಾಡಿದ ನಂತರ, ಅಂದರೆ 18 + 13, ತಮ್ಮ 31ನೇ ವಯಸ್ಸಿನಲ್ಲಿ ಆವತ್ತಿನ ಕೋಲ್ಕತ್ತಾದಲ್ಲಿ ತೀರ್ಕೊಳ್ತಾರೆ. ಕಾರಣ ಇಷ್ಟೇ, ಕೋಲ್ಕತ್ತಾದಲ್ಲಿ ಆ ಕಾಲದಲ್ಲಿ ಬ್ರಿಟಿಷರ ಮುಖ್ಯ ಕೇಂದ್ರ ಕಚೇರಿ ಇತ್ತು. ಇಡೀ ಭಾರತದ ಕೇಂದ್ರ ಕಚೇರಿ ದೆಹಲಿಯಾಗಿರಲಿಲ್ಲ ಬ್ರಿಟಿಷ್ ಕಾಲದಲ್ಲಿ, ಅದು ಕೋಲ್ಕತ್ತಾ ಆಗಿತ್ತು. ಕೋಲ್ಕತ್ತಾದಲ್ಲಿ ಗವರ್ನರ್ ಇರ್ತಿದ್ರು. ಪ್ರತಿ ವರ್ಷ ಎಲ್ಲ ಸಂಸ್ಥಾನಗಳ ರಾಜರು, ಅಂದರೆ ಬ್ರಿಟಿಷ್ ವಿರುದ್ಧ ಯಾರ್ಯಾರಿಲ್ಲ ಎಲ್ಲ ರಾಜರು ಕೋಲ್ಕತ್ತಾಗೆ ಹೋಗಬೇಕಿತ್ತು, ಗವರ್ನರ್ಗೆ ವರದಿ ಒಪ್ಪಿಸಬೇಕಿತ್ತು ಮತ್ತು ಗವರ್ನರ್ ಕೊಡುವ ಸಲಹೆಗಳನ್ನು ತೊಗೋಬೇಕಾಗಿತ್ತು, ತಂದು ಅದನ್ನು ತಮ್ಮ ರಾಜ್ಯದಲ್ಲಿ ಜಾರಿಗೊಳಿಸಬೇಕಾಗಿತ್ತು. ಈ ವ್ಯವಸ್ಥೆ ಇತ್ತು. ಹಾಗಾಗಿ ಕೋಲ್ಕತ್ತಾಗೆ ಹೋಗ್ತಾರೆ 1894ರಲ್ಲಿ. ಅಲ್ಲಿ ತುಂಬ ಥಂಡಿ ಇದ್ದಂಥ ಕಾಲದಲ್ಲಿ ಹೋದ ಕಾರಣಕ್ಕೆ ಅವ್ರಿಗೆ ಗಂಟಲು ಬೇನೆ, ಅಂದರೆ ಡಿಫ್ತೀರಿಯಾ ಅಂತ ಕರೀತಾರೆ. ಆ ಡಿಫ್ತೀರಿಯಾ ಬಂದು 10ನೇ ಚಾಮರಾಜ ಒಡೆಯರ್ ತೀರ್ಕೊಳ್ತಾರೆ. ತೀರ್ಕೊಂಡಾಗ ಡಿಫ್ತೀರಿಯಾ ಬರುತ್ತೆ. ಡಿಫ್ತೀರಿಯಾಗೆ ಏನೇ ಪ್ರಯತ್ನ ಪಟ್ಟರು ಬ್ರಿಟಿಷ್ ವೈದ್ಯರು ಮತ್ತು ರಾಜರ ವೈದ್ಯರು ಯಾರೇ ಪ್ರಯತ್ನ ಪಟ್ಟರು ಅದು ವಾಸಿನೇ ಆಗೋದಿಲ್ಲ. ಒಂಥರ ಇವತ್ತಿನ ಕೊರೋನಾ ಹೇಗೆ ಇರುತ್ತಲ್ಲ, ಅದರ ಇನ್ನೊಂದು ಬೇರೆ ವರ್ಷನ್ ಅಂತ ಕರಿಬೋದು. ಸೊ ಹಾಗಾಗಿ ಅವರು ತೀರ್ಕೊಳ್ತಾರೆ. ಅವರ ದೇಹವನ್ನು ವಾಪಸ್ ಮೈಸೂರಿಗೆ ತರಲಿಲ್ಲ, ಅಲ್ಲಿ ಕೋಲ್ಕತ್ತಾದಲ್ಲೇ ಅವರನ್ನು ಅಂತ್ಯ ಸಂಸ್ಕಾರ ಮಾಡಿ ಇಡಲಾಯಿತು. ಯಾಕೆ ಅಂದರೆ ಮತ್ತೆ ಕೋಲ್ಕತ್ತಾಯಿಂದ ಮೈಸೂರುವರೆಗೂ ಅವರ ದೇಹವನ್ನು ತರಬೇಕು ಅಂದರೆ 5 ದಿನಗಳ ಪ್ರಯಾಣ. 5 ದಿನಗಳ ಪ್ರಯಾಣದಲ್ಲಿ ಅವತ್ತು ದೇಹವನ್ನು ಸಂರಕ್ಷಿಸಿ ಇಡೋದಕ್ಕೆ ಕೆಡದ ಹಾಗೆ ವ್ಯವಸ್ಥೆ ಇರಲಿಲ್ಲ. ಹಾಗಾಗಿ ದೇಹವನ್ನು ಅಲ್ಲೇ ಬ್ರಿಟಿಷ್ ಗವರ್ನರ್ನ ಆಜ್ಞೆ ಪ್ರಕಾರ ಅಲ್ಲೇ ಅಂತ್ಯ ಸಂಸ್ಕಾರ ಮಾಡಿ ಅಲ್ಲೇ ಸ್ಮಾರಕ ಕೂಡ ಇದೆ. ನಾನು ಯಾವ ಥರ ಒಂದಿನ ಕಲ್ಕತ್ತಾಗೆ ಹೋದಾಗ ನಿಮ್ಗೆ ಖಂಡಿತ ಸ್ಮಾರಕ ತೋರಿಸ್ತೀನಿ. ಸೊ ಇದು ವಿಚಾರ. ಆಗ ಅದೇ 1894ಕ್ಕೆ 10 ವರ್ಷದ ಹುಡುಗ ಇದೇ ನಮ್ಮ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಹುಡುಗ. ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅವ್ರ ತಾಯಿ ಕೆಂಪನಂಜಮ್ಮಣ್ಣಿ, ನಿಮ್ಗೆ ಹೇಳಿದ್ದೀನಿ, ಅವ್ರು ನಾವು ಮರೆಯೋಂಗೇ ಇಲ್ಲ. ಮಹಾರಾಜರನ್ನ ಒಂದು ಪಕ್ಷ ಮಾತ್ರ ಆ ತಾಯಿನ ಮರೆಯೋಂಗಿಲ್ಲ. ಯಾಕೆ ಗೊತ್ತಾ? ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅವರನ್ನು ನಾಲ್ವಡಿ ಕೃಷ್ಣರಾಜ ಒಡೆಯರ್ ಮಾಡಿದ್ದು ಇದೇ ಕೆಂಪನಂಜಮ್ಮಣ್ಣಿಯವರು. ಯಾಕೆ ಗೊತ್ತಾ? 10 ವರ್ಷದ ಹುಡುಗ, ಪ್ರಾಥಮಿಕ ಶಿಕ್ಷಣ ಎಲ್ಲ ಅರಮನೆಯಲ್ಲಿ ಒಂದು ಶಾಲೆ ಇತ್ತು, ಅರಮನೆ ಶಾಲೆ ಅಂತ, ಅಲ್ಲಿ ಪ್ರಾಥಮಿಕ ಶಿಕ್ಷಣ ಎಲ್ಲ ಆಗಿರುತ್ತೆ. ಆದರೆ ಈ ನನ್ನ ಮಗ ನಿಜಕ್ಕೂ ಈ ರಾಜ್ಯದ ಒಬ್ಬ ಮಾದರಿ ರಾಜ ಆಗಬೇಕು, ಹೊಸ ತಲೆಮಾರು ಬರ್ತಾಯಿದೆ, ಹೊಸ ಕಾಲ ಬರ್ತಾಯಿದೆ ಅಂತ ಮನಗಂಡಿದ್ದು ಇದೇ ಕೆಂಪನಂಜಮ್ಮಣ್ಣಿಯವರು. ಬ್ರಿಟಿಷರ ಮನವೊಲಿಸಿ ತನ್ನ ಮಗನಿಗೆ ಉನ್ನತ ಶಿಕ್ಷಣ ಸಿಗೋ ಹಾಗೆ ವ್ಯವಸ್ಥೆ ಮಾಡಿದ್ದು ಇದೇ ಕೆಂಪನಂಜಮ್ಮಣ್ಣಿಯವರು. ಬ್ರಿಟಿಷ್ ಸರ್ಕಾರ ಒಪ್ಕೊಳ್ಳುತ್ತೆ. ಸ್ಟುವರ್ಟ್ ಮಿಡ್ಫೋರ್ಡ್ ಫ್ರೇಜರ್ ಅಂತನ್ನುವ ಒಬ್ಬ ಅಧಿಕಾರಿ, ಆ ಕಾಲದ ಬಹಳ ಪ್ರಖ್ಯಾತ ಅಧಿಕಾರಿ ಒಬ್ಬರನ್ನ ಖಾಸಗಿ ಶಿಕ್ಷಕರಾಗಿ, ಪ್ರೈವೇಟ್ ಟ್ಯೂಟರಾಗಿ ಅಪಾಯಿಂಟ್ ಮಾಡ್ತಾರೆ ಮಹಾರಾಜರಿಗೆ. ಆ ಸ್ಟುವರ್ಟ್ ಮಿಡ್ಫೋರ್ಡ್ ಫ್ರೇಜರ್ ಅವರು ಮಹಾರಾಜರಿಗೆ ಅರ್ಥಶಾಸ್ತ್ರ, ಕಾನೂನು ಶಾಸ್ತ್ರ, ಆಡಳಿತ ಶಾಸ್ತ್ರ, ಭಾಷಾಶಾಸ್ತ್ರ 5 ಭಾಷೆ ಪಂಡಿತರು ನಮ್ಮ ರಾಜರು ನಾಲ್ವಡಿ ಕೃಷ್ಣರಾಜ ಒಡೆಯರವರು. ಕನ್ನಡ, ಇಂಗ್ಲೀಷ್, ಉರ್ದು, ಫ್ರೆಂಚ್
ಸಂಸ್ಕೃತ ಇಷ್ಟು ಭಾಷೆ ಪಂಡಿತರವರು ಮತ್ತು ಆಡಳಿತ ಶಾಸ್ತ್ರ, ನ್ಯಾಯಶಾಸ್ತ್ರ ಆ್ಯಂಡ್ ಭಾಳ ಮುಖ್ಯವಾಗಿ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅವರು ಭಾಳ ಚೆನ್ನಾಗಿ ಓದ್ಕೊಂಡಿದ್ದು ತಿಳ್ಕೊಂಡಿದ್ದು ಕೈಗಾರಿಕೆಗಳ ಅಭಿವೃದ್ಧಿ, ಸ್ಥಾಪನೆ ಮತ್ತು ಮುಂದುವರಿಕೆ ಈ ವಿಷಯ ಅಂದರೆ ಇಂಡಸ್ಟ್ರಿ ಮ್ಯಾನೇಜ್ಮೆಂಟು ಇವತ್ತಿಂದ ಅಂದರೆ ಎಲ್ಲ ಸೇರಿಸಿ ಹೇಳಬೇಕು ಅಂದರೆ ಇವತ್ತು ನಾವೇನು ಸೈನ್ಸ್, ಕಾಮರ್ಸ್, ಆರ್ಟ್ಸ್ ಅಂತ ಓದ್ತೀವಲ್ಲ ಅದನ್ನೆಲ್ಲವನ್ನು ಓದಿದ್ದವರು ನಾಲ್ವಡಿ ಕೃಷ್ಣರಾಜ ಒಡೆಯರ್. ಹಾಗಾಗಿ ಅವ್ರ ಗುರುಗಳ್ಯಾರು ನಮ್ಮ ಸ್ಟುವರ್ಟ್ ಮಿಟ್ಫೋರ್ಡ್ ಫ್ರೇಜರ್. ಯಾರು ಫ್ರೇಜರ್? ಎಲ್ಲೋ ಫ್ರೇಜರ್ ಕೇಳಿದ್ದೀವಿ ಅಂತ ನಿಮ್ಗೆ ಅನಿಸಿದ್ರೆ, ನೀವಿವತ್ತು ಬೆಂಗಳೂರಿನ ಕಂಟೋನ್ಮೆಂಟ್ ಏರಿಯಾಗೆ ಹೋದರೆ ಅದ್ರ ಪಕ್ಕದಲ್ಲಿ ಫ್ರೇಜರ್ ಟೌನ್ ಅಂತ ಇದೆ, ಫ್ರೇಜರ್ ಟೌನ್ ಅಂತ. ಆ ಫ್ರೇಜರ್ ಟೌನ್ ಹೆಸರಿಟ್ಟಿರೋದು ಇದೇ ಮಹಾರಾಜರ ಗುರುಗಳಾದಂಥ ಸ್ಟುವರ್ಟ್ ಮಿಟ್ಫೋರ್ಡ್ ಫ್ರೇಜರ್ ಅವ್ರ ಹೆಸರಲ್ಲಿ, ಅವ್ರ ಹೆಸರನ್ನೇ ಆ ಬಡಾವಣೆಗೆ ಇರಲಾಗುತ್ತೆ. ಆವಾಗ ಅದು ಪೂರ್ತಿ ಬ್ರಿಟಿಷ್ ಕಾಲೋನಿ. ಈ ಕೋಲ್ಸ್ ಪಾರ್ಕು, ಫ್ರೇಜರ್ ಟೌನು, ಕಂಟೋನ್ಮೆಂಟು, ಬೆನ್ಸನ್ ಟೌನು ಅವೆಲ್ಲವೂ ಬ್ರಿಟಿಷರ ಕಂಟೋನ್ಮೆಂಟ್ ಏರಿಯಾ. ಅನೇಕ ಪ್ರದೇಶಗಳಿಗೆ ಭಾರತೀಯರಿಗೆ ನೋ ಎಂಟ್ರಿ ಇದ್ದಂಥ ಪ್ರದೇಶ ಅದು ಒಂದು ಕಾಲದಲ್ಲಿ. 1902ಕ್ಕೆ ರಾಜರಿಗೆ 18 ವರ್ಷ ಆಗುತ್ತೆ. ಅಧಿಕೃತವಾಗಿ ರಾಜರಾಗ್ತಾರೆ ಅವತ್ತಿಂದ. ಆದರೆ ಅದಕ್ಕೆ ಮೊದಲು ಅವ್ರ ಪಟ್ಟಾಭಿಷೇಕ ಆಗಿತ್ತು ಅವ್ರ ತಂದೆ ತೀರ್ಕೊಂಡಾಗಲೇ. ಸೊ ಅಲ್ಲಿಂದ ಮುಂದಕ್ಕೆ ನಿಮಗೆಲ್ಲವೂ ಹೇಳಿದ್ದೀನಿ. ಕಾಠಿಯವಾಡದ ಯುವರಾಣಿ ನಮ್ಮ ರಾಜರ ಪತ್ನಿ, ಅಲ್ಲಿಯ ಹೆಣ್ಣನ್ನು ಮದುವೆ ಆಗ್ತಾರೆ. ಆದರೆ ಅವರಿಗೂ ಮಕ್ಕಳಾಗೋದಿಲ್ಲ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅವ್ರಿಗೆ. ಕಂಠೀರವ ನರಸರಾಜ ಒಡೆಯರ್ ನಿಮಗೆ ಗೊತ್ತಿದೆ, ಮೈಸೂರಿನ ಅನೇಕ ಸ್ಮಾರಕಗಳಿಗೆ ಕಂಠೀರವ ನರಸರಾಜ ಒಡೆಯರ್ ಹೆಸರಿಟ್ಟಿದ್ದಾರೆ. ಕಂಠೀರವ ನರಸರಾಜ ಒಡೆಯರ್ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಬಹಳ ಪ್ರೀತಿಯ ತಮ್ಮ ಅವರು. ಹಾಗಾಗಿ ಅಣ್ಣ ಸಿಂಹಾಸನದಲ್ಲಿ ಕೂತು ಆಡಳಿತ ರೂಪಿಸ್ತಾ ಹೊಸ ಆಲೋಚನೆಗಳನ್ನು ಮಾಡ್ತಾಯಿದ್ದಾರೆ. ಅದನ್ನು ಹೊರಗೆ ನಿಂತು ಓಡಾಡಿ ಅದನ್ನೆಲ್ಲ ಜಾರಿಗೊಳಿಸ್ತಾ ಇದ್ದಿದ್ದು ಇದೇ ನಮ್ಮ ಕಂಠೀರವ ನರಸರಾಜ ಒಡೆಯರ್ ಅವರು ಮುಂದೆ ರಾಜರಾಗ್ತಾರೆ ನಾಲ್ವಡಿಯವ್ರ ನಂತರ ಅಂತ ಅಂದ್ಕೋತಾರೆ. ಆದರೆ ದುರದೃಷ್ಟವಶಾತ್ ನಾಲ್ವಡಿಯವ್ರ ಮೊದಲೇ ಕಂಠೀರವ ನರಸರಾಜ ಒಡೆಯರ್ ತೀರ್ಕೊಂಡ್ಬಿಡ್ತಾರೆ. ನಾಲ್ವಡಿಯವ್ರಿಗೆ ತುಂಬ ದುಃಖ ಆಗುತ್ತೆ, ನೋವಾಗುತ್ತೆ. ನನ್ನ ಸ್ವಂತ ತಮ್ಮ ಜೊತೆಗೆ ತಮ್ಮ ತೀರ್ಕೊಂಡಲ್ಲ ಅಂತ ಹೇಳಿ ತನ್ನ ತಮ್ಮ ತೀರ್ಕೊಂಡಕ್ಕೆ ಬರೀ 5 ತಿಂಗಳಿಗೆ ನಾಲ್ವಡಿಯವರು ತೀರ್ಕೊಂಡ್ಬಿಡ್ತಾರೆ. ಬರೀ 5 ತಿಂಗಳಿಗೆ. ನಿಮ್ಗೆ ಗೊತ್ತಿರ್ಬೋದು, ಕನ್ನಡದಲ್ಲಿ ನಮ್ಮ ರಾಜ್ಕುಮಾರ್ ಅವರು ಮತ್ತು ವರದಪ್ಪನವರು ಅವ್ರ ಬಗ್ಗೆ ನಿಮಗೆ ಗೊತ್ತಿದೆ. ರಾಜ್ಕುಮಾರ್ ಮತ್ತು ವರದಪ್ಪನವರು ಎಂಥ ಜೋಡಿ, ಅಣ್ಣ ತಮ್ಮ ಜೋಡಿಯವರು ಅಂದರೆ, ವರದಪ್ಪನವರು ಜೀವ ಬೇರೆ ಅಲ್ಲ, ರಾಜ್ಕುಮಾರ್ ಜೀವ ಬೇರೆ ಅಲ್ಲ, ದೇಹ ಮಾತ್ರ 2 ಅಷ್ಟೇ, ಆದರೆ ಜೀವ ಒಂದೇ ಅಂತ ಬದುಕಿದ್ದವರು ಅಣ್ಣ ತಮ್ಮವರು. ವರದಪ್ಪನವ್ರು ತೀರ್ಕೊಂಡ 3 ತಿಂಗಳಿಗೆ ಡಾಕ್ಟರ್ ರಾಜ್ಕುಮಾರ್ ತೀರ್ಕೊಂಡಿದ್ದು ಕೂಡ ಇತಿಹಾಸ. ಅದೇ ರೀತಿ ಕಂಠೀರವ ನರಸರಾಜ ಒಡೆಯರ್ ತೀರ್ಕೊಂಡ 5 ತಿಂಗಳಲ್ಲಿ ನಾಲ್ವಡಿಯವರು ತೀರ್ಕೊಂಡಿದ್ದು ಒಂದು ಸೋಜಿಗುವೆ ಸರಿ ಅಲ್ವೇ. 1940 ನಮ್ಮ ನಾಲ್ವಡಿಯವರು ತೀರ್ಕೊಂಡಂಥ ವರ್ಷ ಅದು. 40ಕ್ಕೆ ಸುದೀರ್ಘವಾಗಿ ಆಡಳಿತ ಮಾಡಿದಂಥವ್ರು. ಅಷ್ಟೊತ್ತಿಗೆ ಮೈಸೂರು ಮಾದರಿ ಸಂಸ್ಥಾನ ಆಗಿತ್ತು. ನಾನು ಹೇಳ್ತಾ ಇಲ್ಲ ರೀ, ಕರ್ನಲ್ ಸ್ಯಾಂಕಿ ನೀವು ಕೇಳಿರಬೇಕು, ಬೆಂಗಳೂರಲ್ಲಿ ಸ್ಯಾಂಕಿ ಕೆರೆ ಇದೆ, ಸ್ಯಾಂಕಿ ಟ್ಯಾಂಕು. ಕರ್ನಲ್ ಸ್ಯಾಂಕಿ ಭಾಳ ದೊಡ್ಡ ನೀರಾವರಿ ತಜ್ಞ ಆತ. ಇಡೀ ಹಳೆ ಮೈಸೂರು ಸಂಸ್ಥಾನ ಓಡಾಡಿ ಇಲ್ಲಿ ಕೆರೆಗಳನ್ನು ಹೇಗೆ ಅಭಿವೃದ್ಧಿಪಡಿಸಬೇಕು, ಕೆರೆಗಳನ್ನು ಅಭಿವೃದ್ಧಿಪಡಿಸಿದ್ರೆ ನಿಮಗೆ ಅಣೆಕಟ್ಟುಗಳ ಅವಶ್ಯಕತೆಯೇ ಇಲ್ಲ ಅಂತ ಹೇಳಿ ರಿಪೋರ್ಟ್ ಕೊಟ್ಟಂಥ ದೊಡ್ಡ ಮನುಷ್ಯ ಕರ್ನಲ್ ಸ್ಯಾಂಕಿ. ಆ ಕರ್ನಲ್ ಸ್ಯಾಂಕಿ ಇಂಗ್ಲೆಂಡ್ ಸಂಸತ್ನಲ್ಲಿ ಭಾಷಣ ಮಾಡ್ತಾರೆ. ಇಲ್ಲದ ಇಂಗ್ಲೆಂಡ್ ಸಂಸತ್ನಲ್ಲಿ ಏನು ಅಂತಂದರೆ, ಸ್ವಾಮಿ ನೀವು ಇಂಗ್ಲೆಂಡ್ ಬಗ್ಗೆ ಮಾತಾಡ್ತಾ ಇದ್ದೀರಿ, ಆದರೆ ಇಂಗ್ಲೆಂಡ್ ಥರದೇ ಒಂದು ನಗರ ಇದೆ ಬನ್ನಿ ಭಾರತದಲ್ಲಿ ಅಂತಾರೆ. ಇಂಗ್ಲೆಂಡ್ನವ್ರಿಗೆ ಶಾಕ್ ಆಗುತ್ತೆ. ಹೌಸ್ ಆಫ್ ಕಾಮನ್ಸು, ಹೌಸ್ ಆಫ್ ಲಾರ್ಡ್ಸಲ್ಲಿ ವಿಕ್ಟೋರಿಯಾ ರಾಣಿ ಕೇಳ್ತಾರೆ, ಎಲ್ಲಿದೆ ಅಂತ ನಗರ, ಇಂಗ್ಲೆಂಡ್ ಥರದ ನಗರ ಅಂದರೆ, ಬನ್ನಿ ಮೈಸೂರಲ್ಲಿದೆ ತೋರಿಸ್ತೀನಿ ನಿಮಗೆ. ಮೈಸೂರು ನಗರ ಬನ್ನಿ ಇಂಗ್ಲೆಂಡ್ ಥರ ಕಟ್ಟಿದ್ದಾರೆ. ಯಾರು? ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅಂತ. ಅವರು ಬ್ರಿಟಿಷ್ನವ್ರು ನಾವು ಎಷ್ಟೇ ಅಸಹಕಾರ ಕೊಟ್ಟರು, ಎಷ್ಟೇ ನಾನ್ ಕೋಆಪರೇಷನ್ ಕೊಟ್ಟರು, ತುಂಬ ಮಾದರಿಯಾಗಿ ಮೈಸೂರನ್ನು ಕಟ್ಟಿದ್ದಾರೆ. ಇಂಗ್ಲೆಂಡ್ ರೂಪದಲ್ಲಿ ಕಟ್ಟಿದ್ದಾರೆ. ಒಂದು ಫ್ರಾನ್ಸ್ ಇದ್ದಂಗಿದೆ, ಇಟಲಿ ಇದ್ದಂಗಿದೆ. ಆ ನಮ್ಮ ಮೈಸೂರು ಅಂತ ಸಂಸತ್ತಲ್ಲಿ ಭಾಷಣ ಮಾಡಿದ್ದು ನಮ್ಮ ಕರ್ನಲ್ ಸ್ಯಾಂಕಿ ರೆಕಾರ್ಡ್ಸಲ್ಲಿದೆ. ಸೊ ಹಾಗಾಗಿ ಅಂತಹ ಮೈಸೂರು ಸಂಸ್ಥಾನವನ್ನು, ಇಂಗ್ಲೆಂಡ್ ರೀತಿಯ ಒಂದು ಭವ್ಯವಾದ ಸಂಸ್ಥಾನವನ್ನು ಕಟ್ಟಿ ನಮ್ಮಿಂದ ದೈಹಿಕವಾಗಿ ಮಾತ್ರ ಮರೆಯಾಗಿ ಹೋದವರು ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅಂತನ್ನುವ ಮಹನೀಯ. ಹಾಗಾಗಿ ಜೂನ್ 4 ಅವ್ರು ಹುಟ್ಟಿದ ದಿನ ನಾವು ನೆನೆಸ್ಕೋಬೇಕು. ಇಡೀ ತಿಂಗಳು ಅವ್ರನ್ನ ಸೆಲೆಬ್ರೇಟ್ ಮಾಡಬೇಕು. ಎಷ್ಟೋ ಸಂಸ್ಥಾನಗಳು ವೀರಾವೇಶದಿಂದ ಹೋರಾಡಿ ನಾಡಿನ ಮೇಲೆ, ಅನೇಕ ನಾಡಿನ ಮೇಲೆ ದಂಡೆತ್ತಿ ಹೋಗಿ ಅಥವಾ ತಮ್ಮ ಮೇಲೆ ದಂಡೆತ್ತಿ ಬಂದವರು ವಿರುದ್ಧ ಹೋರಾಡಕ್ಕೆ ಹೋಗಿ ತಮ್ಮಲ್ಲಿದ್ದ ಬೊಕ್ಕಸದಲ್ಲಿದ್ದ ಹಣವನ್ನೆಲ್ಲ ಕಳ್ಕೊಂಡು ದಿವಾಳಿಯಾಗಿ ಜನರ ಮೇಲೆ ಅಧಿಕವಾದ ತೆರಿಗೆ ಹಾಕಿ ಜನರನ್ನು ಸುಲಿದು ಅವ್ರನ್ನ ಹಾಳು ಮಾಡಿ ಇಡೀ ಸಂಸ್ಥಾನವನ್ನು ಮೂರಾ ಬಟ್ಟೆ ಮಾಡಿದಂಥ ಇತಿಹಾಸ ಓದೋ ಕಾಲದಲ್ಲಿ ನಾವು ಯುದ್ಧಗಳನ್ನು ಆದಷ್ಟು ಮಾಡದೆ, ಯುದ್ಧಗಳನ್ನು ಅವಾಯ್ಡ್ ಮಾಡಿ, ತೆರಿಗೆ ಹಣವನ್ನು ಉಳಿಸಿ, ಬೊಕ್ಕಸದ ಹಣವನ್ನು ಉಳಿಸಿ ಅದನ್ನು ಶಿಕ್ಷಣ, ಕೈಗಾರಿಕೆ, ಕಲೆ, ಸಂಸ್ಕೃತಿ ಮತ್ತು ನೀರಾವರಿ ಈ ಯೋಜನೆಗಳಿಗೆ ಉಪಯೋಗಿಸಿ ಇಡೀ ಮೈಸೂರು ಸಂಸ್ಥಾನವನ್ನು ಕಟ್ಟಿದ್ದು ನಮ್ಮ ಮಾದರಿ ಮೈಸೂರು ಸಂಸ್ಥಾನದ ರಾಜರ್ಷಿ ಗಾಂಧೀಜಿಯವರಿಂದ ರಾಜ ಋಷಿ ಅಂತ ಕರೆಸ್ಕೊಂಡಂಥ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅಂತನ್ನುವ ಮಹನೀಯ. ಹಾಗಾಗಿ ಆ ಮಹನೀಯನಿಗೆ ನಾವು ಹೇಳೋದು ಯಾವತ್ತಿಗೂ, ಸರ್ ನೀವು ಹಾಕಿಕೊಟ್ಟ ಹಾದಿಯಲ್ಲಿ ನಡೆಯೋದೊಂದೇ ನಾವು ನಿಮಗೆ ಹೇಳೋ ಕೃತಜ್ಞತೆ ಅಂತ. ನಮ್ಮ ನಾಳುವವರು ಬಹಳ ಇದನ್ನು ಕಲಿಬೇಕಾದಂತಿದೆ, ಅಡ್ಯಾಪ್ಟ್ ಮಾಡ್ಕೋಬೇಕಾದಂಥ ಒಂದು ಇದೆ. ಬೇರೆ ಇನ್ಯಾವ ರಾಜ್ಯಶಾಸ್ತ್ರ, ನೀತಿಶಾಸ್ತ್ರ, ಸಮಾಜಶಾಸ್ತ್ರ ಇನ್ಯಾವುದು ಓದ್ತಾರೋ ಬಿಡ್ತಾರೋ ನಮ್ಮ ನಾಳುವರು, ಪ್ರಧಾನಮಂತ್ರಿಯಿಂದ ಹಿಡಿದು ಗ್ರಾಮ ಪಂಚಾಯಿತಿ ಸದಸ್ಯನವರೆಗೂ
ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅವರು ಈ ನಾಡನ್ನು ಹೇಗೆ ಕಟ್ಟಿದರು ಅಂತ ಅನ್ನೋದನ್ನ ಓದಿದರೆ ಸಾಕು, ನಿಜಕ್ಕೂ ಈ ದೇಶವನ್ನು ಹೇಗೆ ಕಟ್ಟಬೇಕು ಅಂತ ಅವ್ರಿಗೆ ಅದಕ್ಕೊಂದು ದಾರಿದೀಪ ಸಿಗುತ್ತೆ, ಅವ್ರಿಗೊಂದು ಗೈಡ್ಲೈನ್ ಸಿಗುತ್ತೆ ಅಂತ ಅನ್ನೋದು ನನ್ನ ಅಭಿಪ್ರಾಯ. ಆ ರೀತಿಯಾಗಲಿ ನಾಲ್ವಡಿಯವರೇ ಹೇಳಿಬಿಟ್ರು, ಈ ವಿದ್ಯಾಸಂಸ್ಥೆ ಮೈಸೂರು ವಿಶ್ವವಿದ್ಯಾಲಯ ಈ ಶತಮಾನದ ಅಥವಾ ಈ ಮುಂಬರುವ ಕಾಲದ ನಿಜವಾದ ದೇವಾಲಯ ಅಂತ. ಆ ರೀತಿಯ ದೇವಾಲಯಗಳನ್ನು, ಒಂದು ಒಳ್ಳೆಯ ವಿದ್ಯಾಸಂಸ್ಥೆಗಳನ್ನು, ಆರೋಗ್ಯ ಸಂಸ್ಥೆಗಳನ್ನು, ಶಿಕ್ಷಣ ಸಂಸ್ಥೆಗಳನ್ನು, ಕೈಗಾರಿಕೆಗಳನ್ನು, ಬ್ಯಾಂಕುಗಳನ್ನು, ಇವು ಕಲೆ ಸಾಹಿತ್ಯ ಸಂಸ್ಕೃತಿಗೆ ಸಂಬಂಧಪಟ್ಟಂಥ ಸಂಸ್ಥೆಗಳನ್ನು ಕಟ್ಟುವ ಮೂಲಕ ಅವು ನವಭಾರತದ ದೇವಾಲಯಗಳಾಗಬೇಕು. ಅಂಥ ದೇವಾಲಯಗಳನ್ನು ನಿಜಕ್ಕೂ ಈ ನಾಡಿನಲ್ಲಿ ಕಟ್ಟೋಣ ಅಂತ ಹೇಳ್ತಾ, ಅಂಥ ದೇವಾಲಯಗಳು ಕಟ್ಟುವಂಥ ಜನ ಬೇಗ ಬರಲಿ, ಅಥವಾ ಈಗಿರೋರಿಗೆ ಅಂಥ ಒಳ್ಳೆ ಬುದ್ಧಿ ಬರಲಿ ಅಂತ ಕೇಳ್ಕೊಂಡು ನಿಮ್ಗೆಲ್ರಿಗೂ ನಮಸ್ಕಾರ.